ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರು ಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯವರನ್ನ ನನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಂಡು ವಚನ ಸಾಹಿತ್ಯವನ್ನು ಪುನರುತ್ಥಾನಗೊಳಿಸುವುದರ ಮೂಲಕವಾಗಿ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿರುವಂತಹ ಗೃಹಸ್ಥ ಜಂಗಮ ಪರಮ ಪೂಜ್ಯ ಫಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸಿಕೊಂಡು ಪ್ರವಚನ ಪಿತಾಮಹ ಧರ್ಮಕ್ರಾಂತಿಯ ಧೀರ ಯೋಗಿ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯವನ್ನು ನೆನೆದು ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸಿಕೊಂಡು ಇಂದಿನ ಅನುಭವದಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಸಕಲ ಶರಣ ಬಂಧುಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಇಂದು ನಮ್ಮ ಸಹೋದ್ಯೋಗಿಗಳಾಗಿ ನಂತರ ಅವರು ಒಬ್ಬ ರೈಲ್ವೆಯಲ್ಲಿ ಗೆಜೆಟೆಡ್ ಆಫೀಸರ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅವರು ನಿವೃತ್ತಿ ಹೊಂದಿರತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಅಶೋಕ್ ಮುದಗೌಡರ್ ಸರ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಅವರು ಕಳೆದ ಕೇವಲ ಒಂದು 20 ದಿನಗಳ ಹಿಂದೆ ಅಷ್ಟೇನೆ ನಮ್ಮ ಒಂದು ಕಾರ್ಯಾಲಯದಿಂದ ನಮ್ಮ ಆಫೀಸ್ನಿಂದ ಅವರು ನಿವೃತ್ತಿ ಹೊಂದಿದ್ದಾರೆ. ಅಂತ ಅವರು ಒಂದು ಮಹಾನ್ ಸಾಧಕರು. ಅವರು ಕೂಡ ಸಾಧಕರು. ಒಂದು ರೈಲ್ವೆಯಲ್ಲಿ ಅವರು ಕಾಯಕಕ್ಕೆ ಸೇರಿ ನಂತರ ಹಂತ ಹಂತವಾಗಿ ಅವರು ಮೇಲೇರಿ ಒಬ್ಬ ಗೆಜೆಟೆಡ್ ಆಫೀಸರ್ ಆಗಿ ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಅವರಿಗೂ ನಾನು ಜಾಯಿನ್ ಆಗ್ಲಿ ಅಂತ ಲಿಂಕ್ ಕಳಿಸಿದ್ದೆ. ಇವತ್ತು ಬಂದಿದ್ದಾರೆ. ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ತಾವು ದಯವಿಟ್ಟು ಜೊತೆಯಲ್ಲಿದ್ದು ಈ ಕಾರ್ಯಕ್ರಮದ ಉದ್ದಕ್ಕೂ ಪ್ರತಿ ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸ ಆರಂಭವಾದಾಗಿನಿಂದ 17ನೇ ತಾರೀಕಿನಿಂದ ನಾವು ದಿನನಿತ್ಯ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಮುಂಚೆ ಪ್ರತಿ ಸೋಮವಾರ ಮಾಡ್ತಿದ್ವಿ ವರ್ಷವಿಡೀ. ಈಗ ಈ ಶ್ರಾವಣ ಇರೋದ್ರಿಂದ ಹೊರಗಡೆ ಹೋಗಿ ಪ್ರವಚನ ಮಾಡ್ಬೇಕನ್ನುವಂತ ಹಂಬಲ ಇದ್ರೂ ಕೂಡ ಸಮಯ ಅದಕ್ಕೆಲ್ಲ ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಇದು ಒಂದು ಉತ್ತಮ ಪ್ಲಾಟ್ಫಾರ್ಮ್ ಅಂತ ಹೇಳಿ ತಿಳಿದುಕೊಂಡು ಕಳೆದ 1 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಸುಮಾರು 45ರಿಂದ 80 ಜನ ಈ ಕಾರ್ಯಕ್ರಮದಲ್ಲಿ ಅವಾಗವಾಗ ಜಾಯಿನ್ ಆಗ್ತಿರ್ತಾರೆ ಸರ್. ತಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗಿದೆ. ತಮಗೆ ಮತ್ತೊಮ್ಮೆ ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ನಮಸ್ಕಾರ ರೀ. ಕಾರ್ಯಕ್ರಮ ಮುಂದುವರಿಲ್. ಶರಣು ಶರಣಾರ್ಥಿಯಪ್ಪವ್ರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಶರಣೆ ಸಹೋದರಿ ವನಜಾ ತಾಯಿಯವರಿಗೂ, ಶರಣೆ ಸಹೋದರಿ ಲತಾ ಅವರಿಗೂ, ಶರಣೆ ಗಿರಿಜವ ತಾಯಿಯವರಿಗೆ, ಶರಣೆ ಜ್ಯೋತಿ ಅಕ್ಕನವರಿಗೆ, ಶರಣ ಬಾಣೂರು ಹಿರಣ್ಣಯ್ಯನವರಿಗೆ, ಶರಣೆ ವಿಜಯಲಕ್ಷ್ಮಿ ಹಾಗೂ ಬಾಬುಗೌಡ ದಂಪತಿಗಳಿಗೆ, ಶರಣೆ ಲಕ್ಷ್ಮಿ ಅಕ್ಕನವರಿಗೆ, ಡಾಕ್ಟರ್ ಶಿವರಾಜ್ ಹಾಗೂ ಅವರ ಕುಟುಂಬ ಮತ್ತು ಅವರ ಮಗ ಧ್ರುವ ಇವರಿಗೆ, ಶರಣೆ ತಾಯಿ ಗಿರಿಜಾ ಮತ್ತು ಕುಟುಂಬದವರಿಗೆ, ಶರಣ ರವಿ ಮತ್ತು ಅವರ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಅವರ ಒಂದು ಕಸ್ಟಮರ್ಸ್ ಗಳಿಗೂ ಕೂಡ, ಮತ್ತು ಬಸವರಾಜ್ ವೀರಣ್ಣ ನವಳಿ ಅಣ್ಣವರಿಗೆ, ಸಂಶೆಟ್ಟಿ ಅಣ್ಣನವರಿಗೆ, ಸೋಮಲಿಂಗಪ್ಪ ನಮ್ಮ ಪಂಜಾಬಿನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕಾಯಕ ಮಾಡುತ್ತಿರುವಂತಹ ಶರಣ ಸೋಮಲಿಂಗಪ್ಪ ಅವರಿಗೆ, ಶರಣೆ ಬಸವಶ್ರೀ ಅವರಿಗೆ, ಶರಣೆ ಗಂಗಾಂಬಿಕೆ ಮತ್ತು ಅನಿಲ್ ಅಣ್ಣನವರಿಗೆ, ಶರಣ ಡಾಕ್ಟರ್ ರವಿಕುಮಾರ್ ಅವರಿಗೆ, ಶರಣ ಚನ್ನಪ್ಪ ಸಾಕೋಳೆ ಹೈದರಾಬಾದ್ ಅಣ್ಣನವರಿಗೆ, ಶರಣೆ ಸಹೋದರಿ ಜ್ಯೋತಿ ಶಿವಮೊಗ್ಗ ಅಕ್ಕನವರಿಗೆ, ಅಕ್ಕ ಮಹಾದೇವಿ ತಾಯಿ ಚಿತ್ರದುರ್ಗ ಅಕ್ಕನವರಿಗೆ, ಬಸವಶ್ರೀ ಅವರಿಗೆ, ಶರಣೆ ಸಹೋದರಿ ಬೃಂದಾವನಿ ಅಕ್ಕನವರಿಗೆ ಹಾಗೂ ಅನಸೂಯ ತಾಯಿಯವರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಮೊದಲಿಗೆ ಶರಣೆ ಸಹೋದರಿ ಜ್ಯೋತಿ ನಾಗರಾಜ್ ಇವರಿಂದ ಒಂದು ವಚನ ಗಾಯನ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತನಿಗೆ ನಮಸ್ತೆ. ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುರಾದ ಮಾತಾಜಿಯವರ ಪವಿತ್ರ ಪಾದಾರನ್ನು ಮೇಲ್ಪಡುತ್ತಾ ಮತ್ತು ಅಪ್ಪಾಜಿಯವರನ್ನ ಸ್ಮರಿಸಿ ಒಂದು ಲಿಂಕ್ ನಲ್ಲಿದ್ದ ಅನುಭವದ ಅಡಿಗೆ ರೂಹಾರಿಗಳಾದ ಸಚ್ಚಿದಾನಂದಣ್ಣವರವರಿಗೆ ಶರಣ ಸಲ್ಲಿಸಿ ಈ ಲಿಂಕ್ ನಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆಗಳ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದು ಒಂದು ಬಸವಣ್ಣನವರ ಒಂದು ವಚನ. ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ, ಕ್ರಿಯೆಯಿಲ್ಲದನ್ನಕ್ಕ. ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ, ಕ್ರಿಯೆಯಿಲ್ಲದನ್ನಕ್ಕ. ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ದೇಹವಿಲ್ಲದಿದ್ದೊಡೆ ಪ್ರಾಣಕಾಶಯ ಉಂಟೆ, ದೇಹವಿಲ್ಲದಿದ್ದಡೆ ಪ್ರಾಣಕಾಶಯ ಉಂಟೆ. ಕನ್ನಡಿ ಇಲ್ಲದಿರೆ ತನ್ನ ಮುಖ ಕಾಣಬಹುದೇ, ಕನ್ನಡಿ ಇಲ್ಲದಿರೆ ತನ್ನ ಮುಖ ಕಾಣಬಹುದೇ. ಸಾಕಾರ ನಿರಾಕಾರ ಏಕೋ ದೇವ, ಸಾಕಾರ ನಿರಾಕಾರ ಏಕೋ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ, ಕ್ರಿಯೆಯಿಲ್ಲದನ್ನಕ್ಕ. ಅಂತರಂಗದಲ್ಲಿ ಅಂತರಂಗದಲ್ಲಿ ಅರಿವಾದೊಡೆ ನಯ್ಯ. ಸರ್ವ ಶರಣರು ಶರಣಾರ್ಥಿ. ಅಣ್ಣವರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಭಕ್ತಿಯಿಂದ ವಚನ ಗಾಯನ ಮಾಡಿರುವ ಸಹೋದರಿ ಜ್ಯೋತಿ ಅವರಿಗೆ ಅನಂತ ಶರಣಾರ್ಥಿಗಳು. ಈಗ ಶರಣೆ ಬಸವಶ್ರೀ ಅವರಿಂದ ಒಂದು ವಚನ ಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವರನ್ನು ನೆನೆಯುತ್ತಾ, ಧರ್ಮಪಿತ ಅಪ್ಪ ಬಸವಣ್ಣನವರನ್ನು ಸ್ಮರಿಸುತ್ತಾ, ಪೂಜ್ಯ ಅಪ್ಪಾಜಿ ಮಾತಾಜಿಯವರನ್ನು ಸ್ಮರಿಸುತ್ತಾ, ಈ ಲಿಂಕ್ ನಲ್ಲಿ ಭಾಗಿಯಾಗಿರುವ ಎಲ್ಲ ಶರಣ ಬಂಧುಗಳಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಈಗ ಅಪ್ಪ ಬಸವಣ್ಣನವರ ಒಂದು ವಚನವನ್ನು ಹಾಡುತ್ತೇನೆ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ, ಕಾಡನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ
ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಲಿಂಗಕ್ಕಿರುವ ಸದ್ಭಕ್ತನ ಶ್ರೀಪಾದವ. ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಲಿಂಗಕ್ಕಿರುವ ಸದ್ಭಕ್ತನ ಶ್ರೀಪಾದವ. ತೋರಿ ಬದುಕಿಸಯ್ಯ, ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಬಸವ ಶ್ರೀ ಅಕ್ಕ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ನಾವು ಕಳೆದ 5 ದಿವಸಗಳಿಂದ ಇಷ್ಟಲಿಂಗದ ಮಹತ್ವವೇನು, ಇಷ್ಟಲಿಂಗ ಪೂಜೆಯ ಮಹತ್ವವೇನು, ಅದನ್ನ ನಾವು ಯಾವ ರೀತಿ ಮಾಡಬೇಕು, ಯಾವ ರೀತಿ ಆ ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡಬೇಕು, ಹೇಗೆ ಅಳವಡಿಸ್ಕೊಳ್ಬೇಕು, ಶರಣರು 12ನೇ ಶತಮಾನದ ಶರಣರು ಹೇಗೆ ಹಂಬಲಿಸಿ ಇಷ್ಟಲಿಂಗವನ್ನ ಪಡ್ಕೊಂಡ್ರು, ನಾವು ನಮಗೆ ಎಷ್ಟು ಸರಳವಾಗಿ ಅದು ಸಿಕ್ತು, ಅದಕ್ಕಾಗಿ ನಾವು ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಹೇಗೆ ಪೂಜಿಸ್ಬೇಕು ಅಂತಕ್ಕಂಥದ್ದು ಧ್ಯಾನ, ಇಂಥ ಈ ಕಳೆದ 5 ಸೆಷನ್ಸ್ ಗಳಲ್ಲಿ ಅದರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಅಲ್ಲಿ ನೋಡಿದ್ವಿ, ಅಲ್ಲಮ ಪ್ರಭು ದೇವರಿಗೆ ಗುರು ಅಲ್ಲಮ ಪ್ರಭು ದೇವರು ಅಲ್ಲಿ ಒಂದು ಪರಮ ಸತ್ಯವನ್ನ ಅರಸುತ್ತಾ ಬಂದಾಗ ಅವರ ದಾರಿಯಲ್ಲಿ ಅವರು ಅನೇಕ ಸಿದ್ಧಿಗಳನ್ನ ಪಡೆದಿರ್ತಕ್ಕಂಥ ಸಿದ್ಧ ಪುರುಷರಾಗಿದ್ರು ಕೂಡ ಅಲ್ಲಿ ಮಾಯಾದೇವಿ, ಬಳ್ಳಿಗಾವಿಯ ಒಂದು ರಾಜಕುಮಾರಿ ಮಾಯಾದೇವಿ ಅವರಿಗೆ ಮೋಹಗೊಂಡು ನಿನ್ನ ನಾನು ಮದುವೆ ಆಗ್ತೀನಿ ಅಂತ ಅವ್ರು ಕೇಳಿದ್ರು ಕೂಡ, ಅವ್ರ ಪ್ರಸ್ತಾವ ಕಳಿಸಿದ್ರು ಕೂಡ ಒಬ್ಬ ರಾಜಕುಮಾರಿಯನ್ನು ಮದುವೆಯಾಗುವಂತಹ ಪ್ರಸಂಗ ಬಂದ್ರೂ ಕೂಡ ಅವರು ಹರ್ಷ ಪಡ್ಲಿಲ್ಲ, ಸಂತೋಷ ಪಡ್ಲಿಲ್ಲ ತಮ್ಮ ಜೀವನದಲ್ಲಿ. ಆದರೆ ಯಾವಾಗ ಅನಿಮಿಷನ ಕೈಯಲ್ಲಿರುವಂತಹ ಇಷ್ಟಲಿಂಗವನ್ನು ನೋಡಿರೋ ಅವ್ರು ಬಹಳ ಹರ್ಷವನ್ನ ಪಟ್ರು ಅಂತಕ್ಕಂಥದನ್ನ ನಾವು ನೋಡಿದ್ದೇವೆ. ಅರಸುವ ಬಳ್ಳಿ ಕಾಲ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈ ಸಾರಿದಂತೆ, ಬಡವ ನಿಧಾನವ ನೆಡಹಿ ಕಂಡಂತೆ, ನಾನರಸುತ್ತ ಬಂದು ಭಾವಕ್ಕಗಮ್ಯವಾದ ಮೂರ್ತಿಯ ಕಂಡೆ ನೋಡ, ಎನ್ನ ಅರಿವಿನ ಹರುಹ ಕಂಡೆ ನೋಡ, ಎನ್ನ ಒಳ ಹೊರಗೆ ಎಡದೆರಹಿಲ್ಲದೆ ಥಳಥಳಿಸಿ ಹೊಳೆಯುತ್ತಿಪ್ಪ ಅಖಂಡ ಜ್ಯೋತಿಯ ಕಂಡೆ ನೋಡ, ಕುರುಹಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ನಾನು ಇಲ್ಲಿವರೆಗೂ ಬದುಕಿರುವಂತಹ ಬದುಕು ಅದು ನಿಜವಾದ ಬದುಕಾಗಿರ್ಲಿಲ್ಲ. ಇವಾಗ ನಾನು ನನ್ನ ಪರಮ ಗುರುವಾಗಿರ್ತಕ್ಕಂಥ ಅನಿಮಿಷನ ಕೈಯಲ್ಲಿರುವಂತಹ ಇಷ್ಟಲಿಂಗವನ್ನ ಕಂಡ ಬಳಿಕ ಯಾವ ಪರಮ ಸತ್ಯವನ್ನ ನಾನು ಹುಡುಕುತ್ತಿದ್ದೇನೋ ಅಂತ ಪರಮ ಸತ್ಯವನ್ನ ಕಂಡ ಬಳಿಕ ಈಗ ನಾನು ನಿಜವಾಗಿ ನಾನು ಬದುಕಿದ್ದೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಗುರು ಅಲ್ಲಮ ಪ್ರಭುದೇವರು ಅತ್ಯಂತ ಸಂಭ್ರಾಂತರಾಗಿ ಈ ಅನಿಮಿಷನಿಂದ ಇಷ್ಟಲಿಂಗ ದೀಕ್ಷೆಯನ್ನ ಅದು ಮುಟ್ಟಲಾರದ ಹಸ್ತಮಸ್ತಕ ಸಂಯೋಗ ಎನ್ನುವಂತೆ ಆ ರೀತಿ ಅವರು ಅನಿಮಿಷ ಯೋಗಿಯಿಂದ ಅಂತಹ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಅವರು ಮುಂದೆ ಅದರ ಒಂದು ಮಹಾತ್ಮ, ಅದರ ಮಹಿಮೆ ಅರಿಲಿಕ್ಕೆ ಮತ್ತೆ ಎಲ್ಲಿಗೆ ಬರ್ತಾರೆ ಅಂದ್ರೆ 12ನೇ ಶತಮಾನದ ಶರಣರ ಸಂಘಕ್ಕೆ ಬರ್ತಾರೆ. ಅಲ್ಲಿ ಅನುಭವ ಮಂಟಪಕ್ಕೆ ಬರ್ತಾರೆ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಶರಣರ ಸಂಘದಲ್ಲಿ ಬೆರೆತು ಈ ಇಷ್ಟಲಿಂಗದ ಮಹಿಮೆಯನ್ನ ಅವರು ಅರಿತು ಆಚರಿಸಿ ಅವರು ಅವಾಗ ಬಹಳ ಆಶ್ಚರ್ಯಭರಿತರಾಗಿ ಗುರು ಬಸವಣ್ಣವ್ರಿಗೆ ಕೇಳ್ತಾರೆ, ನೆನೆದೆಹೆನೆಂದಡೆ ಮನಕ್ಕೆ ಸಿಲುಕದ, ನೆನೆದೆಹೆನೆಂದಡೆ ಮನಕ್ಕೆ ಸಿಲುಕದ, ಅರಿದಿಹೇನೆಂದಡೆ ಕುರುಹಿಂಗೆ ಬಾರದ ಘನವು ನಿಮ್ಮ ಮನಕ್ಕೆ ವೇದ್ಯವಾದ ಪರಿಯಂತು ಹೇಳ ಸಂಗನ ಬಸವಣ್ಣ. ಅದನ್ನು ಅರಿತ್ಕೋಬೇಕು,
ನಾನು ಅದನ್ನ ನೆನಿಬೇಕು ಅಂತಂದ್ರೆ ಅದನ್ನ ನಮ್ಮ ಮನಸ್ಸಿಗೆ ಸಿಲುಕೋದಿಲ್ಲ. ಅಂತ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಪರಮಾತ್ಮ ಲಿಂಗದೇವನು ನಿಮ್ಮ ಮನಸ್ಸಿಗೆ ಅದ್ ಹೆಂಗ್ ವೇದ್ಯ ಆಯ್ತು ಸಂಗನ ಬಸವಣ್ಣ ಅಂತ ಕೇಳ್ತಾರೆ. ಅರಿದೇನೆಂದಡೆ ಕುರುಹಿಂಗೆ ಬಹರದ ಘನವು. ನಾನು ಪರಮಾತ್ಮನನ್ನು ಅರಿಬೇಕು ಅಂತಂದ್ರೆ ಅವನು ಅರಿವಿಂಗ್ ಅಸಾಧ್ಯ. ಅವನು ಪರಮಾತ್ಮನು. ಅಂಥ ಪರಮಾತ್ಮನನ್ನ ನೀನ್ ಹೆಂಗೆ ನಿನಗೆ ನಿನ್ನ ಮನಕ್ಕೆ ವೇದ್ಯವಾದ ಪರಿಯಂತೂ ಹೇಳ ಸಂಗನ ಬಸವಣ್ಣ ಅಂತ ಹೇಳ್ಬಿಟ್ಟು ಸಂಭ್ರಾಂತರಾಗಿ ಗುರು ಬಸವಣ್ಣವರಿಗೆ ಕೇಳುತ್ತಾರೆ. ಗುರು ಅಲ್ಲಮ ಪ್ರಭುದೇವರು ಅಲ್ಲಿಗಾಗಲೇ ಸರ್ವಸಿದ್ಧಿಯನ್ನೂ ಪಡೆದುಕೊಂಡಿರ್ತಕ್ಕಂಥ ಮಹಾ ಮಹಿಮಶಾಲಿಯಾಗಿದ್ರು, ಸಿದ್ಧ ಪುರುಷರಾಗಿದ್ರು. ಇಷ್ಟಲಿಂಗವನ್ನು ಅವರು ಪಡೆದಾಗ ಸಂಭ್ರಮಿಸಿದ ರೀತಿಯನ್ನ ನೋಡಿ ನಾವು ಆ ಒಂದು ಇಷ್ಟಲಿಂಗದ ಮಹಿಮೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿರುವಂತಹ ವಸ್ತುವಿನ ಬಗ್ಗೆ ನಮಗೆ ಗೊತ್ತಿದ್ರೆ, ಅದ್ರ ಬೆಲೆ ಗೊತ್ತಿದ್ರೆ ಅದ್ರ ಬಗ್ಗೆ ಗೌರವ ಇರುತ್ತೆ. ಬೆಲೆನೇ ಗೊತ್ತಿಲ್ಲ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಗೌರವ ಇರೋದಿಲ್ಲ. ಅದಕ್ಕಾಗಿ ಆ ಶರಣರು ಅದನ್ನ ಪಡೆದು ಸಂಭ್ರಮಿಸಿರ್ತಕ್ಕಂಥ ರೀತಿ ನೀತಿಯನ್ನ ನೋಡಿ ನಮಗೆ ಇದು ಹಲವಾರು ಜನ್ಮಗಳ ಪುಣ್ಯದಿಂದ ಪ್ರಾಪ್ತಿಯಾಗಿದೆ ಅಂತಕ್ಕಂಥ ಭಾವನೆ ನಮಗಿರ್ಬೇಕು. ಜೊತೆಗೆ ಆದಿಶರಣರಲ್ಲೂ ಅಂತ ಭಾವನೆ ಇತ್ತು. ಹಲವಾರು ಜನ್ಮಗಳ ಪುಣ್ಯದ ಫಲದಿಂದ ಒಂದು ಇಷ್ಟಲಿಂಗದ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ಬಿಟ್ಟು ನೂರಾರು ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಶ್ರೇಷ್ಠ ಲಾಂಛನವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ಪ್ರತಿಯೊಬ್ಬರು ಅಭಿಮಾನದಿಂದ ಧರಿಸಬೇಕು. ಪ್ರತಿಯೊಬ್ಬರು ಅಭಿಮಾನದಿಂದ ಧರಿಸಿ ಅದನ್ನ ಭಕ್ತಿಯಿಂದ ಅರ್ಚಿಸಿ ನಿಷ್ಠೆಯಿಂದ ಇಷ್ಟಲಿಂಗ ಯೋಗ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಾವು 12ನೇ ಶತಮಾನದ ಶರಣರಂತ ನಿರ್ಮಲತ್ವ, ಶುಚಿತ್ವ, ಆಮೇಲೆ ಸುವಿಧಾನ, ಸಮಾಧಾನ, ನಿಶ್ಚಿಂತೆ, ನಿರ್ಮಲತ್ವ ಇವೆಲ್ಲವೂ ನಮ್ಮಲ್ಲಿ ಅಳವಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಇಂಥ ಇಷ್ಟಲಿಂಗ ಯೋಗವನ್ನ, ಪೂಜೆಯನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು. ಅದನ್ನ ಭಕ್ತಿಯಿಂದ ಮಾಡ್ಬೇಕು. ಇದರ ಇಷ್ಟಲಿಂಗ ಯೋಗ ಆಗಿರ್ಬೋದು, ಅಥವಾ ಇಷ್ಟಲಿಂಗ ಧರಿಸುವಿಕೆ ಆಗಿರ್ಬೋದು, ಇಷ್ಟಲಿಂಗ ಪೂಜೆ ಆಗಿರ್ಬೋದು, ಇದನ್ನು ಯಾರ್ಯಾರು ಮಾಡಬಹುದು? ಸನ್ಯಾಸಿ ಸಂಸಾರಿ ಎನ್ನುವಂತಹ ಆಶ್ರಮ ಭೇದವಿಲ್ಲದೆ, ವಿದ್ಯಾರ್ಥಿ ಉದ್ಯೋಗಿ ಎನ್ನುವಂತಹ ಸಾಧನೆಯ ಭೇದವಿಲ್ಲದೆ, ಮಕ್ಕಳು ಮುದುಕರು ಎನ್ನುವಂತಹ ವಯಸ್ಸಿನ ಭೇದವಿಲ್ಲದೆ, ಸ್ತ್ರೀಯರು ಪುರುಷರು ಎನ್ನುವಂತಹ ಲಿಂಗ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಇಷ್ಟಲಿಂಗವನ್ನ ಧರಿಸ್ಬೇಕು, ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಗುರು ಬಸವಣ್ಣನವರು ಮನೆಯನ್ನ ತೊರೆದು 8ನೇ ವಯಸ್ಸಿಗೆ ಅವರು ಮನೆಯನ್ನ ಯಾಕೆ ತೊರೆದ್ರು ಅಂತಂದ್ರೆ ಎಲ್ಲರಿಗೂ ಪೂಜೆ ಮಾಡುವ ಅವಕಾಶಗಳಿಲ್ಲ. ಈ ಜನಿವಾರ ಧರಿಸುವಿಕೆಯಲ್ಲಿ ಎಲ್ಲರಿಗೂ ಇದರ ಅವಕಾಶ ಇಲ್ಲ. ಅದರಲ್ಲೂ ಅವರ ಅಕ್ಕನಾಗಿರ್ತಕ್ಕಂಥ ಗುರು ಅಕ್ಕ ನಾಗಲಾಂಬಿಕಾ ತಾಯಿಯವರಿಗೆ ಆ ದೀಕ್ಷೆಯನ್ನ ಕೊಡ್ಲಿಲ್ಲ ಅವರು. ಅದಕ್ಕಾಗಿ ಅಕ್ಕನಿಗೆ ಇರಲಾರ್ದಂತ ದೀಕ್ಷೆ ನನಗ್ ಬೇಡ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋದ್ರು ಗುರು ಬಸವಣ್ಣವರು. ಮನೆ ಬಿಟ್ಟು ಹೋದ ತಕ್ಷಣ ಇಷ್ಟಲಿಂಗವನ್ನ ಕಂಡು ಹಿಡಿದ ತಕ್ಷಣನೇ ಅವರು ಹಿಡಿದಾದ ತಕ್ಷಣ ತಾವೇ ಆ ಇಷ್ಟಲಿಂಗವನ್ನ ಧರಿಸಿ ಜಗತ್ತಿನ ಮೊಟ್ಟ ಮೊದಲ ಲಿಂಗಾಯತರು ಆದ್ರು ಗುರು ಬಸವಣ್ಣವರು. ಅದಾದ ನಂತರ ಯಾವ ಕಾರಣಕ್ಕಾಗಿ ಅವರು ಮನೆಯನ್ನ ಬಿಟ್ಟಿದ್ರು ಅದೇ ಕಾರಣ ಹಿಡಿದುಕೊಂಡು ಮೊದಲು ಅಕ್ಕನಾಗಲಾಂಬಿಕಾ ತಾಯಿಯವರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ನೀಡಿ ಅವರನ್ನ ಜಗತ್ತಿನ 2ನೇ ಲಿಂಗಾಯತರನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅಕ್ಕಂದಿರು, ತಾಯಂದಿರು ಎಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಈ ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಇಷ್ಟಲಿಂಗದ ಬಗ್ಗೆ ಅವ್ರಿಗೆ ಹೇಳ್ಬೇಕು. ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ವಿಷಯಾಂತರ ಆದ್ರೂ ಕೂಡ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಹೊರಗಡೆ ಸಮಾಜ ಪರಿಸ್ಥಿತಿ, ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ಹೊರಗಡೆ ಈ ವಯಸ್ಸಾಗಿರ್ತಕ್ಕಂಥ ಒಂದು 10ನೇ ಕ್ಲಾಸು ದಾಟಿರ್ತಕ್ಕಂಥ ಮಕ್ಕಳು ತಾಯಿ ತಂದೆಯರ ಸಂಪರ್ಕಕ್ಕಿಂತ ಹೆಚ್ಚಿನ ಸಮಯ ಅವ್ರು ಹೊರ ಜಗತ್ತಿನಲ್ಲಿ ಕಳೀತಾರೆ. ಈಗ ನಮ್ಮ ಮಕ್ಕಳು 10ನೇ ಕ್ಲಾಸ್ ದಾಟಿರ್ತಕ್ಕಂಥ ಮಕ್ಕಳು ಅವರು ಸ್ಕೂಲು, ಕಾಲೇಜು, ಟ್ಯೂಷನ್ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅವ್ರ ಸಂಪರ್ಕ ಎಷ್ಟಿರುತ್ತೋ ಅವ್ರಿಗೆ ಹೊರಗಡೆ ಜಗತ್ತಿನ ಹೊರಗಡೆ ಫ್ರೆಂಡ್ಸ್ಗಳ, ಅವ್ರ ಕಾಲೇಜಿನಲ್ಲಿ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್, ಸ್ನೇಹಿತರ ಒಂದು ಸಂಪರ್ಕ ಹೊರ ಜಗತ್ತಿನ ಸಂಪರ್ಕಕ್ಕೆ ಹೆಚ್ಚಿಗೆ ಬರ್ತಾರೆ. ಹಾಗೆ ನಮ್ಮ ಮಕ್ಕಳು ಹೊರ ಜಗತ್ತಿನ ಸಂಪರ್ಕಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಅವರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಧರ್ಮ ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ಬೇಕು, ಧರ್ಮ ಸಂಸ್ಕಾರವನ್ನು ಕೊಡ್ಬೇಕು. ವಿಷಯಾಂತರ ಆದರೂ ಈ ಮಾತನ್ನ ಇಲ್ಲಿ ಹೇಳಲೇಬೇಕು. ಯಾವ ಲೆವೆಲ್ಗೆ ಧರ್ಮ ಸಂಸ್ಕಾರ ಕೊಡಬೇಕು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ ಲೆವೆಲ್ಗೆ ನಾವು ಧರ್ಮ ಸಂಸ್ಕಾರ ಕೊಡಬೇಕು, ಅವರಿಗೆ ಇಷ್ಟಲಿಂಗದ ಬಗ್ಗೆ ನಿಷ್ಠೆ, ಗುರು ಬಸವಣ್ಣರ ಬಗ್ಗೆ ತತ್ವ ಧರ್ಮ ಬೋಧಿಸ್ಬೇಕಂದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾವುದೇ ರಾಮ ರಹೀಮರ ಪ್ರೀತಿಯ ಬಲೆಗೆ ಬೀಳದಂತಹ ಸಂಸ್ಕಾರವನ್ನು ಕೊಡ್ಬೇಕು ನಾವು ಅವರಿಗೆ.
ರಾಮ, ರಹೀಮ, ವಿಷ್ಣು, ಕೃಷ್ಣ ಇಂಥವ್ರು ಬಹಳ ಜನ ಇರ್ತಾರೆ. ನಾವು ಅವರಿಗೆ ಹೊರಗಡೆ ಜಗತ್ತಿನಲ್ಲಿ, ಅದಕ್ಕಾಗಿ ಅವರಿಗೆ ಅಂಥ ದೊಡ್ಡ ಸಂಸ್ಕಾರವನ್ನ ನಾವು ಕೊಡ್ಬೇಕು. ಯಾಕೆಂದ್ರೆ ಆ ವಯಸ್ಸು ಅಂಥದ್ದು. ಅವರಿಗೆ ಆ ಲಿಂಗ ಪ್ರೇಮ, ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಧ್ಯಾನ, ಇಷ್ಟಲಿಂಗದ ತಪಸ್ಸು, ಲಿಂಗ ಪ್ರೇಮ, ಪರಮಾತ್ಮನಲ್ಲಿ ತನ್ನ ಪ್ರೀತಿಯನ್ನ ವ್ಯಕ್ತ ಮಾಡ್ಲಿಕ್ಕೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿಸಿದ್ರೆ ಅವರು ಯಾವುದೇ ರಾಮ ರಹೀಮಗಳ ಬಲೆಗೆ ಬೀಳೋದಿಲ್ಲ. ಈ ಲವ್ ಜಿಹಾದ್ ಅಂತಕ್ಕಂತ ಒಂದು ಇದಕ್ಕೆ ಒಳಗಾಗೋದಿಲ್ಲ. ಅದರಿಂದ ನಮ್ಮ ಪರಿಸ್ಥಿತಿ, ನಮ್ಮ ಹೆಣ್ಣು ಮಕ್ಕಳು, ಅದರಲ್ಲೂ ಅನೇಕ ಕಡೆಗಳು ತಾವು ಟಿವಿಗಳಲ್ಲಿ, ನ್ಯೂಸ್ಗಳಲ್ಲೆಲ್ಲ ಓದಿದಿರಿ. ಹೆಣ್ಣು ಮಕ್ಕಳು, ನಮ್ಮ ಲಿಂಗಾಯತರ ಮಕ್ಕಳು, ಹೆಣ್ಮಕ್ಕಳು ಕೂಡ ಅನೇಕ ಕಡೆಗಳಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಂಥ ಒಂದು ಉತ್ತಮ ಸಂಸ್ಕಾರವನ್ನ ಮನದೆರೆದು ಮಾತನಾಡಬೇಕು ಮಕ್ಕಳಿಗೆ. ನಮ್ಮ ಲಿಂಗದೇವನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಿರು ಅಂತಂದ್ರೆ ಅದರ ಅರ್ಥ ಏನು? ಬರೀ ಧರ್ಮ ತತ್ವ ಇದಲ್ಲ. ಏನು ನಮ್ಮ ಅಂಬಿಗ ಚೌಡಯ್ಯನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರಲ್ಲ, ಮಕ್ಕಳ ಚಿಂತೆ. ಈ ವಿಷಯನೂ ಕೂಡ ನಾನು ಒಂದ್ ದಿವಸ ತಗೊಳ್ಳೋನಿದ್ದೇನೆ. ನಾವು ಚಿಂತೆ ಯಾವ ರೀತಿ ಮಾಡ್ಬೇಕು? ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ ಅನ್ನೋದಿದೆ ಅಲ್ಲ. ನಾನು ಇದನ್ನು ಮಾತಾಜಿಯವರಿಗೆ ಒಂದ್ಸಲ ಹೇಳಿದ್ದೆ ಕಲ್ಯಾಣ ಪರ್ವದಲ್ಲಿ. ಈ ವಚನ ಆರ್ಡರ್ ಆಫ್ ಥಿಂಕಿಂಗ್. ಒಬ್ಬ ವ್ಯಕ್ತಿ ಯಾವ್ಯಾವ ರೀತಿ, ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ಚಿಂತೆ ಮಾಡ್ಬೇಕು. ಹೆಂಡಿರಾದರೆ ಮಕ್ಕಳ ಚಿಂತೆ ಅಂತ ಏನಿದೆ ಅಲ್ಲ, ಮಕ್ಕಳಾದ್ಮೇಲೆ ಮಕ್ಕಳ ಬಗ್ಗೆ ಒಂದು ಚಿಂತೆ, ಕಾಳಜಿ, ಅವರನ್ನ ನಾವು ಧರ್ಮ ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ತಕ್ಕಂಥದ್ದು, ಅದು ಒಬ್ಬ ತಂದೆ ತಾಯಿಯರ ಒಂದು ಆದ್ಯ ಕರ್ತವ್ಯ. ಅದು ಆ ಕರ್ತವ್ಯವನ್ನ ನಾವು 100% ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅಂದಾಗ ನಮ್ಮ ಮಕ್ಕಳು ನಮ್ಮ ಧರ್ಮದಲ್ಲಿ ಉಳಿದು ನಮ್ಮ ಧರ್ಮ ಸಂಸ್ಕಾರಕ್ಕೆ ಒಳಗಾಗಿ ಈ ಧರ್ಮದ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಒಂದು ವೇಳೆ ಅವರಿಗೆ ಸಂಸ್ಕಾರ ಕೊಡುವುದರಲ್ಲಿ ತಪ್ಪಿದರೆ, ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವುದರಲ್ಲಿ ನಾವು ತಪ್ಪಿದರೆ ಅವರು ನಮ್ಮ ಮಾತು ಮೀರ್ತಾರೆ. ಅವರು ಅನೇಕ ಹೊರಗಡೆಯ ಆಕರ್ಷಣೆಗೆ ಬಲಿಯಾಗ್ತಾರೆ. ಅಂಥ ವ್ಯವಸ್ಥೆ, ಅಂಥ ಒಂದು ಪರಿಸರ ಇವತ್ತು ಹೊರಗಡೆ ಇದೆ. ಅದಕ್ಕಾಗಿ ಈ ಗುರು ಬಸವಣ್ಣನವರು ತಮ್ಮ ಅಕ್ಕನಿಗೋಸ್ಕರವಾಗಿ ಮನೆಯನ್ನ ತೊರೆದು ಅಕ್ಕನಿಗೆ ಮೊದಲು ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ರು. ಮೊದಲನೇ ಲಿಂಗಾಯತ ಗುರು ಬಸವಣ್ಣವರು, ಎರಡನೇ ಲಿಂಗಾಯತರು ಅಕ್ಕ ನಾಗಲಾಂಬಿಕಾ ತಾಯಿಯವರು. ಅದಕ್ಕಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಅತ್ಯಂತ ಪ್ರಿಫರೆನ್ಸ್ ಕೊಟ್ಟು ಅವರಿಗೂ ದೀಕ್ಷೆಯನ್ನ ಮಾಡಿಸಿ ಧರ್ಮ ಸಂಸ್ಕಾರವನ್ನ ಕೊಟ್ಟು ಹೊರಗಡೆ ಜಗತ್ತಿನ ವ್ಯಾಮೋಹಕ್ಕೆ ಆಕರ್ಷಣೆಗೊಳ್ಳದಂತೆ ಅವರಲ್ಲಿ ಲಿಂಗ ಪ್ರೇಮ, ಲಿಂಗ ಭಕ್ತಿಯನ್ನ ನಾವು ಬಿತ್ತಕ್ಕಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯರ ಆದ್ಯ ಕರ್ತವ್ಯ. ಅದಕ್ಕಾಗಿ ಈ ರೀತಿ ಒಂದು ಸ್ತ್ರೀ ಪುರುಷರು ಎನ್ನುವ ಭೇದವಿಲ್ಲದೆ ಎಲ್ಲರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಇಷ್ಟಲಿಂಗವನ್ನ ಧರಿಸ್ಬೇಕು. ಇದರಿಂದ ಏನಾಗುತ್ತೆ, ನಾನು ಮೊನ್ನೆ ಹೇಳ್ತಾ ಇದ್ದೆ ಗೌಡಪ್ಪ ಅಣ್ಣವ್ರ ಜೊತೆ ಮಾತನಾಡುವಾಗ, ಬಿರಾದರ್ ಅಣ್ಣವ್ರ ಜೊತೆ ಮಾತನಾಡುವಾಗ, ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ, ಅದರ ಇಷ್ಟಲಿಂಗ ಯೋಗ ಮಾಡೋದ್ರಿಂದ ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕಾಯಕಗಳಲ್ಲಿ, ನಮ್ಮ ವಿದ್ಯಾಭ್ಯಾಸಗಳಲ್ಲಿ ನಮ್ಮ ಕಾರ್ಯದಕ್ಷತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಕಾರ್ಯದಕ್ಷತೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಓದುವಂತಹ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಬರ್ತದೆ. ಅವರ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಏಕಾಗ್ರತೆ ಬರ್ತದೆ. ಒಂದೇ ಸಲಕ್ಕೆ ಓದಿರೋದು ಅವರಿಗೆ ನೆನಪಲ್ಲಿ ಉಳಿತದೆ. ನಾನು ಆಗ್ಲೇ ಹೇಳಿದ್ದು, ನಮ್ಮ ಅಶೋಕ್ ಮುದ್ದಗೌಡರ್ ಸರ್ ಇದ್ದಾರೆ. ಈಗ ನಾನು ಹೇಳಿದ್ನಲ್ಲ, ನಾನು ಈ ಒಂದು ಪರೀಕ್ಷೆ, ಈಗ ಮೊನ್ನೆ ದಿವಸ ಒಂದು ದೊಡ್ಡ ಪರೀಕ್ಷೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಕ್ಕಂಥ ಪರೀಕ್ಷೆ, ಅದು ಒಂದು ಸರ್ವಸಾಮಾನ್ಯವಾಗಿ IAS ಪರೀಕ್ಷೆಗೆ ಸರಿ ಸಮಾನವಾಗಿರ್ತದೆ. ನಮ್ಮ ಅಶೋಕ್ ಮುದ್ದಗೌಡರ್ ಸರ್ ಕೂಡ ಅಂಥ ಒಂದು ದೊಡ್ಡ ಪರೀಕ್ಷೆಯನ್ನು ಎದುರಿಸಿ ದೊಡ್ಡ ಅಧಿಕಾರಿಯಾಗಿ ಇವತ್ತು ಅಂಥದೇ ಪರೀಕ್ಷೆ ನಾನು 2015ರಿಂದಲೇ ಅನೇಕ ಬಾರಿ UPSC ಪರೀಕ್ಷೆ ಅವು ಬರೆದ್ರು ಕೂಡ ಎಲ್ಲರಂತೆ ಒಂದು ಅಪಾರ್ಚುನಿಟಿ ನನಗಿರ್ಲಿಲ್ಲ. ನಾನು ಇನ್ ಸರ್ವಿಸ್ ಕಾಯಕ ಮಾಡ್ತಾನೆ ನಾನು BE ಓದ್ಬೇಕಾಯ್ತು. ಕಾಯಕ ಮಾಡ್ತಾನೆ ನಾನು UPSC ಕೋಚಿಂಗ್ ಪಡಿಬೇಕಾಯ್ತು. ಈಗಲೂ ಕೂಡ ಕಾಯಕ ಮಾಡ್ತಾನೆ ಇಂಥ ಟಫೆಸ್ಟ್ ಎಕ್ಸಾಮ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು LDCA ಎಕ್ಸಾಮ್, ಅದು IAS ಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಇರುತ್ತೆ. ಟಫೆಸ್ಟ್ ಎಕ್ಸಾಮ್. ಅದನ್ನು ಕೂಡ ನಾನು ಈಗ 47ನೇ ವಯಸ್ಸಿನಲ್ಲಿ ಅದನ್ನು ಓದಿ ಸಾಧಿಸಿ ನಾನು ಪಡ್ಕೊಂಡಿದ್ದೀನಿ ಅಂತಂದ್ರೆ ಅದು ಇಷ್ಟಲಿಂಗ ಯೋಗದಿಂದ ಮಾತ್ರ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ಬೇರೆಯವ್ರ ತರ ಪಡ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಇರ್ಬೇಕು. 2-3 ವರ್ಷ ಜನ ಎಲ್ಲ ದಿಲ್ಲಿಯಲ್ಲಿ ಕೂತ್ಕೊಂಡು 3-4 ವರ್ಷಗಳ ಕಾಲ ಅಲ್ಲಿದ್ದು ವಿದ್ಯಾಭ್ಯಾಸ ಮಾಡಿ ಅಂತ ಎಕ್ಸಾಮ್ ಪಾಸ್ ಮಾಡ್ತಾರೆ. ಆದ್ರೆ ನಮಗಂತ ಅವಕಾಶ ಇರಲಿಲ್ಲ. ನಾವು ಕಾಯಕ ಮಾಡ್ತಾ ಒಂದು ಧರ್ಮ, ಕಾಯಕ, ಕುಟುಂಬ, ತಂದೆ ತಾಯಿ, ಈ ಬಂಧು ಎಲ್ಲರನ್ನ ನೋಡ್ತಾ ಈ ದಾರಿಯಲ್ಲಿ ಸಾಗಿರೋದ್ರಿಂದ ನನಗೆ ಇಷ್ಟು ಲೇಟ್ ಆಯ್ತು. ಲೇಟ್ ಆದ್ರೂ ಕೂಡ ಅದನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ರೆ ಅದು ಇಷ್ಟಲಿಂಗ ಯೋಗದಿಂದ ಸಾಧ್ಯ ಇದೆ.
ನಾನ್ ನಿನ್ನೆ ದಿವಸ ನಿಮ್ಗೆ ಹೇಳಿದೆ, ಒಂದು ದೊಡ್ಡ ಪುಸ್ತಕ ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ವಚನಗಳು ಓದ್ತೀರಿ ಸರ್, ಪೂಜೆ ಮಾಡ್ತೀರಿ, ನಿಮಗೆ ಸಾಧ್ಯ ಇದೆ, ಓದ್ರಿ ಅಂತ ಹೇಳ್ಬಿಟ್ಟು ನಮಗೆ ಹುರಿದುಂಬಿಸಿದ್ರು. ನಮ್ಮ ಅಶೋಕ್ ಸರ್ ಅವರು ಕೂಡ ಅವಾಗ ಇಲ್ಲ ಆಗುತ್ತೆ, ನೀವು ಓದ್ರಿ ಅಂತ ನಮಗೆ ಹುರಿದುಂಬಿಸಿದ್ರು. ಆ ಕಾರಣಕ್ಕಾಗಿ ನಾವು ಅದನ್ನ ಸಂಕಲ್ಪ ಮಾಡ್ಕೊಂಡು ಇವತ್ತು ಅದನ್ನ ಸಿದ್ಧಿಸ್ಕೊಂಡಿದೀವಿ ಅಂತಂದ್ರೆ ಇದು ಇಷ್ಟಲಿಂಗ ಯೋಗದಿಂದ ಸಾಧ್ಯ. ನಾನು ಯಾಕೆ ಇದನ್ನ ಉದಾಹರಣೆ ಹೇಳ್ತೀನಂದ್ರೆ, ಇದನ್ನ ಹಾಗೆ ಇಷ್ಟಲಿಂಗ ಯೋಗ, ನಾವು ಪೂಜೆ ಪ್ರಾರ್ಥನೆ ಇದ ಮಾಡ್ತಕ್ಕಂಥವ್ರು ಸಕ್ಸಸ್ ಆಗಲ್ಲ. ಧಾರ್ಮಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಧರ್ಮ ಅಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರು, ಅವ್ರ ಜೀವನದಲ್ಲಿ ಯಶಸ್ವಿ ಆಗಲ್ಲ ಅಂತಕ್ಕಂಥದ್ದು ಒಂದು ಮಾತಿದೆ. ಯಾಕೆಂದ್ರೆ ನಾನು ಆರಂಭದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಅಲ್ಲಿ BHEL ಅಲ್ಲಿ ನನಗೆ ಅಪ್ರೆಂಟಿಸ್ ಟ್ರೈನಿಂಗ್ ಸಿಕ್ಕಿತ್ತು ಅಪಾರ್ಚುನಿಟಿ. ಅಲ್ಲಿರ್ತಕ್ಕಂಥವ್ರು ನನ್ನಲ್ಲಿರ್ತಕ್ಕಂಥ ಭಕ್ತಿ ಅದು ಇದು ನೋಡಿ, ನೀನ್ ಹಿಂಗೆ ಮಾಡಿದ್ರೆ ನೀನು ಜೀವನದಲ್ಲಿ ನೀನ್ ಯಶಸ್ವಿ ಆಗಲ್ಲ ಅಂತಿದ್ರು ನನಗೆ. ಅವಾಗ ಪೂಜೆ ಮಾಡೋದಾದ್ರೆ ಅದಕ್ಕೆ ಬೇರೆ ಸ್ಥಳ ಇದೆ, ಅದಕ್ಕೆ ನೀನು ಮಠಕ್ಕೆ ಹೋಗ್ಬೇಕು, ಅಲ್ಲೇ ಇರ್ಬೇಕು, ಇದು ನಮಗಲ್ಲ, ನಮ್ಮ ಇಂಜಿನಿಯರ್ಸ್ಗಲ್ಲ ಇದು ಅಂತ ಹೇಳ್ತಿದ್ರು ಅಲ್ಲಿ ಕೆಲವರೆಲ್ಲ. ಅವರೆಲ್ಲ ಲೌಕಿಕ ಜನ. ಆದ್ರೆ ಧಾರ್ಮಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಧರ್ಮ ಅಧ್ಯಾತ್ಮವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಕೂಡ ಇದನ್ನು ಸಾಧಿಸಬಲ್ಲರು, ಮತ್ತೆ ಅದರಲ್ಲೂ ಕಾರ್ಯದಕ್ಷತೆಯಿಂದ ಅತ್ಯಂತ ಯಶಸ್ವಿಯಾಗಿ ಸಾಧಿಸಬಲ್ಲರು ಅನ್ನೋ ಕಾರಣಕ್ಕೆ ಈ ಒಂದು ಉದಾಹರಣೆಯನ್ನು ಹೇಳಿದೀನಿ. ಅದಕ್ಕಾಗಿ ಇಂಥ ಇಷ್ಟಲಿಂಗ ಯೋಗ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಕಾರ್ಯದಕ್ಷತೆ ಅಂತಕ್ಕಂಥ ಹೆಚ್ಚಾಗುತ್ತೆ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಅವ್ರ ವಿದ್ಯಾಭ್ಯಾಸ, ಅವರಿಗೆ ಸ್ಟ್ರೆಸ್ ಆಗಲ್ಲ. ಇದು ನಾನು ಕಾಲೇಜ್ ಓದ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡ್ತಿದ್ದೆ. ಈ KV ಮಕ್ಕಳಿಗೆ, ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಕ್ಕಂಥವ್ರು 10ನೇ ಮಕ್ಕಳಿಗೆ ಅವರಿಗೆಲ್ಲ ನಾನು ಟ್ಯೂಷನ್ ಮಾಡ್ತೀನಿ. ಅವರಲ್ಲಿ ಎಷ್ಟು ಸ್ಟ್ರೆಸ್ ಇರ್ತಿತ್ತು ಅಂತಂದ್ರೆ, ಅವ್ರಿಗೆ ನಾನು ಒಂದ್ ಮಗು ಬರ್ತಿತ್ತು ನನ್ನ ಹತ್ರ, 8-9ನೇ ಕ್ಲಾಸ್ ಮಗು ಇತ್ತು, ಓದ್ಲಿಕ್ಕೆ ಟ್ಯೂಷನ್ ಬರುವಾಗ ನಾನು ಅವರಿಗೆಲ್ಲ ನಾವು ಮಾಡ್ತಕ್ಕಂಥ ಪೂಜೆ ಇದೆಲ್ಲ ನೋಡಿ, ಪೂಜೆ ಮಾಡ್ರಿ, ನೀವು ಸ್ವಲ್ಪ ಪ್ರಾರ್ಥನೆ ಮಾಡ್ರಿ, ಭಾನುವಾರ ನಮ್ ಜೊತೆ ಪ್ರಾರ್ಥನೆಗೆ ಬನ್ನಿ ಅಂತೆಲ್ಲ ಕರಿತಿದ್ದೆ ಅವರಿಗೆ. ಕರೆಯುವಾಗ ಆ ಮಗು ಒಂದ್ ದಿವಸ ಏನ್ ಕೇಳ್ತು ಪ್ರಶ್ನೆ ಅಂದ್ರೆ, ನಾವು ಪೂಜೆ ಪ್ರಾರ್ಥನೆ ಮಾಡಿದ್ರೆ ಓದ್ಲಾರ್ದೇನು ಕೂಡ ಪಾಸ್ ಆಗ್ಬಹುದಾ, ಓದ್ಲಾರ್ದೇನು ಕೂಡ ನಾವು ಇದನ್ನ ಪಾಸ್ ಆಗ್ಬಹುದಾ ಅಂದ್ರೆ ಅಷ್ಟು ಸ್ಟ್ರೆಸ್ ಅದು ಓದೋದವರಿಗೆ. ಓದುವಂತದೇ ಸ್ಟ್ರೆಸ್ ಆಗಿ ಪರಿಣಾಮ ಬೀರುತ್ತೆ. ಆದ್ರೆ ಈ ಪೂಜೆ ಪ್ರಾರ್ಥನೆ ನೆನಹು ದಿನನಿತ್ಯ ಇಷ್ಟಲಿಂಗ ಪೂಜೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಏಕಾಗ್ರತೆ ಹೆಚ್ಚಾಗಿ, ತಮ್ಮ ಮಕ್ಕಳ ಕಾರ್ಯದಕ್ಷತೆ ಹೆಚ್ಚಾಗಿ ಅವ್ರು ಓದಿನಲ್ಲೂ ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ವ್ಯಕ್ತಿಯು ಮೆಲ್ಲನೆ ಜ್ಞಾನಿ ಆಗ್ತಾನೆ. ಈ ರೀತಿ ಮಾಡೋದ್ರಿಂದ ವಚನ ಸಾಹಿತ್ಯ ಅರ್ಥ ಆಗ್ತದೆ, ನಾವು ಓದುವಂತಹ ಸಬ್ಜೆಕ್ಟ್ಗಳು ಅರ್ಥ ಆಗ್ತದೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ಒಂದು ಇಷ್ಟಲಿಂಗ ಯೋಗ ಮಾಡೋದ್ರಿಂದ ಅವರ ಏಕಾಗ್ರತೆ ಹೆಚ್ಚಾಗಿ ಗ್ರಹಣ ಶಕ್ತಿ ವೃದ್ಧಿ ಆಗ್ತದೆ, ಓದಿದ್ದು ಚೆನ್ನಾಗಿ ನೆನಪಿನಲ್ಲಿರ್ತದೆ. ಮತ್ತೆ ಅದು ಬಿಟ್ಟು ಉಳಿದಂತೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಿಲ್ಲ ಒಂದು ರೀತಿಯ ಕಷ್ಟಗಳು ಎದುರಾಗ್ತಾನೆ ಇರ್ತವೆ ಜೀವನದಲ್ಲಿ. ಎಲ್ಲರೂ ಯಾವ ವ್ಯಕ್ತಿಗಳಿಗನು ಕೇಳ್ರಿ ನೀವು, ನಾನು ಬಹಳ ಸುಖವಾಗಿದ್ದೆ, ನನ್ನ ಜೀವನದಲ್ಲಿ ನಾನು ಕಷ್ಟಗಳನ್ನ ಎದುರಿಸೇ ಇಲ್ಲ, ನನ್ನ ಜೀವನದಲ್ಲಿ ಏಳು ಬೀಳುಗಳು ಬಂದೇ ಇಲ್ಲ ಅಂತಕ್ಕಂಥದ್ದು ಹೇಳ್ತಕ್ಕಂಥ ವ್ಯಕ್ತಿ ನಮಗೆ ಈ ಜಗತ್ತಿನಲ್ಲಿ ಒಬ್ರು ಸಿಗೋದಿಲ್ಲ. ಎಲ್ಲರ ಜೀವನದಲ್ಲಿಯೂ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು, ಜೀವನದ ಏರಿಳಿತಗಳು, ದುಃಖ ದುಮ್ಮಾನಗಳು, ಅನೇಕ ಜನಗಳಿಂದ ನಮ್ಮ ಮೋಸ ವಂಚನೆಗಳು, ಇಂಥವಕ್ಕೆಲ್ಲ ನಾವು ಒಳಗಾಗ್ತೇವೆ. ಹಂಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಆತ್ಮಬಲ ಕಳ್ಕೊಳ್ತಾನೆ, ಹತಾಶನಾಗ್ತಾನೆ. ಅನೇಕ ಜೀವನದಲ್ಲಿ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ಬೋದು, ನಮ್ಮದಲ್ಲದ ತಪ್ಪಿನಿಂದ ಕೆಲವೊಮ್ಮೆ ಫೇಲ್ ಆಗ್ಬೋದು, ಕೆಲವೊಂದು ಜೀವನದ ಅನೇಕ ವಿಚಾರಗಳಲ್ಲಿ ಫೇಲಿಯರ್ ಕಾಣಬಹುದು ವ್ಯಕ್ತಿ. ಹಾಗೆ ಫೇಲಿಯರ್ ಅನ್ನು ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನೇಕ ಜನ ನೋಡ್ತಾ ಇದೀವಿ. ನಮ್ಮ ಅನೇಕ ಜನ ಶರಣರ ಮಕ್ಕಳೇ, ನಮಗೆ ಗೊತ್ತಿರ್ತಕ್ಕಂಥ ಅನೇಕ ಜನ ಶರಣರ ಮಕ್ಕಳು ಆಗಿರ್ಬೋದು, ನಮ್ಮ ಅನೇಕ ಜನ ಕೆಲವರು ನಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಕೊಲೀಗ್ಸ್ ಮಕ್ಕಳು ನಾವು ನೋಡಿದೀವಿ. ಅವರು ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು, ಕೆಲವರು ಒಬ್ಬೊಬ್ಬರೇ ಇರ್ತಕ್ಕಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ದುರಂತ ಅಂತ್ಯ ಕಂಡಿರ್ತಕ್ಕಂಥ ಕುಟುಂಬಗಳನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ಎಲ್ಲರ ಜೀವನದಲ್ಲೂ ಫೇಲಿಯರ್ ಬರ್ತವೆ, ನಮ್ಮ ಜೀವನದಲ್ಲೂ ಫೇಲಿಯರ್ಸ್ ಬಂದಿಲ್ಲ ಅಂತೇನಿಲ್ಲ. ಸಾಕಷ್ಟು ಬಾರಿ ಫೇಲಿಯರ್ಸ್ ಬಂದ್ರೂ ಕೂಡ ಅವುಗಳನ್ನ ಅತ್ಯಂತ ಸಮರ್ಥವಾಗಿ, ಆ ಫೇಲಿಯರ್ಸ್ ಗಳನ್ನ ಸಮರ್ಥವಾಗಿ ಎದುರಿಸುವಂತಹ ಒಂದು ಶಕ್ತಿ, ಆತ್ಮಬಲ ಯಾವುದು ಕೊಡುತ್ತೆ ಅಂದ್ರೆ ನಮ್ಮ ಧರ್ಮ ಮತ್ತು ಅಧ್ಯಾತ್ಮ, ನಮ್ಮ ಪೂಜೆ ನಮಗೆ ಅದನ್ನು ಕೊಡ್ತವೆ. ನಿನ್ನೆ ನಮ್ಮ ಲಾಯರ್ ಅಕ್ಕ ಇದ್ರು, ತನುಜಾ ಅಕ್ಕ ಅವ್ರು ನಿನ್ನೆ ಮಾತಾಡ್ತಾ ಇದ್ರು, ಅವರು ಕೂಡ ಮಾತಾಡ್ತಾ ಅವ್ರು ಹೇಳಿದ್ರು, ನಮ್ಮ ಜೀವನದಲ್ಲಿ ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಈ ಇಷ್ಟಲಿಂಗ ಪೂಜೆ, ಧರ್ಮ, ಅಧ್ಯಾತ್ಮ ಅಂತಕ್ಕಂಥದ್ದು ಕೊಡ್ತದೆ ಅಂತಕ್ಕಂಥದ್ದು ಅವರು ಕೂಡ ಹೇಳಿದ್ರು. ಅದಕ್ಕಾಗಿ ಈ ಲಿಂಗದೇವನಲ್ಲಿ ಶರಣಾಗತಿ ಅಂತಕ್ಕಂಥದ್ದು ನಾನು ಆಗ್ಲೇ ಒಂದ್ಸಲ ಒಂದ್ ಹೇಳಿದ್ದೆ, ಜಾನಪದ ಕವಿಗಳ ಒಂದು ಮಾತು ಹೇಳಿದ್ದೆ ನಿಮಗೆ.
ಜನಪದ ಕವಿಗಳು ಕೂಡ ಅವರ ಜೀವನದ ನಿಜವಾದ ಕಷ್ಟ ಸುಖಗಳನ್ನ ಕಂಡುಂಡವರು. ಅವರು ಅನೇಕ ಬಾರಿ ಇಷ್ಟಲಿಂಗ ಪೂಜೆಯನ್ನ, ಇಷ್ಟಲಿಂಗ ಯೋಗವನ್ನ ಈ ಧರ್ಮದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜನಪದ ಕವಿಗಳು ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಷ್ಟ ಬೇಡವೆಂದರೆ ನಿಷ್ಠುರವಾದೇನು ಲಿಂಗದೇವ, ಕಷ್ಟ ಬೇಡವೆಂದರೆ ನಿಷ್ಠುರನಾದೇನು ಲಿಂಗದೇವ, ಕಷ್ಟವಿರಲಿ ನಿನ್ನ ಕರುಣೆ ಇರಲಿ, ಇಷ್ಟಿರುವ ಬದುಕು ನೂರಿರಲಿ ಅಂತಾರೆ. ನನ್ನ ಜೀವನದಲ್ಲಿ ಎಷ್ಟರೇ ಕಷ್ಟಗಳಿರ್ಲಿ, ಅಂತ ಕಷ್ಟ ಬೇಡ ಅಂದ್ರೆ ನಾನು ತಪ್ಪಿತಸ್ಥ ಆಗ್ತೇನೆ, ನನ್ನ ಕರ್ಮಾನುಸಾರ ನೀನು ಎಷ್ಟರೇ ಕಷ್ಟ ಕೊಡ್ಬೋದು ನನಗೆ, ಆದರೆ ಕಷ್ಟವಿರಲಿ, ಜೊತೆಗೆ ಆ ಕಷ್ಟವನ್ನ ಎದುರಿಸಲಿಕ್ಕೆ ನಿನ್ನ ಕರುಣೆ ಇರಲಿ, ಕಷ್ಟವಿರಲಿ ನಿನ್ನ ಕರುಣೆ ಇರಲಿ. ಹೀಗಿರ್ತಕ್ಕಂಥ ಬದುಕು, ನಿನ್ನ ಕರುಣೆ ಇದ್ದು ಕಷ್ಟ ಇರ್ತಕ್ಕಂಥ ಬದುಕು ಅಂತದ್ 100 ಇರ್ಲಿ 1000 ಇರ್ಲಿ ಅಂತಾರೆ. ನಿನ್ನರಿಕೆಯ ನರಕವೇ ಮೋಕ್ಷ ನೋಡಯ್ಯ, ನಿನ್ನ ನರಿಯದ ಸ್ವರ್ಗವೇ ನರಕ ಕಂಡಯ್ಯ, ನಿನ್ನರಿಕೆಯ ಒಂದು ಚನ್ನಮಲ್ಲಿಕಾರ್ಜುನ ದೇವರ ದೇವ, ನೀನು ಕಟ್ಟಿ ಕೆಡಹಿದ ಬಂಧನವೇ ನಿರ್ಬಂಧವೆಂದಿಪ್ಪೆನು ಅಂತಾರವ್ರು ಅಕ್ಕಮಹಾದೇವಿ ತಾಯಿಯವರು. ಹಾಗೆ ಪರಮಾತ್ಮನ ಕಾರುಣ್ಯವನ್ನ ಹೊಂದಿ ನಾವು ಎಲ್ಲಿದ್ದರೆ ಹೇಗಿದ್ದರೇನೋ ಅದು ಸದಾ ಕಾಲ ನಮ್ಮನ್ನು ಕಾಪಾಡ್ತದೆ. ಅದಕ್ಕಾಗಿ ನಾವು ಪೂಜೆಯನ್ನ ಮಾಡಬೇಕು, ಏಕಾಗ್ರತೆಯನ್ನು ಅಳವಡಿಸ್ಕೊಳ್ಬೇಕು, ಧ್ಯಾನವನ್ನ ಮಾಡಬೇಕು, ಇಷ್ಟಲಿಂಗ ಯೋಗವನ್ನ ನಾವು ಮಾಡಬೇಕು. ಅದಕ್ಕಾಗಿ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತತ್ವವನ್ನೊಳಗೊಂಡ ಧರ್ಮದ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಇಷ್ಟಲಿಂಗ ಯೋಗ ಮಾಡುವುದರ ಜೊತೆಗೆ ಮಕ್ಕಳಿಗೆ, ಈಗ ನಮ್ಮ ಮನೆಗೆ ಬೇರೆ ಮನೆಯಿಂದ ಕೆಲವರು ಮಕ್ಕಳೆಲ್ಲ ಬರ್ತಿರ್ತಾರೆ ಇಲ್ಲಿ ಬೆಳಿಗ್ಗೆ, ಅವರಿಗೆ ನಾವು ಅವರಿಗೆಲ್ಲ ಇಷ್ಟಲಿಂಗ ಎಲ್ಲ ತಂದು ಕೊಟ್ವಿ, ಪೂಜೆ ಮಾಡ್ತಾರೆ. ಈಗ ನಮ್ ಜೊತೆ ಬಂದು ದಿನ ಸಾಯಂಕಾಲ ಬಂದು ನೆನಪು ಮಾಡ್ತಾರೆ, ಅವರು ಬಂದು ಪೂಜೆ ಮಾಡ್ತಾಳೆ. ಸಣ್ಣ ಮಕ್ಕಳಿದಾರೆ, ಎಲ್ಲ ಬಂದು ಇಲ್ಲಿ ಮಾಡ್ತಿರ್ತಾರೆ ನಮ್ಮ ಮನೆಯಲ್ಲಿ. ಬೇರೆ ಅಕ್ಕದ ಪಕ್ಕದ ಮನೆಯವರು ಕೂಡ ಅವರು ಯಾವುದೇ ಜಾತಿ ಧರ್ಮ ಯಾವ್ದಿದ್ರು ಕೂಡ ಇದಕ್ಕೆ ಅಟ್ರಾಕ್ಷನ್ ಆಗ್ತಾರೆ. ಹಾಗೆ ನಾವು ಬೇರೆಯವರಿಗೂ ಕೂಡ ನಮ್ಮ ಧರ್ಮವನ್ನ ಕೊಡಬೇಕು, ಅವ್ರಿಗೆ ತಿಳಿಸ್ಕೊಡ್ಬೇಕು. ಈಗ ಈ ಕ್ರಿಶ್ಚಿಯಾನಿಟಿಯಲ್ಲಿ ನೋಡ್ರಿ, ಅವ್ರು ಎಷ್ಟು ನಮ್ಮ ಮನೆಗೆ ನಮ್ಮ ಮಗ ಮೊದಲು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಅವನು ಸೇಂಟ್ ಆನ್ಸ್ ಅಂತ ಒಂದು ಸ್ಕೂಲ್ಗೆ ಹೋಗ್ತಿದ್ದ. ಏನು ಮಿಲ್ಲರ್ಸ್ ರೋಡ್ ಬಸವೇಶ್ವರ ಒಂದು ಬಸವ ಸಮಿತಿ ಹತ್ರ ಒಂದು ಸ್ಕೂಲ್ ಇದೆ ಅಲ್ಲಿ ಬೆಂಗಳೂರಲ್ಲಿ, ಸೇಂಟ್ ಆನ್ಸ್ ಅಂತ ಸ್ಕೂಲು. ಅಲ್ಲಿ ಅವನು ಸ್ಕೂಲಿಗೆ ಹೋಗ್ತಿದ್ದ. ಅವನ ಟೀಚರ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಅವನ ಟೀಚರ್ಸ್ ಕೂಡ ನಮ್ಮ ಮನೆಗೆ ಬಂದಿದ್ರು. ಅವ್ರಂದ್ರೆ ಎಲ್ಲರೂ ವಿಸಿಟ್ ಮಾಡ್ತಾರೆ ಮನೆಗಳಿಗೆ, ಅವ್ರು ಹೆಂಗಿದ್ದಾರೆ ಏನಿದ್ದಾರೆ, ಅವ್ರಿಗೆ ನಮ್ ಧರ್ಮ ಬೋಧೆ ಮಾಡಬಹುದಾ ಅಂತ ಹೇಳ್ಬಿಟ್ಟು ಆ ರೀತಿ ಬಂದು ನಮ್ಮದೆಲ್ಲ ಬಗ್ಗೆ ತಿಳ್ಕೊಂಡು ಹೋಗಿದ್ರು ಅವರು. ಅದಕ್ಕಾಗಿ ನಾವು ಅವರು ಅಷ್ಟು ಒಂದು ಅವ್ರ ಹತ್ರ ಇದೆ, ತಮ್ಮ ಧರ್ಮದ ಸಂಖ್ಯೆ ಹೆಚ್ಚಿಸ್ಕೊಳ್ಬೇಕು, ನಾವು ತಮ್ಮ ಧರ್ಮವನ್ನ ಬೇರೆಯವರಿಗೂ ಕೊಡ್ಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿದೆ. ಆದರೆ ಈ ಲಿಂಗಾಯತ ಸಮಾಜವನ್ನ ನಾನು ಅವಲೋಕಿಸಿದಾಗ ನನಗೇನು ಒಂದು ಅರಿವಿಗೆ ಬಂದಿರತಕ್ಕಂಥದ್ದಂತಂದ್ರೆ, ಇವರು ತನ್ನ ಧರ್ಮವನ್ನ ಬೇರೆಯವರಿಗೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬಹಿರಂಗವಾಗಿ ಕೆಲವೊಮ್ಮೆ ಪ್ರವಚನಗಳು ನಾವೆಲ್ಲರಿಗೂ ದೀಕ್ಷೆ ಕೊಡ್ತೀವಿ ಅಂತಂದ್ರು ಕೂಡ ಬಹಿರಂಗವಾಗಿ ನಾನು ಇದುವರೆಗೂ ಯಾವುದೇ ಒಂದು ಪತ್ರಿಕಾ ಹೇಳಿಕೆ ಆಗಿರ್ಬೋದು, ಪ್ರವಚನಗಳಲ್ಲಿ ಕೇಳಿದ್ದೇನೆ, ಇಲ್ಲಿ ಯಾರು ಬೇಕಾದ್ರೂ ಲಿಂಗ ಧರಿಸಬಹುದು, ಯಾರು ಬೇಕಾದ್ರೂ ಪೂಜಿಸಬಹುದು ಅಂತಕ್ಕಂಥ. ಆದ್ರೆ ಒಂದು ಪತ್ರಿಕಾಗೋಷ್ಠಿ, ಒಂದು ಟಿವಿ ಗೋಷ್ಠಿ, ನಮ್ಮ ಧರ್ಮ ನಿಮಗೆ ಓಪನ್ ಆಗಿದೆ, ಯಾರು ಬೇಕಾದ್ರೂ ನಮ್ಮ ಈ ನಾಡಿನ ದಲಿತರಿಗೆ, ಒಂದು ಧರ್ಮದಿಂದ ವಂಚಿತರಾದವರಿಗೆ ನಾವು ದೀಕ್ಷೆಯನ್ನು ಕೊಡ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ನಾನು ಎಲ್ಲೂ ಕೇಳಿಲ್ಲ ಇದುವರೆಗೂ ಕೂಡ. ಆದ್ರೆ ಆ ಕ್ರಿಶ್ಚಿಯಾನಿಟಿಯಲ್ಲಿ ಹಂಗ್ ಮಾಡ್ತಾರೆ, ಬುದ್ಧಿಸಮ್ ಅಲ್ಲ ಹಂಗ್ ಮಾಡ್ತಾರೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ಲಿಂಗಾಯತ ಧರ್ಮ ಸ್ವೀಕಾರ ಮಾಡುವುದನ್ನ ಬಿಟ್ಟು ಅವರು ತಮ್ಮ 50,000 ಅನುಯಾಯಿಗಳೊಂದಿಗೆ ಅವರು ನಾಗ್ಪುರದಲ್ಲಿ ಒಂದು ಧರ್ಮ ದೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರು ಆ ರೀತಿ ಧಮ್ಮ ದೀಕ್ಷೆಯನ್ನು ಕೊಳ್ಳುವುದಕ್ಕಿಂತ ಮುಂಚೆ ಕೊಲ್ಲಾಪುರದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಮಠಕ್ಕೆ ಹೋಗಿದ್ರಂತೆ, ನಮಗ್ ದೀಕ್ಷೆ ಕೊಡಿ ಅಂತ. ಆದ್ರೆ ಅವ್ರು ಒಪ್ಲಿಲ್ಲ, ಆಗಿನ ಕಾಲದಲ್ಲಿ ಒಪ್ಲಿಲ್ಲ ದೀಕ್ಷೆ ಕೊಡ್ಲಿಕ್ಕೆ. ಕೊಡಲ್ಲ ಅಂದಿರೋದಕ್ಕೇನೆ ಅಲ್ಲಿ ಹೋಗಿದ್ದು. ಅವ್ರು ಆದಾದ್ಮೇಲೆ ಮತ್ತೆ ಅವರು ಲಿಂಗೈಕ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ಗುರು ಬಸವಣ್ಣವ್ರ ಬಗ್ಗೆ ಎಲ್ಲ ಗೊತ್ತಾಗಿ ಹೇಳ್ತಾರಂತೆ. ಒಂದು ವೇಳೆ ನಾನು ಗುರು ಬಸವಣ್ಣವ್ರ ಬಗ್ಗೆ ಈ ಮೊದಲೇ ಇಷ್ಟು ಆಳವಾಗಿ ನನಗೆ ಗೊತ್ತಿದ್ರೆ ನಾನು ಹೇಗಾದ್ರೂ ಮಾಡಿ ಈ ಲಿಂಗಾಯತ ಧರ್ಮ ದೀಕ್ಷೆಯನ್ನೇ ಪಡೆದುಕೊಳ್ತಿದ್ದೆ ಅಂತ ಒಂದು ಮಾತು ಕೂಡ ಅವ್ರು ಹೇಳ್ತಾರಂತೆ. ಈಗ ಎಷ್ಟು ಇದರಿಂದಾಗಿ ಬಹುಸಂಖ್ಯಾತರು ವಂಚಿತರಾದ್ರು, ಧರ್ಮದಿಂದ, ದೇವರ ಪೂಜೆ ಮಾಡುವ ಹಕ್ಕಿನಿಂದ ವಂಚಿತರಾದ್ರು. ಆದ್ರೆ ನಾವು ಲಿಂಗವಂತರಾಗಿರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಈ ಧರ್ಮವನ್ನ ಕೊಡುವಂತಹ ಒಂದು ಔದಾರ್ಯತೆಯನ್ನ ನಾವು ತೋರ್ಬೇಕು. ಆ ಧರ್ಮವನ್ನ ಕೊಡುವಂತ ಔದಾರ್ಯತೆ ತೋರುವುದರಲ್ಲಿ ಮತ್ತದ್ರಲ್ಲಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದಿದೆ. ಧರ್ಮವನ್ನ ಕೊಟ್ಟ ಮೇಲೆ ಅವರಿಗೆ ನಿರಂತರವಾಗಿ ಶರಣರ ಸಂಘವನ್ನ ಕರುಣಿಸ್ತಕ್ಕಂಥದ್ದು, ಶರಣರ ಸಂಘದಲ್ಲಿ ಅವರನ್ನು ಇಂಬಿಟ್ಟುಕೊಳ್ಳುವಂಥದ್ದು, ಈ ರೀತಿ ಅನೇಕ ವ್ಯವಸ್ಥೆಗಳಲ್ಲಿ ಇಂಬಿಟ್ಟುಕೊಳ್ತಕ್ಕಂಥದ್ದೆಲ್ಲ ವಿಚಾರಗಳು ಬರ್ತವೆ. ಅದಕ್ಕಾಗಿ ನಾವು ಇತರರಿಗೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನ, ಈ ಇಷ್ಟಲಿಂಗದ ಯೋಗದ ಮಹಿಮೆಯನ್ನ ನಾವು ಅವರಿಗೆ ಕೊಡ್ಬೇಕು. ಈ ಬ್ರಹ್ಮಕುಮಾರೀಸ್ ನೋಡ್ರಿ,
ಏನು ಅಂಥ ಸತ್ವ ಇರೋದಿಲ್ಲ. ಆದ್ರೂ ಕೂಡ ಅವರು ಎಲ್ಲರನ್ನ ಹಿಂಬಿಟ್ಕೊಳ್ತಾರೆ. ಅವ್ರ ಹತ್ರ ಹೋದವರಿಗೆ ಯಾರಿಗೂ ಜಾತಿ ಮತ ಪಂಥ ಬಗ್ಗೆ ಕೇಳೋದಿಲ್ಲ, ಅದನ್ನ ವಿಚಾರಿಸೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿಯೂ ಕೂಡ ಅದು ಮಾತಿನಲ್ಲಿದೆ, ಆದರೆ ಕೃತಿಯಲ್ಲಿ ಅದು ಇನ್ನೂ ಬರಬೇಕಾಗಿದೆ, ಇನ್ನೂ ಹೆಚ್ಚಿಗೆ ಅದು ನಮ್ಮೆಲ್ಲರಲ್ಲಿಯೂ ಕೂಡ ಅದು ಅಳವಡಬೇಕಾಗಿದೆ. ಈ ರೀತಿ ನಮ್ಮ ಮಕ್ಕಳಿಗೂ ಕೂಡ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು, ಅವರಿಂದ ಇಷ್ಟಲಿಂಗ ಯೋಗ ಮಾಡಿಸ್ಬೇಕು, ನಮ್ ಜೊತೆ ಕೂಡಿಸ್ಕೊಂಡು ಅವರಿಗೆ ಇಷ್ಟಲಿಂಗದ ಬಗ್ಗೆ ನಾವು ಪೂಜೆ ಮಾಡಿಸ್ಬೇಕು. ಅಂದಾಗ್ಲೇನೆ ಕಲಿತಾರೆ, ಇಲ್ಲಾಂದ್ರೆ ಅವ್ರು ಕಲಿಯೋದಿಲ್ಲ. ನಿನ್ನೆ ಪೂಜೆ ಮಾಡ್ಕೊಂಡ್ ಬಿಟ್ರೆ ಹೆಂಗ್ ಕಲಿತಾರೆ? ಅವ್ರು ನ್ಯಾಚುರಲ್ ಆಗಿ ನಮ್ ಜೊತೆನೆ ಕೂತ್ಕೊಂಡು ಆ ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥ ಮಂತ್ರಗಳನ್ನ ಇವೆಲ್ಲ ಅವ್ರು ಕಲ್ತ್ಕೊಂಡಾಗ ಅವರು ಇದನ್ನ ಬಿಡೋದಿಲ್ಲ. ಮತ್ತೆ ನಾವು ಮಾಡ್ದೇನೆ ನೀವು ಮಾಡು ಅಂತ ಹೇಳಿದ್ರೆ ಯಾವ ಮಕ್ಕಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ಪೂಜೆ ಮಾಡುವಾಗ ಅವರನ್ನ ಜೊತೆ ಕೂಡಿಸ್ಕೊಂಡು ಪೂಜೆ ಮಾಡ್ತಾ ಅವರಿಗೆ ಇಷ್ಟಲಿಂಗದ ಮಹತ್ವವನ್ನ ಕಳಿಸ್ಕೊಡ್ಬೇಕು. ಈ ಮೂಲಕವಾಗಿ ಅವರನ್ನ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತಿಗೆ ಒಡೆಯರನ್ನಾಗಿ ಮಾಡ್ಬೇಕು. ಕೇವಲ ನಾವು ಗಳಿಸುವಂತಹ ಭೌತಿಕ ಸಂಪತ್ತಿಗೆ ಒಡೆಯರನ್ನಾಗಿ ಮಾಡದೆ ನಮ್ಮ ಆಧ್ಯಾತ್ಮಿಕ ಸಂಪತ್ತಿಗೆ, ನಮ್ಮ ಜ್ಞಾನದ ಪರಂಪರೆಗೆ, ನಮ್ಮ ಭಕ್ತಿಯ ಪರಂಪರೆಗೆ ಅವರನ್ನ ಒಡೆಯರಾಗಿ ಮಾಡಬೇಕು. ಇದು ನಿಜವಾದ ತಂದೆ ತಾಯಿಗಳು ಮಾಡುವಂತಹ ಕರ್ತವ್ಯ. ಇವತ್ತು ಅನೇಕ ಜನ ಇಲ್ಲಿ ತಂದೆ ತಾಯಿಯರಲ್ದೇನೆ ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿಯರು ಇದ್ದೀರಿ. ನಿಮ್ಮ ಜೊತೆ ನಿಮ್ಮ ಮೊಮ್ಮಕ್ಕಳು ಕೂಡ ಒಂದು ಒಡನಾಟ ಬಹಳ ಇರುತ್ತೆ. ನಿಮ್ಮ ಒಂದು ಆದ್ಯ ಕರ್ತವ್ಯ ಅಂತಂದ್ರೆ ಏನು? ಆ ಮೊಮ್ಮಕ್ಕಳಿಗೂ ಕೂಡ ಇಂಥ ಒಂದು ಸಂಸ್ಕಾರವನ್ನ ಕಳಿಸುವಂತದ್ದು. ಯಾಕೆಂದ್ರೆ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಸ್ಕೂಲಲ್ಲಿ ಹೆಚ್ಚಿನ ಒಡನಾಟ ಬಿಟ್ರೆ ಅಜ್ಜಿ ತಾತಂದಿರೊಂದಿಗೆ ಮಕ್ಕಳ ಒಡನಾಟ ಹೆಚ್ಚಿಗಿರುತ್ತೆ. ಅದಕ್ಕೆ ಅವರ ಕರ್ತವ್ಯವೂ ಕೂಡ ಇರುತ್ತೆ. ಇಂಥ ಒಂದು ಇಷ್ಟಲಿಂಗ ಪೂಜೆಯನ್ನ ಅವರಿಗೆ ಮಾಡಿಸ್ತಕ್ಕಂಥದ್ದು, ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು, ಇದರಿಂದ ಅವರಲ್ಲಿ ಅಪಾರವಾಗಿರ್ತಕ್ಕಂಥ ಆತ್ಮಬಲ ತನ್ನಿಂದ ತಾನೇ ಬರುತ್ತೆ. ಇಷ್ಟಲಿಂಗವು ಸಚ್ಚಿದಾನಂದ ಸ್ವರೂಪ, ಅದು ಬಹಿರಂಗದಲ್ಲಿದೆ. ಆದರೆ ಅಂತರಂಗದಲ್ಲಿಯೂ ಕೂಡ ಅಂತ ಒಂದು ಸಚ್ಚಿದಾನಂದ ಸ್ವರೂಪ ಇರೋದ್ರಿಂದ, ಸಚ್ಚಿತ್ತ ಜ್ಞಾನ ಆ ಅಂತರಂಗದಲ್ಲಿ ಇರೋದ್ರಿಂದ ಈ ಇಷ್ಟಲಿಂಗ ಪೂಜೆ ಮಾಡುವುದರ ಮೂಲಕವಾಗಿ ಆ ಅಂತರಂಗದಲ್ಲಿರ್ತಕ್ಕಂಥ ಆ ಆತ್ಮ ಚೈತನ್ಯ ಮತ್ತು ಆ ಚಿತ್ ಸ್ವರೂಪ ಜ್ಞಾನದ ಕಡೆ ಆಟೋಮೆಟಿಕ್ ಆಗಿ ಜಾಗೃತ ಆಗ್ತಾ ಹೋಗುತ್ತೆ. ಇದನ್ನೇ 12ನೇ ಶತಮಾನದಲ್ಲಿ ಶರಣರು ಮಾಡಿರ್ತಕ್ಕಂಥದ್ದು. ಅವತ್ತಿಗೂ ಹಿಂಗೆ ಇತ್ತು, ಇದೇ ನೀರು, ಇದೇ ಗಾಳಿ, ಇದೇ ಬೆಳಕು ಇತ್ತು, ಇದೇ ವ್ಯವಸ್ಥೆ ಇತ್ತು. ಪ್ರಸಾದನು ಅವರ ನಮ್ಮ ಹಂಗೆ ಎಲ್ಲ ಅವರು ಜೀವನವನ್ನು ನಡೆಸ್ತಿದ್ರು. ಆದ್ರೆ ಅವ್ರು ಯಾಕೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ, ಶಾಲೆಯ ಮೆಟ್ಟಿಲುಗಳನ್ನು ಹತ್ತಲಾರದಂತಹ ಶರಣರು ಅಂತಹ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು, ಅನುಭವಗಳನ್ನು ಅವರು ಬರೆದಿಟ್ಟು ಹೋದ್ರಲ್ಲ, ಅದು ಎದರಿಂದ ಸಾಧ್ಯ ಆಯಿತು ಅಂತಂದ್ರೆ ಅದು ಇಷ್ಟಲಿಂಗ ಯೋಗದಿಂದ ಸಾಧ್ಯ ಆಯಿತು. ಯಾಕೆಂದ್ರೆ ಇಷ್ಟಲಿಂಗವು ಸಚ್ಚಿತ್ತಾನಂದ ಸ್ವರೂಪ, ಅದರಲ್ಲಿರ್ತಕ್ಕಂಥ ಒಂದು ಚಿತ್ ಸ್ವರೂಪ ಜ್ಞಾನ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಜ್ಞಾನ ಸ್ವರೂಪವನ್ನ ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಮಾಡಿದಾಗ ಯಾರು ಅಂತ ಒಂದು 12ನೇ ಶತಮಾನ ಶರಣರು ಯಾವ ರೀತಿ ಮಾಡಿದ್ರು ಆ ರೀತಿ ಯಾರು ಮಾಡ್ತಾರೋ ಅವರೆಲ್ಲರಲ್ಲಿಯೂ ಕೂಡ ಅಂತ ಒಂದು ಜ್ಞಾನದ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಈಗ 12ನೇ ಶತಮಾನದಲ್ಲೂ ಎಲ್ಲ ಇದನ್ನ ಬಿತ್ತಿ ಬೆಳಿತಿದ್ರು, ಕಾಳುಗಳನ್ನ ಬಿತ್ತುತ್ತಿದ್ರು, ಬೆಳಿತಿದ್ರು, ಬೆಳೆ ಬರ್ತಿತ್ತು. ಅವತ್ತು ಎಲ್ಲ ಈ ಕೃಷಿ ಪದ್ಧತಿ ಹೆಂಗಿದೆಯೋ ಅವತ್ತು ಕೂಡ ಗೊಬ್ಬರ ಹಾಕ್ತಿದ್ರು, ಇವತ್ತು ಕೂಡ ಗೊಬ್ಬರ ಹಾಕ್ತಾರೆ. ಅವತ್ತು ನೀರು ಹಾಕ್ತಿದ್ರು, ಇವತ್ತು ನೀರು ಹಾಕ್ತಾರೆ. ಹಾಗಾಗಿ ಅವತ್ತು 12ನೇ ಶತಮಾನದ ಶರಣರು ಯಾವ ರೀತಿ ಇಷ್ಟಲಿಂಗಾರ್ಚನೆ, ಇಷ್ಟಲಿಂಗ ಪೂಜೆ, ಶರಣರ ಸಂಘ ಇಂಥದ್ದೆಲ್ಲ ಮಾಡ್ತಾ ಇದ್ರು, ಅದೇ ರೀತಿ ನಾವು ಕೂಡ ಮಾಡಬೇಕು. ಅಂದಾಗ ಮಾತ್ರ ಅದ್ರ ಬೆಳೆ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನ ಈ ಒಂದು ಹಂತದಲ್ಲಿ ಒಂದು ವಿಷಯ ನಾನು ಹೇಳಿಕ್ ಇಷ್ಟಪಡೋದು ಅಂತಂದ್ರೆ ಏನು, ಈ ಇಷ್ಟಲಿಂಗ ಪೂಜೆ ಇದೆಯಲ್ಲ, ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆಯನ್ನ ಅಕ್ಯಾಜ್ನಲಿ ಮಾಡ್ಬೇಕು. ಅಕ್ಯಾಜ್ನಲಿ ಅಂದ್ರೆ ಒಮ್ಮೊಮ್ಮೆ ವಿಶೇಷ ಒಂದು ದಿನಗಳಂದು, ಶಿವರಾತ್ರಿ ಎಂದು ಮತ್ತು ನಮ್ಮ ನೀಲಾಂಬಿಕಾ ಷಷ್ಠಿ ಎಂದು, ಗುರು ಬಸವ ಜಯಂತಿ ಎಂದು, ಅಥವಾ ವಾರಕ್ಕೆ ಒಂದೇ ಒಂದು ಸಲ ನಾವು ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗಾರ್ಚನೆ ಮಾಡಬೇಕು. ಯಾಕೆಂದ್ರೆ ಇದು ಇಷ್ಟಲಿಂಗ ಸಾಧನೆ, ಇಷ್ಟಲಿಂಗ ಯೋಗ ಇದೆಯಲ್ಲ, ಇದು ಏಕಾಂತದಲ್ಲಿ ಮಾಡುವಂತಹದ್ದು, ವ್ಯಕ್ತಿ ಏಕಾಂತದಲ್ಲಿ ಮಾಡುವಂತಹದ್ದು. ಅದಕ್ಕಾಗಿಯೇ 12ನೇ ಶತಮಾನದ ಶರಣರು ಏನ್ ಮಾಡಿದ್ರು, ತಾವು ಕಾಯಕ ಮಾಡುವಂತಹ ಸ್ಥಳಗಳಲ್ಲಿ ಆಗಿರ್ಬಹುದು ಅಥವಾ ಸಪರೇಟ್ ಆಗಿ ಒಬ್ಬೊಬ್ಬರೇ ಒಂದೊಂದು ಗವಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಒಂದೊಂದು ಗವಿಗಳಲ್ಲಿ ಅವರು ಇರ್ತಿದ್ರು. 12ನೇ ಶತಮಾನದಲ್ಲಿ ಎಲ್ಲರೂ ಮಹಾಮನೆಯಲ್ಲಿ, ಎಲ್ಲರೂ ಅನುಭವ ಮಂಟಪದಲ್ಲಿ ಇದ್ರೂ ಕೂಡ ಅಲ್ಲಿ ನಿತ್ಯವೂ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗಾರ್ಚನೆ ನಡೀತಾ ಇರಲಿಲ್ಲ. ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗಾರ್ಚನೆ ನಡೀತಿತ್ತು. ಅದು ಉಳಿದಿರೋ ಸಮಯದಲ್ಲಿ ಶರಣರು ತಾವು ತಮ್ಮ ಗವಿಗಳಲ್ಲಿ ಹೋಗಿ ಅದು ಅನುಷ್ಠಾನವನ್ನ ಮಾಡ್ತಾ ಇದ್ರು, ಇಷ್ಟಲಿಂಗ ಯೋಗವನ್ನ ಮಾಡ್ತಾ ಇದ್ರು.
ಹೀಗೆ ನಾವು ಕೂಡ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅಥವಾ ಒಂದು ಊರಿನ ಬಸವ ಮಂಟಪದ ಸದಸ್ಯರು, ಬಸವದಳದ ಸದಸ್ಯರು ವಾರಕ್ಕೊಮ್ಮೆ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಮಾಡಬೇಕು. ಉಳಿದ ಸಮಯಗಳಲ್ಲಿ ನಾವು ಏಕಾಂತದಲ್ಲಿ ನಾವು ಒಬ್ಬೊಬ್ಬರೇ ಕೂತ್ಕೊಂಡು ಮಾಡುವಂತದ್ದು. ಆಮೇಲೆ ಇಷ್ಟಲಿಂಗ ಪೂಜೆ ಮಾಡುವಾಗ ನಮ್ಮ ಮೊಬೈಲ್ ಫೋನ್ ಅನ್ನ ನಾವು ಹತ್ರ ಇಟ್ಕೋಬಾರದು. ಮೊಬೈಲ್ ಅನ್ನ ನೋಡ್ಕೊಂಡು ಆಗಿರಬಹುದು. ಆ ರೀತಿ ನಾವು ಪೂಜೆ ಮಾಡಿದ್ರೆ ನಮ್ ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಹೋಗುತ್ತೆ, ಮೊಬೈಲ್ ಫೋನ್ ಕಡೆ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಅಲ್ಲಿ ಸಾಮೂಹಿಕ ಲಿಂಗ ಪೂಜೆ ಮಾಡೋದ್ರಿಂದ ಈಗ ನಾವು ನನ್ನ ಮನಸ್ಸಿಗೆ ಇಷ್ಟಲಿಂಗ ಪೂಜೆ ನಂಗೆ ಅಳವಟ್ಟಿದೆ ಅಂತ ಇಷ್ಟಲಿಂಗ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಇನ್ನೂ ದೀರ್ಘವಾದ ಕಾಲದವರೆಗೂ ಅದರಲ್ಲಿ ನಾನು ಮಗ್ನ ಆಗ್ಬೇಕು ಅನ್ನೋ ಭಾವನೆ ನನಗಿದ್ರೆ, ನಾವು ಮೊಬೈಲ್ ಹಿಡ್ಕೊಂಡು ಸಾಮೂಹಿಕ ಈ ಲಿಂಗ ಪೂಜೆ ಮಾಡ್ತಾ ಇದ್ರೆ ಅವಾಗ ಅಲ್ಲಿ ಯಾರಿಗೋ ಇನ್ನೊಬ್ರು ಅಲ್ಲಿ ಅವರಿಗೆ ಇಷ್ಟಲಿಂಗ ಮುಗಿಸ್ಬೇಕು ಅನ್ಸ್ಬಹುದು. ಅವಾಗ ಅವ್ರು ಓಂಕಾರ ಹೇಳ್ತಾರೆ. ಅವಾಗ ಅನಿವಾರ್ಯವಾಗಿ ನಮಗೆ ಇನ್ನೂ ಮಾಡುವಂತಹ ಮನಸ್ಸಿದ್ರೂ ಕೂಡ ಅನಿವಾರ್ಯವಾಗಿ ನಾವು ಅಂತ ಇಷ್ಟಲಿಂಗ ಪೂಜೆಯನ್ನ ನಾವು ಮುಗಿಸ್ಬೇಕಾಗುತ್ತೆ. ಅದಕ್ಕಾಗಿ ಸಾಮೂಹಿಕವಾಗಿ ಪೂಜೆ ಮಾಡುವಂತಹದ್ದು ವಾರಕ್ಕೊಮ್ಮೆ. ಅಕ್ಯಾಜನಲಿ ಶಿವರಾತ್ರಿ ನಮ್ಮ ಕಾರ್ಯಕ್ರಮಗಳಿಂದ ನಾವು ಶರಣರೆಲ್ಲ ನಮ್ಮ ಬಸವ ಮಂಟಪಗಳಲ್ಲಿ ಸೇರಿದಾಗ ಅಥವಾ ಶರಣರು ನಮ್ಮ ಮನೆಗೆ ಬಂದಾಗ ಬಸವಜ್ಯೋತಿ ಕಾರ್ಯಕ್ರಮ ಮಾಡಿದಾಗ ಮಾಡಬಹುದೇ ಹೊರತು ದಿನನಿತ್ಯವೂ ಸಾಮೂಹಿಕ ಲಿಂಗ ಪೂಜೆ ನಮ್ಮ 12ನೇ ಶತಮಾನದ ಶರಣರು ಮಾಡ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು ಅವರು ನಿರ್ಮಿಸಿಕೊಂಡಿರ್ತಕ್ಕಂಥ ಗವಿಗಳಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇದರ ಮಹತ್ವವನ್ನ ನಾವು ತಿಳ್ಕೊಂಡು ಈ ಒಂದು ಇಂತಹ ವಿಚಾರವನ್ನ ನಾವು 12ನೇ ಶತಮಾನ ಶರಣರಂತೆ ನಾವು ಮಾಡಿದಾಗ ನಮಗೆ ಅವರಂತಹ ಫಲ ನಮಗೂ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇನ್ನ ನಾನು ಇವತ್ತು ಹೇಳಿದಾಗೆ ಇಂತಹ ಇಷ್ಟಲಿಂಗ ಪೂಜೆಯನ್ನ ಯಾವ ಸಮಯಕ್ಕೆ ಮಾಡ್ಬೇಕು, ಯಾವ ಸಮಯಕ್ಕೆ ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಶರಣರ ಒಂದು ವಚನಗಳಲ್ಲಿ ಚರ್ಚೆ ಆಗಿದೆ. ಅವರು 3 ಸಮಯಗಳನ್ನ ಅವರು ಗುರುತಿಸ್ತಾರೆ. ವಚನ ಸಾಹಿತ್ಯದಲ್ಲಿ 3 ಸಮಯಗಳನ್ನ ಗುರುತಿಸ್ತಾರೆ. ಇನ್ನು ಮೊದಲನೆಯದು ಆಗ್ಲೇ ಬಸವಶ್ರೀ ಅವರು ವಚನ ಗಾಯನ ಮಾಡಿದ ಹಾಗೆ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ನಾವು ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲುವ ಪಾಪಿಯ ದನಿಯ ಕೇಳದ ಮುನ್ನ, ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿರ್ದ ಸತಿಯ ನೆಬ್ಬಿಸದೆ ಲಿಂಗಕ್ಕೆರೆವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ ಲಿಂಗದೇವ ಅಂತಕ್ಕಂಥದ್ದು ಇದು ಗುರು ಬಸವಣ್ಣನ ವಚನ. ಈ ವಚನಕ್ಕೆ ಇನ್ನೊಂದು ಒಳ ಅರ್ಥ ಹೊಂದಿದೆ, ತೋರು ಅರ್ಥ ಹೊಂದಿದೆ. ಈಗ ನಾನು ಒಳ ಅರ್ಥಕ್ಕೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ತೋರು ಅರ್ಥ ಮಾತ್ರ ನಾವು ತಗೊಳ್ಳೋಣ. ನಾವು ಗಾಂಧಾರಿ ಮಾಂಧಾರಿ ಸಮಯ ಅಂದ್ರೆ 3 ಗಂಟೆಯಿಂದ 5 ಗಂಟೆವರೆಗೂ ಇರತಕ್ಕಂಥ ಸಮಯವನ್ನ ನಾವು ಒಂಥರ ಅದನ್ನ ಗಾಂಧಾರಿ ಮಾಂಧಾರಿ ಸಮಯ ಅಂತ ಕರಿತೇವೆ. ಮತ್ತು ಬ್ರಹ್ಮ ಮುಹೂರ್ತ ಅಂತಾನೂ ಕೂಡ ಅದಕ್ಕೆ ಕರೀತಾರೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಈ ನಮ್ಮ ಬ್ರಹ್ಮಾಂಡದಲ್ಲಿ ಈ ಸೂರ್ಯನ ಆಚೆಗೆ ಇರುವಂತಹ ಒಂದು ಬ್ರಹ್ಮಾಂಡ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಒಂಥರ ಕತ್ತಲೆ ಇರುತ್ತೆ. ಅದಕ್ಕೆ ಗ್ಯಾಲಾಕ್ಸಿ ಅಂತಾರೆ, ಮಿಲ್ಕಿ ವೇ ಅಂತಾರೆ, ಇದೆಲ್ಲ ಕರೀತಾರೆ. ಅಲ್ಲಿಂದ ಈ ಒಂದು ಶಕ್ತಿಯ ಕಣಗಳು ಸದಾ ಕಾಲ ಭೂಮಿಗೆ ಬರ್ತಾ ಇರ್ತವೆ ಅಂತ. ಶಕ್ತಿಯ ಕಣಗಳು ಭೂಮಿಗೆ ಬರ್ತಾ ಇರ್ತವೆ. ಅವುಗಳ ಕಾನ್ಸಂಟ್ರೇಷನ್ ಯಾವಾಗ ಹೆಚ್ಚಿಗಿರುತ್ತೆ ಅಂತಂದ್ರೆ ಆ ಒಂದು ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಗಾಂಧಾರಿ ಮಾಂಧಾರಿ 3 ಗಂಟೆಯಿಂದ 5 ಗಂಟೆಯ ಸಮಯದಲ್ಲಿ ಅದರ ಒಂದು ಶಕ್ತಿಯ ಕಣಗಳ ಕಾನ್ಸಂಟ್ರೇಷನ್ ಹೆಚ್ಚಿಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಇಷ್ಟಲಿಂಗವು ಆ ಶಕ್ತಿಯ ಕಣಗಳನ್ನ ಗ್ರಹಿಸಿ, ಈ ಇಷ್ಟಲಿಂಗ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳಿಂದ ಮಾಡಿರ್ತಾರೆ. ಕೆಲವೊಂದು ವಿಚಾರಗಳು ನಾನು ತಮಗೆ ಗೊತ್ತಿರುವಂತಹ ವಿಚಾರ ಹೇಳಿದ್ರೆ ದಯವಿಟ್ಟು ಅದನ್ನು ನಿಮಗಲ್ಲ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ನಾನು ಈ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇರೋದ್ರಿಂದ ಇಡೀ ಪ್ರಪಂಚದಾದ್ಯಂತ ಜನ ನೋಡ್ಬೋದು ಅದನ್ನು. ಯೂಟ್ಯೂಬ್ ಯಾರಿಗೆ ಗೊತ್ತಿರಲ್ವೋ ಅವರು ಕೂಡ ಇಷ್ಟಲಿಂಗ ಯೋಗ ಅಂತ ಅವರು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ವಿಡಿಯೋಗಳು ಅವ್ರಿಗೆ ಸಿಗ್ತವೆ. ಅಂತ ಸಂದರ್ಭದಲ್ಲಿ ಅವ್ರು ಅದನ್ನು ನೋಡ್ಕೊಳ್ಬಹುದು, ಅವರಿಗೂ ಅರಿವಾಗ್ಲಿ ಅಂತ ಕೆಲವೊಂದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಾನು ಹೇಳ್ತೀನಿ. ಇನ್ನು ಹೆಚ್ಚಿನ ವಿಚಾರಗಳು ಇಲ್ಲಿ ನಾನು ನಮ್ಮ ಪ್ರವಚನದ ಶೀರ್ಷಿಕೆಯಲ್ಲಿ ಹೇಳಿದಾಗೆ ಇದು ವಿಶ್ವಧರ್ಮ ಪ್ರವಚನ 2.0. ಮೊದಲನೇ ವಿಶ್ವಧರ್ಮ ಪ್ರವಚನ ಯಾರ್ದಂದ್ರೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತೆ ಮಹಾದೇವಿ ತಾಯಿಯವರು ಮಾಡಿರ್ತಕ್ಕಂಥ ವಿಶ್ವಧರ್ಮ ಪ್ರವಚನ, ಅವರ ವಿಚಾರಗಳ ಇದು ಮುಂದುವರಿದ ಭಾಗ. ಇವಾಗ ವಿಶ್ವಧರ್ಮ ಪ್ರವಚನ ಮಾಡೋರು ಯಾರು ಇಲ್ಲ ಬೀದರ್ನಲ್ಲಿ. ಈಗ ಸದ್ಯ ಈ ಶ್ರಾವಣ ಮಾಸದಲ್ಲಿ ಒಂದು ಪೂಜ್ಯ ಶ್ರೀ ಮಾತೆ ಸತ್ಯಾದೇವಿ ಅವರು ಮಾಡೋದು ಬಿಟ್ರೆ ಬೇರೆ ಯಾರು ವಿಶ್ವಧರ್ಮ ಪ್ರವಚನ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಬೇರೆ ಬೇರೆ ಹೆಸರಿಟ್ಕೊಂಡು ಜೀವನ ದರ್ಶನ ಪ್ರವಚನ, ಕಲ್ಯಾಣ ದರ್ಶನ ಪ್ರವಚನ, ಹಾಗೆ ಬೇರೆ ಬೇರೆ ಹೆಸರಿಟ್ಕೊಂಡು ಬೇರೆ ಎಲ್ಲರೂ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರಿಂದನೇ ಈ ಪ್ರವಚನ ಮಾಡುವಂತಹ ಕಲೆಯನ್ನ ಕಲಿತರೂ ಕೂಡ
ಆ ಒಂದು ಪರಂಪರೆ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಪರಂಪರೆ, ಮಾತಾಜಿಯವರ ಪರಂಪರೆ ಮುಂದುವರಿಸ್ಕೊಂಡ್ಲೆ ಹೋಗ್ಲಿಕ್ಕೆ ಅವ್ರು ಹಿಂದೇಟ್ ಹಾಕ್ತಾರೆ. ತಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅವ್ರು ತಾವು ಆ ಬ್ರ್ಯಾಂಡ್ ಮೂಲಕ ಬೆಳಿಬೇಕು, ಅವ್ರ ಪರಂಪರೆ ಅವರ ಹೆಸರಕ್ಕೆ ನಾಕ್ತೋಳೆ ಅನ್ನೋ ಭಾವನೆ ಇರುತ್ತೋ ಗೊತ್ತಿಲ್ಲ. ಕೆಲವರು ಜೀವನ ದರ್ಶನ ಪ್ರವಚನ ಅಂತ ಮಾಡ್ತಾರೆ, ಕೆಲವರು ಕಲ್ಯಾಣ ದರ್ಶನ ಪ್ರವಚನ ಅಂತ ಮಾಡ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಯಾವುದೋ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕಾಗಿ ನಾವು ಈ ಲಿಂಗಾನಂದ ಅಪ್ಪಾಜಿಯವರ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಯಾವ ಕಾರಣಕ್ಕಾಗಿ ಅವರು ಇಡೀ ಜೀವನವನ್ನ ಸವಿಸಿದ್ರೋ ಆ ಕಾರಣಕ್ಕಾಗಿ, ಅದಕ್ಕಾಗಿ ಅವರ ಪರಂಪರೆ ಮುಂದುವರಿಬೇಕು, ಅವರ ಹೆಸರು ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ವಿಶ್ವಧರ್ಮ ಪ್ರವಚನ ವರ್ಷನ್ 2.0 ಅಂತಕ್ಕಂಥ ಒಂದು ಹೆಸರಿಟ್ಕೊಂಡು ಆ ಒಂದು ಈ ಪ್ರವಚನವನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಮಾಂಧಾರಿ ಎನ್ನುವಂತಹ ಅಹೋರಾತ್ರಿಯಲ್ಲಿ ನಾವು ಈ ಒಂದು ಲಿಂಗವನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನ ನಾವು ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಇದೆ. ಈ ಯಾವ ಕಾರಣಕ್ಕೆ ಹೇಳಿದಾರಂತೆ, ಆ ಒಂದು ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಚೈತನ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿಯ ಕಣಗಳು ಇಷ್ಟಲಿಂಗದ ಮೂಲಕವಾಗಿ, ಇಷ್ಟಲಿಂಗವು ಒಂದು ವಿಶೇಷ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತದೆ. ಅದರಲ್ಲಿ ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ, ಇನ್ನು ಕೆಲವು ಬೇರೆ ಒಂದು ನಮ್ ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ರಾಸಾಯನಿಕ ವಸ್ತುಗಳಿಂದ ಅದು ಮಾಡಲ್ಪಟ್ಟಿರುತ್ತೆ. ಇಷ್ಟಲಿಂಗ ಅದು ಕಲ್ಲಲ್ಲ, ಇಷ್ಟಲಿಂಗ ಕಲ್ಲಲ್ಲ, ಅದು ನೈಸರ್ಗಿಕವಾಗಿರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳಿಂದ ಮಾಡಿರ್ತಾರೆ. ಅದರಲ್ಲಿ ಅಂಥ ಒಂದು ಶಕ್ತಿ ಇರುತ್ತೆ. ಈ ಒಂದು ಕಣಗಳನ್ನ ಹೀರಿಕೊಂಡು, ಆ ಶಕ್ತಿಯ ಕಣಗಳನ್ನ ಹೀರಿಕೊಂಡು ನಮ್ಮ ಕಣ್ಣಿನ ಮೂಲಕ, ಎಡಗಣ್ಣಿನ ಮೂಲಕವಾಗಿ ನಮ್ಮ ಎಡಗಣ್ಣಿಗೆ ಮತ್ತೆ ನಮ್ಮ ಒಂದು ಪಿಟ್ಯೂಟರಿ ಗ್ರಂಥಿಗೆ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಅದು ಎಡಗಣ್ಣಿಗೆ ಮತ್ತೆ ಪಿಟ್ಯೂಟರಿ ಗ್ರಂಥಿಗೆ ಮಾತ್ರ ಅದು ಕನೆಕ್ಷನ್ ಇದೆ. ಅಂತ ಪಿಟ್ಯೂಟರಿ ಗ್ರಂಥಿಯನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅದರ ಕಾರ್ಯಕ್ಷಮತೆ ಹೆಚ್ಚಿಗಾಗ್ಬಿಟ್ರೆ ವ್ಯಕ್ತಿಯ ಜೀವನ, ವ್ಯಕ್ತಿತ್ವ ಎಲ್ಲದರ ಕಾರ್ಯಕ್ಷಮತೆ ಹೆಚ್ಚಿಗಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಇಷ್ಟಲಿಂಗವು ಅಂತಹ ಶಕ್ತಿಯ ಕಣಗಳನ್ನ ನಮ್ಮ ಎಡಗಣ್ಣಿನ ಮೂಲಕವಾಗಿ ಆ ಒಂದು ಗ್ರಂಥಿಗೆ, ನಮ್ಮ ಸಹಸ್ರಾರ ಚಕ್ರಕ್ಕೆ, ನಮ್ಮ ಆ ಒಂದು ಪಿಟ್ಯೂಟರಿ ಗ್ರಂಥಿಗೆ, ನಮ್ಮ ಆಜ್ಞಾ ಚಕ್ರಕ್ಕೆ ಒದಗಿಸೋದ್ರಿಂದ ಅಲ್ಲಿ ನಮ್ಮ ಶಕ್ತಿಯ ಕಣಗಳು ಅಕ್ಯುಮುಲೇಟ್ ಆಗಿ ನಮ್ಮಲ್ಲಿ ಅಂತ ಜ್ಞಾನ, ಆ ಪರಮಾತ್ಮನ ಚೈತನ್ಯ ನಮ್ಮಲ್ಲೂ ಕೂಡ ನೆಲೆಗೊಳ್ತಾ ಹೋಗ್ತದೆ. ಅದಕ್ಕಾಗಿ ಶರಣರು ಇಷ್ಟಲಿಂಗವನ್ನ ಎಡಗೈಯಲ್ಲಿ ಇಟ್ಕೊಳ್ಬೇಕು ಅಂತ ನಮಗೆ ತಿಳಿಸ್ಕೊಟ್ರು. ಅದಕ್ಕಾಗಿ ಮೊನ್ನೆ ಒಬ್ಬರು ಅವರು ಕೇಳ್ತಾ ಇದ್ರು, ನಾವು ಈ ದೀಪ ಎಡಗಡೆಗೆ ಇಟ್ಕೋಬೇಕಾ ಬಲಗಡೆಗೆ ಇಟ್ಕೋಬೇಕಾ ಅಂತ. ನಾವು ಸಾಮಾನ್ಯವಾಗಿ ಲಿಂಗ ಪೂಜೆ ಮಾಡಿಕೊಳ್ಳುವಾಗ ಒಂದೇ ದೀಪ ಹಚ್ತೀವಿ. ಒಂದೇ ದೀಪ ಹಚ್ಕೊಂಡಾಗ ಈಗ ಎಡಗೈಯಲ್ಲಿ ಲಿಂಗ ಇರುತ್ತೆ. ಸಪೋಸ್ ಈಗ ಮುಂದೆ ಇರುವಂತಹ ದೀಪ, ನಾವು ಪೂಜೆಗೆ ಹಚ್ಚಿಕೊಂಡಿರುವಂತಹ ಮುಂದೆ ಇರುವಂತಹ ದೀಪ ಎತ್ತಿ ಹಿಂದಿಟ್ಕೊಳ್ಬೇಕಾಗುತ್ತೆ. ಇಲ್ಲ 2 ದೀಪ ಹಚ್ಕೊಂಡು ಹಿಂದೆ ಒಂದು ಮುಂದೆ ಒಂದು ಇಟ್ಕೊಂಡು ಈ ದೀಪವನ್ನ ಮುಂದೆ ಇರುವಂತಹ ದೀಪ ಆರಿಸ್ಬೇಕಾಗುತ್ತೆ, ಅದನ್ನ ಶಾಂತಗೊಳಿಸ್ಬೇಕಾಗುತ್ತೆ. ಆದ್ರೆ ನಾವು ಒಂದ್ಸಲ ಪೂಜೆಗೆ ಹಚ್ಚಿರುವಂತ ದೀಪ ನಾವ್ಯಾರು ಆರಿಸದೇ ಇರೋ ಕಾರಣಕ್ಕಾಗಿ ನಾವು ಮೊದಲು ಒಂದು ಪೂಜೆಗಾಗಿ ಹಚ್ಚಿಕೊಂಡಿರುವಂತಹ ಒಂದು ದೀಪನೇ ನಾವು ಎತ್ತಿ ಕೈಯಲ್ಲಿ ಇಟ್ಕೋಬೇಕು ಅಂತಂದ್ರೆ ಈ ರೀತಿ ಬಲಗೈಯನ್ನು ಉಪಯೋಗಿಸ್ಕೊಂಡು ನಮ್ಮ ಬಲಭುಜದ ಹಿಂದೆ ಇಟ್ಕೋಬಹುದು. ಅಥವಾ ತಮ್ಗೆ ಅನುಕೂಲ ಆದಂತೆ ತಮಗೆ ಎಡಗಡೆಗೆ ಇಟ್ಕೊಂಡು ತಮಗೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಬಂದ್ರೆ ಇಟ್ಕೊಳ್ಬಹುದು. ಆದ್ರೆ ಶಾಸ್ತ್ರೋಕ್ತವಾಗಿ ನಮ್ಮ ಒಂದು ಅನುಕೂಲಕರವಾಗಿ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಹಿಂದೆ ನಾವು ಇಷ್ಟಲಿಂಗವನ್ನ ಇಟ್ಕೊಂಡು ಈ ಹಿಂದೆ ಬಲಭುಜದ ಮೇಲೆ ಒಂದು ಇಟ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡೋದು, ಅಥವಾ ಆಮೇಲೆ ಪೂಜೆ ಮುಗಿದ್ಮೇಲೆ ಮತ್ತೆ ಅದನ್ನ ತಗೊಳ್ಬೇಕು ಅಂತಂದ್ರೂ ಕೂಡ ಬಲಗೈಯಿಂದ ತಗೊಳ್ಳಿಕ್ ಸಾಧ್ಯ ಇದೆ. ಅದಕ್ಕಾಗಿ ಬಲಗಡೆ ಭಾಗದಲ್ಲಿ ನಾವು ಆ ದೀಪವನ್ನ ಹೈಟ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ಇಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಆಮೇಲೆ ನಮ್ಮ ಶರಣರು, ಸಂಶೆಟ್ಟಿ ಶರಣರು ಒಂದು ಪ್ರಶ್ನೆ ಕೇಳಿದ್ರು, ಈ ಮುಸುಕ್ ಹಾಕೊಂಡು ಯಾಕೆ ಮಾಡ್ತಾರೆ ಲಿಂಗ ಪೂಜೆ, ನಾವೆಲ್ಲ ತಲೆ ಮೇಲೆಲ್ಲ ಕವರ್ ಮಾಡ್ಕೊಂಡು ಮಾಡ್ತಾರಲ್ಲ ಕೆಲವರು ಅಂತ ಹೇಳ್ತಾರೆ. ಆದ್ರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಏನಿತ್ತೇನೋ ಅದೇ ಮತ್ತೆ ಅಜ್ಞಾನ ಅವೆಲ್ಲ ಮುಸುಕಿ ನಮ್ಮ ಆದಿ ಶರಣರ ಒಂದು ಪರಂಪರೆ ನಿಜವಾದ ತತ್ವ ಮರೆಮಾಸ್ತಾ ಬಂದು ಕೆಲವರು ಏನ್ ಮಾಡಿದ್ರು, ನಾವು ಮಾಡುವಂತಹ ಇಷ್ಟಲಿಂಗ ಪೂಜೆ ಯಾರಿಗೂ ಕಾಣಬಾರದು ಅಂತ ಹೇಳ್ಬಿಟ್ಟು ಅವರು ಯಾರೋ ಒಬ್ರು ಅದನ್ನ ಹಿಂಗೆ ಮುಚ್ಚಿಕೊಂಡು ಮಾಡುವಂತಹ ಒಂದು ಪದ್ಧತಿ ಜಾರಿಗೆ ತಂದಿರಬಹುದು. ನಮ್ ಗುರುಗಳು ಹಿಂಗ್ ಮಾಡ್ಯಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಶಿಷ್ಯರು ಅವ್ರು ಹಿಂಗ್ ಮಾಡ್ಯಾರಲ್ಲ ಅಂತ ಒಬ್ಬರೊಬ್ಬರೇ ಆ ಪರಂಪರೆ ಬಂದಿರಬಹುದು. ಆದರೆ ನಾವು ಇಷ್ಟಲಿಂಗ ಪೂಜೆ ಮಾಡಿ ಇದರಿಂದ ಇದಕ್ಕೂ ಮತ್ತೆ ಆ ತಲೆ ಮೇಲೆ ಮುಸುಕ್ ಹಾಕೊಂಡು ಮಾಡೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದಕ್ಕಾಗಿ ಅವ್ರವ್ರ ಇಚ್ಛೆ, ಅಥವಾ ಕೆಲವರು ತಲೆ ಮೇಲೆ ಬಟ್ಟೆ ಹಾಕೊಂಡು ಮಾಡ್ತಾರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಹಂಗ ಹಾಕೋಬಹುದು, ಹಾಕೊಳ್ಳದೆ ಇರಬಹುದು. ಅದಕ್ಕೆ ಯಾವುದೇ ವಿಶೇಷವಾಗಿರ್ತಕ್ಕಂತ ಒಂದು ಅದ್ರ ಬಗ್ಗೆ ಟೆಕ್ಸ್ಟ್
ಹೇಳಿರೋದು ನಮ್ಮ ವಚನ ಸಾಹಿತ್ಯದ ಇಲ್ಲೇ ಇರೋದ್ರಿಂದ ಅವರವರ ಅನುಕೂಲಕ್ಕೆ ತಕ್ಕಂತೆ ಅದನ್ನ ತಲೆ ಮೇಲೆ ಬಟ್ಟೆ ಹಾಕೊಳ್ತಕ್ಕಂಥದ್ದು ಅದು ಅವ್ರು ಮಾಡ್ಬೋದು, ಮಾಡದೇ ಇರಬಹುದು. ಅದಕ್ಕಾಗಿ ಈ ರೀತಿ ನಾವು ಗಾಂಧಾರಿ ಮಾಂಧಾರಿಯಲ್ಲಿ ಯಾಕೆ ಪೂಜೆ ಮಾಡ್ಬೇಕಂದ್ರೆ ಆ ಕಾರಣಕ್ಕೆ ಪೂಜೆ ಮಾಡ್ಬೇಕು. ಸಾಧಕರು, ವಿದ್ಯಾರ್ಥಿಗಳು, ವಯಸ್ಸಿರ್ತಕ್ಕಂಥವ್ರು, ಗಟ್ಟಿ ಇರ್ತಕ್ಕಂಥವ್ರು, ಇವರೆಲ್ಲರೂ ಕೂತ್ಕೊಳ್ಳಿ ಬಹಳ ಹೊತ್ತು ಅವ್ರಿಗೆ ಆಗ್ತಕ್ಕಂಥವ್ರು ಅವ್ರು ಏನ್ ಮಾಡ್ಬೇಕು, ಇಂಥ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಪೂಜಿಸ್ಬೇಕು. ಹರಿಹರನ ರಗಳೆಯಲ್ಲಿ ಹೇಳ್ತಾರೆ, ಗುರು ಬಸವಣ್ಣವರು ಕೂಡ ನಸ್ಕಿನಲ್ಲೇ ಎದ್ದು ಕೂಡ ಅವ್ರ ಇಷ್ಟಲಿಂಗ ಕಂಡು ಹಿಡಿಯೋದಕ್ಕಿಂತ ಮುಂಚೆಯೂ ಕೂಡ ಅವರು ಸಂಗಮೇಶ್ವರ ಲಿಂಗವನ್ನು ಅರ್ಚಿಸುವಾಗ ಅಲ್ಲಿ ಆ ಕೃಷ್ಣಾ ನದಿಯ ಮಲಪ್ರಭಾ ನದಿಯ ತೀರದಲ್ಲಿ ಬೆಳೆದಿರ್ತಕ್ಕಂಥ ಹೂವಿನ ರಾಶಿಯನ್ನ ಅವರು ನಸ್ಕಿನಲ್ಲೇ ಹೋಗಿ ದುಂಬಿ ಬಂದು ಪುಷ್ಪವನ್ನ ಮುಟ್ಟೋದಕ್ಕಿಂತ ಮುಂಚೆನೆ ಅವರು ಪುಷ್ಪಗಳನ್ನ ಅಲ್ಲಿಂದ ಬಿಡಿಸಿಕೊಂಡು ಹೋಗಿ ಸಂಗಮೇಶ್ವರ ಲಿಂಗದ ಅರ್ಚನೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಹರಿಹರನ ಒಂದು ರಗಳೆಯಲ್ಲಿ ಕೂಡ ಅವ್ರು ಹೇಳಿದ್ದಾರೆ. ಬಗೆಯ ಪುಷ್ಪಗಳ ಬಗ್ಗೆ ಹೇಳಿದ್ದಾರೆ ಅವರು ಅದರಲ್ಲಿ. ಹಾಗೆ ಆ ರೀತಿಯ ಪುಷ್ಪವನ್ನ ಪಡೆದುಕೊಂಡು ಹೋಗಿ ಗುರು ಬಸವಣ್ಣವರು ಪೂಜೆ ಮಾಡ್ತಿದ್ರು ಅಂತಕ್ಕಂಥದ್ದು. ಊರ ಕೋಳಿ ಕೂಗದ ಮುನ್ನ, ಕೋಳಿ ಸಾಮಾನ್ಯವಾಗಿ 4:30-5 ಗಂಟೆಗೆ ಕೂಗುತ್ತೆ, ಅದನ್ನು ಕೂಗದ ಮುನ್ನ ನವಿಲುಗಳು ಕೂಡ ಯಾವಾಗ ಸೂರ್ಯ ಕಿರಣ ಸ್ವಲ್ಪ ಅವುಗಳಿಗೆ ಗೋಚರ ಆಗ್ಲಿಕ್ಕೆ ಶುರು ಆಗುತ್ತೋ ಅವಾಗ ಅವರು ಈ ಅರುಣೋದಯ ಅಂತ ಕರೀತಾರಲ್ಲ, ಅರುಣೋದಯ ಸಮಯದಲ್ಲಿ ಇನ್ನು ಸೂರ್ಯ ಬರೋದಕ್ಕಿಂತ ಮುಂಚೆ ಒಂದು ಕೆಂಪನೆ ಒಂದು ಏನು ಇದು ಆಕಾಶ ಕೆಂಪಗಾಗಿರುತ್ತೋ ಅಂತ ಸಂದರ್ಭದಲ್ಲಿ ಅವು ಕೂಗ್ತವೆ. ಯಾರು ಕಾಡ ನವಿಲುಗಳು ಒದರದ ಮುನ್ನ ಪೂಜಿಸಬೇಕು. ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ. ಇದು 12ನೇ ಶತಮಾನದ ಒಂದು ಸಿಚುವೇಶನ್. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಅವಾಗ ಈ ಜೀವಿತ ಇರ್ತಕ್ಕಂಥ ಕಾಲ, ಈ ಸಮಯ ಒಂದು 1160-65 ಸಮಯ ಇರ್ಬೋದು. ಈ ಒಂದು ವಚನ ಸಾಹಿತ್ಯವನ್ನು, ಈ ವಚನಗಳನ್ನು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಗುರು ಬಸವಣ್ಣನವರು ಒಂದು ಸಲ ಉತ್ತರ ಭಾರತದ ಪ್ರವಾಸವನ್ನ ಮಾಡಿದ್ರು. ಉತ್ತರ ಭಾರತದ ಪ್ರವಾಸವನ್ನ ಮಾಡಿ ಅಲ್ಲಿ ತಮಗೆ ಗೊತ್ತಿದೆ ಅದು ಸುಮಾರು ಎಷ್ಟೋ 12,000 ಜಂಗಮರನ್ನ ಒಂದು ಚೀಲದಲ್ಲಿ ತಂದ ಪವಾಡ ಅಂತ ಆ ರೀತಿ ಚಿತ್ರಿತ ಆಗಿದೆ. ಆ ಮಹಾದೇವ ಭೂಪಾಲನ ಹತ್ರ ಹೋಗಿ ಅದ್ರ ಸನ್ನಿವೇಶ ಬೇರೆ ಇದೆ. ಅದು ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮಹಾದೇವ ಸನ್ನಿವೇಶ 12,000 ಜಂಗಮರನ್ನ ಕೂಡಿ ಹಾಕಿಕೊಂಡಿದ್ನಲ್ಲ, ಆ ಸಂದರ್ಭದಲ್ಲಿ ಗುರು ಬಸವಣ್ಣವರು ಅಲ್ಲೆಲ್ಲ ಸಂಚಾರಕ್ಕೆ ಹೋದಾಗ ಅವರಿಗೆ ತಿಳಿ ಹೇಳಿ, ಇದು ಎಂಥ ಜೀವನ, ಇಂಥ ಮೈಗಳತನ ಜೀವನ, ನೀವ್ ಯಾಕೆ ಬದುಕ್ತಾ ಇದ್ದೀರಿ, ದೇವರು ಕಾಯಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಕಲ್ಸ್ಕೊಟ್ಟಿದ್ದಾನೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಅನೇಕ ತತ್ವಗಳನ್ನ ಅವರಿಗೆಲ್ಲ ತಿಳಿ ಹೇಳಿ ಮನ ಪರಿವರ್ತನೆ ಮಾಡಿ ಆ ಎಲ್ಲಾ ಜಂಗಮರ ಕಲ್ಯಾಣಕ್ಕೆ ಬರುವಂತೆ ಮಾಡಿರ್ತಾರಲ್ಲ, ಆ ಸಂದರ್ಭದಲ್ಲಿ ಗುರು ಬಸವಣ್ಣವರು ಉತ್ತರ ಭಾರತಕ್ಕೆ ಹೋಗಿರ್ತಾರೆ. ಆವಾಗ ಅವರಿಗೆ ಸುದ್ದಿ ಗೊತ್ತಿರುತ್ತೆ, ಆ ಮಹಮ್ಮದ್ ಗಜನಿ ಅನ್ನುವಂಥವನು ಅಲ್ಲಿ ಉತ್ತರ ಭಾರತದ ಸೋಮೇಶ್ವರ ಲಿಂಗದ ಮೇಲೆ ಏನ್ ದಾಳಿ ಮಾಡಿದ್ನಲ್ಲ, ಅದು ಅವಾಗ ಅವ್ರ ವಿಷಯ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ಉತ್ತರ ಭಾರತದಲ್ಲಿ ಮಾತ್ರ ಈ ಇಸ್ಲಾಂ ಧರ್ಮೀಯರ ಒಂದು ಇನ್ವೆನ್ಷನ್ ಆಗಿತ್ತು, ಅವರು ಬಂದಿದ್ರು, ಆಕ್ರಮಿಸಿದ್ರು. ಆದ್ರೆ ಇನ್ನು ದಕ್ಷಿಣ ಭಾರತಕ್ಕೆ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಬಂದಿರ್ಲಿಲ್ಲ. ಆದ್ರೂ ಕೂಡ ಅವ್ರು ಅದಕ್ಕೆ ಹೇಳ್ತಾರೆ ಗುರು ಬಸವಣ್ಣವರು, ಈ ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ ಅಂತಕ್ಕಂಥದ್ದು ಒಂದು ಅವ್ರಾಗಿರ್ಬಹುದು, ಈ ಇಸ್ಲಾಮರು ಗೋವುಗಳನ್ನ ಹೊಡೆದು ತಿಂತಾರಲ್ಲ, ಕೊಂದು ತಿಂತಾರೆ, ಅವರು ಆಗಿರ್ಬಹುದು. ಇನ್ನ ಈ ಬ್ರಾಹ್ಮಣ ವರ್ಗ ಏನ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ, ಕೆಲವೊಮ್ಮೆ ಯಜ್ಞಗಳನ್ನ ಮಾಡುವಾಗಲೂ ಕೂಡ ಅವರು ಗೋವುಗಳನ್ನ ಇದಕ್ಕೆ ಯಜ್ಞಕ್ಕೆ ಆಹುತಿ ಕೊಡ್ತಿದ್ರು ಅಂತಕ್ಕಂಥದ್ದು ಕೆಲವೊಂದು ಟೆಕ್ಸ್ಟ್ ಗಳಲ್ಲಿ ಇದೆ, ಕೆಲವೊಂದು ಸಾಹಿತ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮಗ ಅದ್ರ ಬಗ್ಗೆ ಅಷ್ಟು ಖಚಿತವಾಗಿ ಗೊತ್ತಿಲ್ಲ, ಆದ್ರೆ ಸಾಹಿತ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂಥ ಪಾಪಿಗಳ ಧ್ವನಿಯನ್ನು ಕೂಡ ಕೇಳದ ಮುನ್ನ ನಾವು ಅಂತ ಲಿಂಗ ಪೂಜೆಯನ್ನು ಮಾಡ್ಬೇಕು ಕೇವಲ ಈ ಅಂತಕ್ಕಂಥದ್ದು ಅವರು ಈ ವಚನದಲ್ಲಿ ಹೇಳಿದ್ದಾರೆ ಗುರು ಬಸವಣ್ಣವರು. ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ, ಪುಷ್ಪ ಈಗ ದುಂಬಿ ಮುಟ್ಟಿದ್ರೆ ಪುಷ್ಪ ನಿರ್ಮಾಲ್ಯ ಆಗುತ್ತೆ ಅನ್ನೋದಕ್ಕಿಂತ ಆ ಸಮಯಕ್ಕಿಂತ ಮುಂಚೆ ನಾವು ಪೂಜೆ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕೆಂತಂದ್ರೆ ಈ ಒಂದು ವೇಳೆ ಈ ಜಗತ್ತಿನಲ್ಲಿ ದುಂಬಿಗಳು ಜೇನು ನೊಣಗಳು ಇಲ್ಲದೆ ಹೋದ್ರೆ ಈ ಮನುಕುಲವೂ ಕೂಡ ಇರೋದಿಲ್ಲ. ಆ ದುಂಬಿಗಳು ಪರಾಗಸ್ಪರ್ಶವನ್ನ ಮಾಡಿ ಇಲ್ಲಿ ಗಿಡಗಳು ಹೂ ಬಿಡುವಂತೆ, ಹೂಗಳು ಕಾಯಿ ಆಗುವಂತೆ, ಕಾಯಿ ಹಣ್ಣಾಗುವಂತೆ, ಎಲ್ಲ ಕಾಳು ಕಡ್ಡಿ ಆಗುವಂತೆ ಅವುಗಳ ಪಾತ್ರ ಹೆಚ್ಚಿಗಿರುತ್ತೆ. ಇಲ್ಲಿ ಗುರು ಬಸವಣ್ಣವರು ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದಂದ್ರೆ ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯ, ದುಂಬಿ ಮುಟ್ಟಿರ್ತಕ್ಕಂಥ ಪುಷ್ಪ ಅದು ಮಲಿನ ಆಗುತ್ತೆ ಅಂತ ಅರ್ಥ ಅಲ್ಲ. ಅವು ಕೂಡ ಸೂರ್ಯೋದಯ ಆದ್ಮೇಲೆನೆ ತಮ್ಮ ಚಟುವಟಿಕೆ ಶುರು ಮಾಡ್ತವೆ. ಆ ಕಾರಣಕ್ಕಾಗಿ ಆ ಸನ್ನಿವೇಶಕ್ಕಿಂತ ಮುಂಚೆ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ತನ್ನೊಡನೆ ಮಲಗಿರದ ಸತಿಯನೆಬ್ಬಿಸದೆ ಲಿಂಗ ಪೂಜೆಯ ಮಾಡುವ ಸದ್ಭಕ್ತನ ಲಿಂಗಕ್ಕೆರೆವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ ಲಿಂಗದೇವ ಅಂತಂದ್ರೆ ಇಲ್ಲಿ ತಾನಾಗೆ ಹೇಳಬೇಕು, ತಾನಾಗಿ ಪೂಜೆ ಮಾಡ್ಕೋಬೇಕು, ತನ್ನ ಗವಿಯಲ್ಲಿ ತಾನು ಪೂಜೆ ಮಾಡ್ಕೊಳ್ಬೇಕು.
ಅಲ್ಲಿ ನೀಲಾಂಬಿಕಾ ತಾಯಿಯವರು ತಮ್ಮ ಗವಿಯಲ್ಲಿ ತಾವು ಪೂಜೆ ಮಾಡ್ಕೊಳ್ತಾ ಇದ್ರು. ಇವನ್ ಇಬ್ಬರು ದಂಪತಿಗಳು ಕೂಡ ಸಾಮೂಹಿಕವಾಗಿ ಒಟ್ಟಿಗೆ ಲಿಂಗ ಪೂಜೆ ಅವ್ರು ಮಾಡ್ತಾ ಇರಲಿಲ್ಲ 12ನೇ ಶತಮಾನದಲ್ಲಿ ಶರಣರು. ಯಾಕೆಂದ್ರೆ ಅವ್ರ ಗವಿನೇ ಬೇರೆ, ಇವ್ರ ಗವಿನೇ ಬೇರೆ, ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡ್ದಂಗೆ ತನಗೆ ಎಷ್ಟು ಹೊತ್ತು ಆನಂದ ಅನ್ಸುತ್ತೋ ಅಷ್ಟೊತ್ತು ತಾವು ಲಿಂಗ ಪೂಜೆ ಮಾಡ್ಬೇಕನ್ನೋದು ಈ ಇಷ್ಟಲಿಂಗ ಪೂಜೆಯ ಒಂದು ಮಹಿಮೆ. ಅದಕ್ಕಾಗಿ ನಾವು ಮೊಬೈಲ್ಗಳನ್ನ ಇಟ್ಕೊಂಡು ಮೊಬೈಲ್ಗಳಲ್ಲಿ ಒಂದ್ ಕಡೆ ನೋಡ್ಕೊಂಡು ಲಿಂಗಕ್ಕೆ ಒಂದ್ ಕಡೆ ನೋಡ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮಗ ಅದ್ ಹೆಂಗ್ ಸಿದ್ಧಿಸ್ತದೆ? ಅವ್ರ ಗವಿಗಳಲ್ಲಿ ಯಾಕೆ ಪೂಜೆ ಮಾಡ್ತಿದ್ರು ಅಂದ್ರೆ, ಈಗ ನಾವು ಅನೇಕ ಸಲ ಏನಾಗುತ್ತೆ, ನಾವು ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ನಾವು ಲಿಂಗ ಪೂಜೆ ಕೂತ್ಕೊಂಡ್ರೆ ಒಂದ್ ಕಡೆ ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾ ಇರ್ತಾರೆ, ಇನ್ನೊಂದ್ ಕಡೆ ಹೊರಗಡೆ ಅವರು ಹಾಲ್ನವ್ರು ಬರ್ತಾರೆ, ಪೇಪರ್ನವ್ರು ಬರ್ತಾರೆ, ಏನೋ ಆಗ್ತಿರುತ್ತೆ. ಅವ್ರಿಗೆಲ್ಲ ನಾವು ಒಂದ್ ಕಡೆ ಲಿಂಗ ಹಿಡ್ಕೊಂಡು ಯಾರೋ ಹಾಲ್ನವ್ರು ಬಂದಿದ್ದಾರೆ ನೋಡು, ದುಡ್ಡು ಕೊಡು ಅಂತ ಒಂದ್ ವೇಳೆ ಹೇಳಿದ್ರೆ, ಅಲ್ಲಿ ಹಾಲು ಉಗ್ತಾ ಇದೆ ನೋಡು ಅಂತ ನಾವು ಇದು ನಮ್ಮ ಧರ್ಮಪತ್ನಿ ನಾವ್ ಹೇಳಿದ್ರೆ, ಅಥವಾ ಧರ್ಮಪತ್ನಿ ಪೂಜೆ ಮಾಡುವಾಗ ನಾನು ಪೂಜೆ ಮಾಡ್ತಾ ಇದ್ದೀನ್ರಿ, ಅಲ್ಲಿ ಹೊರಗಡೆ ಯಾರೋ ಬಂದಿದಾರ ನೋಡ್ರಿ ಅನ್ನೋದು, ಸ್ಕೂಲ್ ಹಿಂಗೆಲ್ಲ ಅಂದ್ರೆ ಒಟ್ಟು ಡಿಸ್ಟರ್ಬ್ ಆಗುತ್ತೆ. 6 ಗಂಟೆಯ ನಂತರ ಈ ಲೋಕಲೌಕಿಕದ ಚಟುವಟಿಕೆಗಳು, ನಮ್ಮ ವೈಯಕ್ತಿಕ ಜೀವನದ ಚಟುವಟಿಕೆಗಳು ಹೆಚ್ಚಿಗೆ ಆರಂಭವಾಗೋದ್ರಿಂದ ಶರಣರು ಏನ್ ಹೇಳ್ತಾರೆ, ಇಂಥ ಎಲ್ಲ ಚಟುವಟಿಕೆಗಳು ಆರಂಭವಾಗುವುದಕ್ಕಿಂತ ಮುಂಚೆ ಇಂಥ ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡಬೇಕು. ಆದ್ರೆ ಏಕಾಂತದಲ್ಲಿ ಮಾಡಬೇಕು, ಸಾಮೂಹಿಕವಾಗಿ ನಮ್ಮ ಬಸವಮಂಟಪಗಳಲ್ಲಿ, ನಮ್ಮ ಮನೆಗಳಿಗೂ ಅಕ್ಯಾಜ್ನಲ್ಲಿ ಮಾಡ್ಬೇಕು, ಒಮ್ಮೊಮ್ಮೆ ಮಾಡ್ಬೇಕು. ನಾವು ಅದು ಆ ರೀತಿಯ ಆನಂದವನ್ನು ಹೊಂದಲಿಕ್ಕೆ ಮಾಡ್ಬೇಕಂತದ್ದು ಈ ವಚನ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ವಿಚಾರವನ್ನ ನಾನು ಹೇಳಿದ್ದೇನೆ ಹೊರತು ಯಾರದಾದ್ರೂ ವಿಚಾರವನ್ನ ಖಂಡಿಸುವಂತಹ ಭಾವನೆ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ಇಲ್ಲಿ ತರ್ತಾ ಇದ್ದೇನೆ. ಅದಕ್ಕಾಗಿ ಈ ರೀತಿ ಅದನ್ನ ಸರ್ವಜ್ಞ ಕವಿ ಕೂಡ ಹೇಳಿದ್ದಾರೆ. ಸರ್ವಜ್ಞ ಕವಿ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ, ಅವರು ಲಿಂಗಾಯತ ಧರ್ಮದ ಪ್ರಚಾರಕ. ಅವನ್ನ ಅಳವಡಿಸಿಕೊಂಡು ಅಷ್ಟಾವರಣಗಳನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಅಳವಡಿಸಿಕೊಂಡು ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶರಣ. ಅವರು ಕೂಡ ಗುರು ಬಸವಣ್ಣನವರು ಹೇಳಿದಂತೆಯೇ ಶುದ್ಧವಾದ ರೀತಿಯಲ್ಲಿ ಲಿಂಗಾಯತ ಧರ್ಮವನ್ನ ಬೋಧನೆ ಮಾಡಿದ್ದಾರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಕೋಳಿ ಕೂಗದ ಮುನ್ನ ಏಳುವುದು ಬೇಗದಲ್ಲಿ, ಕೋಳಿ ಕೂಗುವ ಮುನ್ನ ಏಳುವುದು ಬೇಗದಲ್ಲಿ, ಬಾಳಲೋಚನನ ಭಕ್ತಿಯಿಂದ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ ಅಂತ ಹೇಳ್ತಾರೋ. ಕೋಳಿ ಕೂಗುವ ಮುನ್ನ ಏಳುವುದು ಬೇಗದಲ್ಲಿ, ಬಾಳಲೋಚನನ ಭಕ್ತಿಯಿಂದ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ. ಇದು ಬಾಳಲೋಚನ ಅಂದ್ರೆ ಅವತ್ತಿನ ಕಾಲದಲ್ಲಿ ಶರಣರು ಈ ಶಿವನಿಗೂ ಮತ್ತು ಲಿಂಗದೇವರಿಗೂ ಬಹಳ ಡಿಫರೆನ್ಸ್ ಕಾಣ್ತಾ ಇರ್ಲಿಲ್ಲ ಅವರು. ಅದಕ್ಕಾಗಿ ಅವರು ಶಿವನಿಗೆ ಅನೇಕ ಸಲ ಬಾಳಲೋಚನ ಅಂತಾರೆ. ಬಾಳ ಅಂದ್ರೆ ಹಣೆ, ಬಾಳ ಅಂದ್ರೆ ಹಣೆ, ಲೋಚನ ಅಂದ್ರೆ ಕಣ್ಣು. ಬಾಳಲೋಚನ ಅಂತಂದ್ರೆ ಶಿವನು ಅಂತ ಅರ್ಥ. ಅದಕ್ಕಾಗಿ ಅಂಥ ಪರಮಾತ್ಮ ಲಿಂಗ ದೇವನನ್ನ ಭಕ್ತಿಯಿಂದ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ ಅಂತ. ನೋಡ್ರಿ ಅವರೆಲ್ಲರೂ ಕೂಡ ಹೆಂಗೆ ಅಂದ್ರೆ, ಆಳಿನ ಆಳು ಆ ಪರಮಾತ್ಮನು ಸ್ವತಃ ಬಂದು ನಮ್ಮ ಮನೆಯಲ್ಲಿ ನಿಂತು ನಮ್ಮ ಆಳಿನ ಆಳಾಗಿ ನಮ್ಮ ಜೊತೆ ಇದ್ದು ನಮಗೆ ಅನುಗ್ರಹ ನೀಡ್ತಾನೆ, ಕಾರುಣ್ಯ ನೀಡ್ತಾನೆ, ನಮ್ಮ ಆತ್ಮೋದ್ಧಾರ ಕಾರ್ಯದಲ್ಲಿ ಅವನು ಸಹಾಯಕ ಶಕ್ತಿಯಾಗಿ ನಿಲ್ತಾನೆ ಅಂತಕ್ಕಂಥದ್ದು ಇದ್ರ ಅರ್ಥ. ಅದಕ್ಕಾಗಿ ನಾವು ಅಂಥ ಪೂಜೆಯನ್ನ ಕೋಳಿ ಕೂಗದ ಮುನ್ನ ಮಾಡಬೇಕು. ಲಿಂಗದೇವನು ಭಕ್ತ ವತ್ಸಲನು. ಈಗ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ನೈಟ್ ಶಿಫ್ಟ್ ಅಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಅದಕ್ಕಾಗಿ ಅವರಿಗೆ ಅಂಥ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಲೇಟ್ ನೈಟ್ ಬಂದಾಗ ಮನೆಗೆ 12 ಗಂಟೆಗೇನೆ ಕೆಲವರು ಡ್ಯೂಟಿ. ಈಗ ನಮ್ಮ ಶಿವಶಂಕರ್ ಅಣ್ಣವ್ರು ಅಂತಿದ್ದಾರೆ, ಬೆಂಗಳೂರಲ್ಲಿ ಇರ್ತಾರ, ಬಹಳ ಆತ್ಮೀಯ ಸ್ನೇಹಿತರು. ಅವ್ರ ಧರ್ಮಪತ್ನಿ ಸವಿತಾ ಅಕ್ಕವ್ರು ಅಂತ ಹೇಳ್ಬಿಟ್ಟು ಅವಾಗವಾಗ ಇಲ್ಲಿ ಜಾಯ್ನ್ ಆಗ್ತಿರ್ತಾರೆ ಕಾರ್ಯಕ್ರಮದಲ್ಲಿ. ಅವ್ರು ಏನ್ ಮಾಡ್ತಾರೆ, ಶಿವಶಂಕರ್ ಅಣ್ಣವರು ಅವರು ಇಂಗ್ಲೆಂಡ್ ಬೇಸ್ಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಕೆಲಸ ಶುರು ಆಗೋದೇ ಸಾಯಂಕಾಲ ಒಂದು 2 ಗಂಟೆಗೋ 4 ಗಂಟೆಗೆ ಶುರು ಆಗುತ್ತೆ, ಮುಗಿಯೋದು ರಾತ್ರಿ 12 ಗಂಟೆಗೆ ಆಗುತ್ತೆ. ಇನ್ನು ಅವ್ರು ರಾತ್ರಿ 12 ಗಂಟೆಗೆ ಮಲಗಿದವರು, 1 ಗಂಟೆಗೆ ಮಲಗಿದವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣವ್ರು ಏನ್ ಮಾಡಿದ್ರು, ಇನ್ನು 2ನೆಯ ಒಂದು ಅವಕಾಶವನ್ನ ತಮ್ಮ ಒಂದು ಧರ್ಮದಲ್ಲಿ ಅವ್ರು ಮಾಡಿಕೊಟ್ರು. 2ನೆಯ ಅವಕಾಶ ಏನ್ ಮಾಡಿಕೊಟ್ರು ಅಂತಂದ್ರೆ, ಈ ಗಾಂಧಾರಿ ಮಾಂಧಾರಿಯಲ್ಲಿ ಯಾರ ಸಮಯದಲ್ಲಿ ಕರೆಕ್ಟ್ ಆಗಿ 10 ಗಂಟೆ ಒಳಗೆ ಯಾರು ಮಲ್ಕೊಂಡು ಎದ್ದೇಳ್ತಾರೋ ಅಂಥವ್ರು ಗಾಂಧಾರಿ ಮಾಂಧಾರಿಯಲ್ಲಿ ಮಾಡ್ಬೇಕು. ಇನ್ನು ಉಳಿದವರು ಯಾರಿಗೆ ಆಗೋದಿಲ್ವೋ ಅಂಥವ್ರಿಗೋಸ್ಕರ ಅವ್ರು ಏನ್ ಮಾಡಿದ್ರು ಗುರು ಬಸವಣ್ಣವರು, ಯಾವ ವಚನ ಹೇಳಿದ್ರು ಹೇಳ್ರಿ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಸುಪ್ರಭಾತ ಸಮಯದಲ್ಲಿ. ವೆರಿ ಗುಡ್. ಯಾರು ಹೇಳಿದ್ರು?
ನಾನಣ್ಣ ಓಕೆ ಅವರೇ, ಶರಣಾರ್ಥಿ, ಬಹಳ ಸಂತೋಷ. ಅದಕ್ಕಾಗಿ ಗುರು ಬಸವಣ್ಣರು ಏನ್ ಹೇಳಿದ್ರು, ಈ ರೀತಿ ರಾತ್ರಿ ಪಾಳ್ಯದಲ್ಲಿ ಕೆಲಸ. ಈಗ ತಳವಾರ ಕಾಮಿದೇವಯ್ಯ ಅಂತ ಶರಣರಿದ್ರು 12ನೇ ಶತಮಾನದಲ್ಲಿ. ಅವ್ರೇನ್ ಮಾಡ್ತಿದ್ರು, ಅವ್ರಿಗೆ ನೈಟ್ ಡ್ಯೂಟಿ ಅವ್ರದ್ದು. ಅವ್ರ ಇದನ್ನ ಕಾಯ್ತಕ್ಕಂಥದ್ದು, ಊರನ್ನ ಕಾಯುವಂತಹ ಕಾಯಕ ಮಾಡ್ತಕ್ಕಂಥವ್ರು. ಅದಕ್ಕಾಗಿ ಏನ್ ಸುವರ್ಣಕ್ಕವ್ರು ಏನೋ ಹೇಳ್ಬೇಕಂತೀರಿ ಹೇಳ್ರಿ. ಡಾಕ್ಟರ್ ರವಿಕುಮಾರ್ ಅವರು ಮೆಸೇಜ್ ಕಳಿಸಿದ್ದಾರೆ, ಬ್ರಹ್ಮಿ ಮುಹೂರ್ತ ಅತಿ ಶ್ರೇಷ್ಠ ಅಂತ ಹೇಳಲಾಗ್ತದೆ ಅಂತ. ಅದು ನಿಜ. ಯಾಕೆಂದ್ರೆ ಈ ಕಾರಣಕ್ಕಾಗಿ ನಾ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 6 ಗಂಟೆ ಆದ್ಮೇಲೆ ಎಷ್ಟು ಡಿಸ್ಟರ್ಬೆನ್ಸ್ ಬರ್ತವೆ, ನಮಗೆ ಏನೇನ್ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಹೇಳ್ಬಿಟ್ಟು, ಆ ಕಾರಣಕ್ಕಾಗಿ ಬ್ರಹ್ಮ ಮುಹೂರ್ತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈಗ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆ ಗುರು ಬಸವಣ್ಣರು ಕೊಟ್ಟಿರ್ತಕ್ಕಂಥದ್ದು ಅವಕಾಶ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವು ಅಪಮೃತ್ಯು ಕಾಲಕರ್ಮಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ನೋಟ ಹಿಂಗದಾ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ನಮ್ಮ ಲಿಂಗದೇವನ ಕೂಡುವ ಕೂಟ ಅಂತ ಹೇಳಿದ್ರು. ಸುಪ್ರಭಾತದಲ್ಲಿ ಈ ಪೂಜೆಯನ್ನ ಮಾಡ್ಬೇಕು. ಸುಪ್ರಭಾತ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ತಗೊಳ್ಬಹುದು, ನಾವು 10 ಗಂಟೆವರೆಗೂ ತಗೊಳ್ಬಹುದು. ಆ ರೀತಿ ಯಾರಿಗೆ ಆಗೋದಿಲ್ಲ, ಅವ್ರು ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗಡೆ ಪೂಜೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೇಬೇಕು. ಇಷ್ಟಲಿಂಗ ಪೂಜೆಯನ್ನು ಮಾಡ್ಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಬಸವಣ್ಣ, ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ. ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಡೇಟ್ ಆಫ್ ಬರ್ತ್ ಏನಿರುತ್ತೆ, ಡೇಟ್ ಆಫ್ ಬರ್ತ್ ತನ್ನ ಹಿಂದೆನೆ ಡೇಟ್ ಆಫ್ ಡೆತ್ ಅಂತಕ್ಕಂಥದ್ದು ಕಟ್ಕೊಂಡು ಬಂದಿರ್ತದೆ. ಡೇಟ್ ಆಫ್ ಬರ್ತ್ ಏನಿದೆ ತನ್ನ ಹಿಂದೆಯೇ ಡೇಟ್ ಆಫ್ ಡೆತ್ ಅನ್ನುವಂಥದ್ದನ್ನ ಕಟ್ಕೊಂಡು ಬಂದಿರ್ತದೆ. ಆದ್ರೆ ಅದು ನಮಗೆ ಅಗೋಚರ ಆಗಿರ್ತದೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅದು. ಅದೇ ರೀತಿ ಅದಕ್ಕೆ ಯಾರು ಸಾವನ್ನ ಇಷ್ಟಲಿಂಗ ಪೂಜೆಯನ್ನ ಮಾಡುವುದರ ಮೂಲಕವಾಗಿ, ಇಷ್ಟಲಿಂಗ ಯೋಗ ಮಾಡುವುದರ ಮೂಲಕವಾಗಿ ಯಾರೂ ಕೂಡ ಮೃತ್ಯುವನ್ನ ಗೆಲ್ಲಲು ಸಾಧ್ಯವಿಲ್ಲ. ಆದರೆ ಅಪಮೃತ್ಯುವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅನೇಕ ಶರಣರ ಜೀವನದಲ್ಲಿ, ನಮ್ಮ ಅನೇಕ ಜನ ಸಹ ಸಾಧಕರಾಗಿರ್ತಕ್ಕಂಥ ಶರಣ ಬಂಧುಗಳ ಜೀವನದಿಂದಲೂ ನಾವು ಕಂಡುಕೊಂಡಿದ್ದೇವೆ. ಅದಕ್ಕೆ ಹೇಳ್ತಾರೆ ಗುರು ಬಸವಣ್ಣವರು, ಸುಪ್ರಭಾತ ಸಮಯದಲ್ಲಿ ಅರ್ತಿ ಅಂದ್ರೆ ಪ್ರೀತಿ ಅಂದ್ರೆ ಭಕ್ತಿಯಿಂದ ಲಿಂಗವ ನೆನೆದರೆ, ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ಈ ಅಪಮೃತ್ಯು ಅನ್ನುವಂಥವು ತಪ್ಪು ಹೋಗ್ತವೆ ಅಂತ. ಕಾಲ ಕರ್ಮ ಇವು ಇಂಥವು ತಪ್ಪು ಹೋಗ್ತವೆ. ಯಾಕೆ ಅಂತಂದ್ರೆ ಅಲ್ಲಿ ದೇವನ ಕಾರುಣ್ಯ ಅಂತಕ್ಕಂಥದ್ದು ಇರುತ್ತೆ. ನಮ್ಮ ಮೇಲೆ ಅವನು ಸದಾ ಶ್ರೀರಕ್ಷೆ ಇರೋದ್ರಿಂದ ಈ ಅಪಮೃತ್ಯು ಆಕ್ಸಿಡೆಂಟ್ ನಮ್ಮ ಜೀವನದ ಒಂದು ಎಲ್ಲಾ ಕರ್ತವ್ಯಗಳನ್ನ ಮುಗಿಸೋದಕ್ಕಿಂತಾನೆ ಮುಂಚೆ, ನಾವು ಯಾವ ಕಾರಣಕ್ಕೆ ಈ ಮರ್ತ್ಯಲೋಕಕ್ಕೆ ಬಂದಿದ್ದೇವೋ ಆ ಕಾರಣವನ್ನ ಫುಲ್ಫಿಲ್ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಮೃತ್ಯು ಆಗಿದ್ರೆ ಅದಕ್ಕೆ ಅಪಮೃತ್ಯು ಅಂತ ಕರೀತಾರೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಬಹಳ ಜವಾಬ್ದಾರಿ ಇರುತ್ತೆ. ಒಬ್ಬ ಮಗನಾಗಿ, ಒಬ್ಬ ಓದುವ ವಿದ್ಯಾರ್ಥಿಯಾಗಿ ಅವನ ಹತ್ರ ಏನ್ ಜವಾಬ್ದಾರಿ ಇರುತ್ತೆ ಅಂತಂದ್ರೆ, ನನಗೆ ಅಪಮೃತ್ಯು ಬರಬಾರದು, ನಾನು ಆತ್ಮಹತ್ಯೆ ಮಾಡ್ಕೋಬಾರದು. ಯಾಕೆಂದ್ರೆ ತಂದೆ ತಾಯಿಗಳು ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಚೆನ್ನಾಗಿ ಓದ್ಬೇಕು, ಮುಂದೆ ಬರ್ಬೇಕು, ಕುಟುಂಬವನ್ನ ನೋಡ್ಕೊಳ್ಬೇಕು ಅಂತಕ್ಕಂಥ ಭಾವನೆ ವಿದ್ಯಾರ್ಥಿಯಲ್ಲಿ ಇರ್ಬೇಕು. ಅದಕ್ಕಾಗಿ ಅವನು ಲಿಂಗ ಪೂಜೆ ಮಾಡ್ಬೇಕು ಅಪಮೃತ್ಯುವನ್ನ ತಪ್ಪಿಸ್ಕೊಳ್ಳಿಕ್ಕೆ. ಇನ್ನ ದೊಡ್ಡವನಾಗಿ ಬೆಳೆದು ಮದುವೆಯಾಗಿರುವಂತಹ ವ್ಯಕ್ತಿ, ನನ್ನ ಮೇಲೆ ಒಂದು ಕುಟುಂಬದ ಜವಾಬ್ದಾರಿ ಇದೆ, ನನ್ನನ್ನೇ ನಂಬಿಕೊಂಡಿರ್ತಕ್ಕಂಥ ಮಕ್ಕಳಿದ್ದಾರೆ, ನನ್ನನ್ನೇ ನಂಬಿಕೊಂಡಿರ್ತಕ್ಕಂಥ ವಯಸ್ಸಾದ ತಾಯಿ ತಂದೆಗಳಿದ್ದಾರೆ. ಅದಕ್ಕಾಗಿ ನನಗೆ ಅಪಮೃತ್ಯು ಬರಬಾರದು ಅನ್ನುವಂತಹ ಒಂದು ಸಂಕಲ್ಪ ಅವನಲ್ಲಿದ್ದು ಅಂತಹ ಅಪಮೃತ್ಯುವನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಅವರು ಕೂಡ ಲಿಂಗಾರ್ಚನೆಯನ್ನು ಮಾಡ್ಬೇಕು. ಇನ್ನು ವಯಸ್ಸಾದವರು, ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ, ಕುಟುಂಬ ಅವರನ್ನು ಪ್ರೀತಿಸ್ತದೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ಆಗಿರುತ್ತೆ. ಅದಕ್ಕಾಗಿ ಈ ಮರ್ತ್ಯಲೋಕದಲ್ಲಿ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ನೀ ಕೊಟ್ಟ ಆಯುಷ್ಯ ಉಳ್ಳನ್ನ ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳವೆ ಎನ್ನುವಂತೆ ಲಿಂಗ ಪೂಜೆಯನ್ನ ಮಾಡುತ್ತಾ ಲಿಂಗ ಸುಖಿಗಳ ಸಂಘದಲ್ಲಿ ದಿನವನ್ನ ಕಳೆಯುತ್ತಾ ನಮ್ಮ ಜೀವನವನ್ನ ನಾವು ಸಾರ್ಥಕ ಪಡಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರ ಮೇಲೆಯೂ ಇದು ಒಂದು ಬಹುದೊಡ್ಡ ಜವಾಬ್ದಾರಿ. ಅಪಮೃತ್ಯುವು ಬರದಂತೆ ನಾವು ಕಾಪಾಡ್ಕೊಳ್ಕೊಳ್ಳೋದು ಜವಾಬ್ದಾರಿ ಇರುತ್ತೆ. ಅಂಥ ಬರದಂತೆ ನೋಡ್ಕೊಳ್ಳಿಕ್ಕೆ ಏನ್ ಸಾಧನ ಇದೆ ಅಂದ್ರೆ, ನಮ್ಮ ಗುರು ಬಸವಣ್ಣವರು ನಮಗೆ ಅಭಯಹಸ್ತ ನೀಡಿ ಹೇಳಿದ್ದಾರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ಇದು 100% ತಪ್ತವೆ. ಆದ್ರೆ ನಾವು ಮಾಡ್ಬೇಕು ಆ ರೀತಿ ಭಕ್ತಿಯ ವಾತಾವರಣ ನಮ್ಮ ಮನೆಯಲ್ಲಿ. ಅದು ಏನ್ ಗೊತ್ತಾ, ನೀವು ಈಗ ಈ ಇರಾನ್ ಯುದ್ಧಗಳ ಬಗ್ಗೆ ಎಲ್ಲ ಕೇಳಿದ್ರಲ್ಲ, ಅಲ್ಲಿ ಆ ಇಸ್ರೇಲ್ ಯುದ್ಧ, ಅವರೆಲ್ಲ ಕೆಲವೊಂದು ಡೋಮ್ ನಿರ್ಮಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ,
ಆ ಡೋಮನ್ನ ಭೇದಿಸಿ ಕೆಲವೊಂದು ಅಸ್ತ್ರಗಳೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದೇ ರೀತಿ ನಾವು ಇಷ್ಟಲಿಂಗ ಪೂಜೆ ಇಲ್ಲಿ ಮಾಡೋದ್ರಿಂದ ಅದು ಚಿನ್ಮಯ, ಚಿತ್ ಪ್ರಕಾಶ, ಚಿದಾನಂದ, ಚಿತ್ ಪ್ರಭೆಯ ಒಂದು ಡೋಮ್ ನಿರ್ಮಾಣ ಆಗುತ್ತೆ ನಮ್ಮ ಮೇಲೇನೆ ಅಂತ ಒಂದು ಡೋಮ್ ನಿರ್ಮಾಣವಾಗುತ್ತೆ. ಒಂದು ಆರ ಅಂತ ಕರೀತಾರೆ, ಅದಕ್ಕೆ ಆರ ಪ್ರಭಾವಳಿ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಅರ ಅಂತ ಕರೀತಾರೆ. ಅದು ನಮ್ಮ ಮನೆಯ ಮೇಲೆ ಅಂತ ಒಂದು ಡೋಮ್ ನಿರ್ಮಾಣ ಆಗುತ್ತೆ, ನಮ್ಮ ದೇಹದ ಮೇಲೆ ಅಂತ ಒಂದು ಡೋಮ್ ನಿರ್ಮಾಣವಾಗುತ್ತೆ. ಅದಕ್ಕಾಗಿ ಅದು ನಮ್ಮನ್ನ ಅಪಮೃತ್ಯು ಕಾಲ ಕರ್ಮಗಳಿಂದ ನಮಗೆ ತಪ್ಪಿಸ್ತದೆ. ಆ ಕಾರಣಕ್ಕಾಗಿ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಲಿಂಗದೇವನು ಅವನು ಭಕ್ತ ವತ್ಸಲನಾಗಿರುವುದರಿಂದ ಅವನನ್ನು ಭಕ್ತಿಯಿಂದ ನೆನೆದರೆ, ನಂಬಿ ಕರೆದಡೆ ಓ ಎಂದು ಭಕ್ತನಿದ್ದಲ್ಲಿಗೆ ಬರುತ್ತಾನೆ. ಭಕ್ತನ ಕಷ್ಟಗಳನ್ನ ತನ್ನ ಕಾರುಣ್ಯ ಹಸ್ತವನ್ನ ನೀಡಿ ಅವನು ಪರಿಹರಿಸ್ತಾನೆ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಆದಿ ಶರಣರು ಎಲ್ಲರೂ ಹೇಳಿಕೊಟ್ಟಿರ್ತಕ್ಕಂಥದ್ದು. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಭಕ್ತಿ ವಿರಕ್ತಿ ಅಳಿದರೆ ಈ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಯಾವ ಕೆಲಸ ಮಾಡ್ತೀವಿ, ಪೂಜೆ ಮಾಡಿದ್ರೆ ಅದರಲ್ಲಿ ಭಕ್ತಿ, ಕಾಯಕ ಮಾಡಿದ್ರೆ ಅದರಲ್ಲಿ ಭಕ್ತಿ, ವಿದ್ಯಾಭ್ಯಾಸ ಮಾಡಿದ್ರೆ ಅದರಲ್ಲಿ ಭಕ್ತಿ. ಈ ರೀತಿ ನಮ್ಮಲ್ಲಿ ಎಲ್ಲದಕ್ಕೂ ಭಕ್ತಿನೇ ಬೇಕು. ಭಕ್ತಿ ವಿರಕ್ತಿ ಅಳಿದರೆ ಈ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕಾಗಿ ಭಕ್ತನ ಕಷ್ಟಗಳನ್ನ ತನ್ನ ಕಾರುಣ್ಯ ಹಸ್ತವನ್ನ ನೀಡಿ ಪರಿಹರಿಸುವಂತ ಪರಮಾತ್ಮನಿರುವಾಗ ಅದು ಹಡೆದ ಆವು ಇದ್ದ ಹಾಗೆ ಈ ಭಕ್ತ ಎನ್ನುವಂತಹ ಕರು ಅವನ ಕಾರುಣ್ಯದ ಹಾಲನ್ನ ಕುಡಿಬೇಕಷ್ಟೇನೆ. ಅದಕ್ಕಾಗಿ ಗುರು ಬಸವಣ್ಣವರು ಹಾಗೂ ಗುರು ಅಲ್ಲಮ ಪ್ರಭುದೇವರದ ವಚನ ಅದೇ ರೀತಿ ಇದೆ. ಈ ಒಂದು ವಚನ, ಮುಂದು ಜಾವದಲ್ಲೆದ್ದು ಲಿಂಗದಂಘ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶರಣರ ಮುಖವ ನೋಡುವುದು, ಹುಟ್ಟಿದ ಜನ್ಮಕ್ಕೆ ಇದೇ ಸಫಲವೋ ಎನ್ನ ತಂದೆ, ಇಂತಿಲ್ಲದವರ ನೊಲ್ಲ ನಮ್ಮ ಲಿಂಗದೇವ ಅಂತಕ್ಕಂಥದ್ದು ಗುರು ಅಲ್ಲಮ ಪ್ರಭುದೇವರ ವಚನನು ಈ ತರನೇ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅದಕ್ಕಾಗಿ ಈ ರೀತಿ ಧರ್ಮಪಿತರು ಏನ್ ಹೇಳ್ತಾರೆ, ಮುಂದು ಜಾವದಲ್ಲೆದ್ದು, ಮುಂದು ಜಾವ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅದು ಒಂದು ಮುಂದು ಜಾವ ಆಗುತ್ತೆ. ಆ ರೀತಿ ಎದ್ದು ನಾವು ಸುಪ್ರಭಾತದಲ್ಲಿ ಲಿಂಗದಂಗ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶರಣರ ಮುಖ ನೋಡ್ತಕ್ಕಂಥದ್ದು, ಸಾಧ್ಯವಾದ್ರೆ ನಾವು ಶರಣರ ಜೊತೆ ಒಡನಾಡುವಂಥದ್ದು ಕೂಡ ಮಾಡಬೇಕು ಅಂತಕ್ಕಂಥದ್ದು ಅವರು 12ನೇ ಶತಮಾನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಅನುಭವ ಗೋಷ್ಠಿಗಳನ್ನ ಆ ರೀತಿ ಅವರು ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಅದಕ್ಕಾಗಿ ಇಂಥ ಒಂದು ಪೂಜೆಯನ್ನ ಮಾಡ್ಲಿಕ್ಕೆ ಇನ್ನು 3ನೇ ಸ್ಟೇಜ್. ಕೆಲವರು ಸುಪ್ರಭಾತದಲ್ಲೂ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಪೂಜೆ ಮಾಡ್ಲಿಕ್ಕೆ ಟ್ರಾವೆಲಿಂಗ್ ಇರ್ತಾರೆ. ಆ ಸಮಯದಲ್ಲಿ ಟ್ರಾನ್ಸಿಷನ್ ಪೀರಿಯಡ್. ಈಗ ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ದು 5 ಗಂಟೆಗೆ ಟ್ರೈನ್ ಇಂದ ಇಳಿತೀವಿ. 5 ಗಂಟೆಗೆ ಟ್ರೈನ್ ಅಂತ ಹೇಳುದು ಮನೆಗೆ ಬರುವಷ್ಟರಲ್ಲಿ 8-9 ಆಗುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ನಮಗೆ ಆಗೋದಿಲ್ಲ, ಅಷ್ಟೊತ್ತಿಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ಇಲ್ಲಿಂದ ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಂದ ನಾವು ಬಸವ ಕಲ್ಯಾಣಕ್ಕೆ ಹೋಗ್ತೀವಿ. ನಮ್ಮ ಕಾರ್ಯಕ್ರಮ ನಮ್ಮ ಧರ್ಮಕ್ಷೇತ್ರಕ್ಕೆ ಅಥವಾ ಕೂಡಲ ಸಂಗಮ ನಮ್ಮ ಧರ್ಮಕ್ಷೇತ್ರಕ್ಕೆ ನಾವು ಟ್ರೈನ್ ಜರ್ನಿ ಮಾಡಿದಾಗ ಅಲ್ಲಿ ಬೆಳಿಗ್ಗೆ ಕೆಲವೊಮ್ಮೆ 5 ಗಂಟೆಗೆ ಇಳಿಬೇಕಾಗುತ್ತೆ. ಗುಲ್ಬರ್ಗಾ ಸ್ಟೇಷನ್ ಅಲ್ಲಿ, ಬಾಗಲಕೋಟೆ ಸ್ಟೇಷನ್ ಅಲ್ಲಿ 6 ಗಂಟೆಗೆ ಇಳಿಬೇಕಾಗುತ್ತೆ. ಅವಾಗ ನಾವು ಮತ್ತೆ ಬೇರೆ ಬಸ್ ಹಿಡಿದು ಅಷ್ಟು ದೂರ ಹೋಗ್ಬೇಕಾಗ್ತದೆ. ನಮ್ಮ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅವಾಗ ಸುಪ್ರಭಾತದಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಪೂಜೆ. ಅದಕ್ಕಾಗಿ ಅವರು ಗುರು ಬಸವಣ್ಣರು ಎಲ್ಲವೋ ಅಂತ ಅನ್ನೋ ಒಮ್ಮೆ ಶರಣೆನ್ನಲ್ಲವೋ, ಯಾವಾಗಾದ್ರೂ ಮಾಡಬಹುದು. ಒಮ್ಮೆ ಶರಣೆನ್ನಲ್ಲವೋ ಓರ್ವಂಗೆ ಶರಣೆನ್ನು ನಮ್ಮ ಲಿಂಗದೇವಂಗೆ ಶರಣೆನ್ನು ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳಾದೇಳು ಸಾಲವು ಓರ್ವಂಗೆ ಶರಣೆನ್ನು ನಮ್ಮ ಲಿಂಗದೇವಂಗೆ ಅಂತಂದ್ರೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ ಹೋದ್ರೆ ನಾವು ಬಂಗಾರದ ಪರ್ವತಗಳನ್ನು ಕೊಟ್ಟರು ಕೂಡ ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹರಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಾರೆ ಗುರು ಬಸವಣ್ಣವರು. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳಾದಡೆಯೂ ಸಾಲವು. ನಾವು ಅರಿಯದೆ ಈ ಜನ್ಮದಲ್ಲಿ ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ದಿಕೊಂಡು ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬರೀ ಬಂಗಾರದ ಬೆಕ್ಕಲ್ಲ. ಯಾರೋ ಒಬ್ರು ಅವ್ರು ಆಗಿನ ಕಾಲದಲ್ಲಿ ಕೇಳ್ತಿದ್ರಲ್ಲ, ಬಂಗಾರದ ಬೆಕ್ಕಿನ ಕಥೆ ಗೊತ್ತಿದೆ ತಮ್ಗೆ ಗುರು ಬಸವಣ್ಣವ್ರು. ಬರೀ ಬಂಗಾರದ ಒಂದು ಬೆಕ್ಕಲ್ಲ, ಇಡೀ ಹೊನ್ನಿನ ಪರ್ವತಗಳ ಕೊಟ್ಟರು ಕೂಡ ಸಾಕಾಗೋದಿಲ್ಲ. ಅದಕ್ಕಾಗಿ ಓರ್ವಂಗೆ ಶರಣನ್ನು ನಮ್ಮ ಲಿಂಗದೇವಂಗೆ ಶರಣನ್ನು ಅವನು ಪೂಜೆ ಮಾಡು, ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀನು ಪೂಜೆ ಮಾಡು ಅಂತಕ್ಕಂಥದ್ದು ಹೇಳಿದ್ರು. ಈ ರೀತಿ 3 ಯಾವಾಗ ಬೇಕಾದ್ರೂ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೋದು, ಸಮಯದ ನಿರ್ಬಂಧವಿಲ್ಲದೆ. ಇನ್ನು ಸ್ಥಳ, ಯಾವ ಸಮಯ ಮತ್ತು ಸ್ಥಾನ, ಸ್ಪೇಸ್ ಅಂಡ್ ಟೈಮ್ ಅಂತ ಕರೀತಾರೆ ಬಹಳ ಮುಖ್ಯವಾಗಿ. ಟು ವರ್ಶಿಪ್ ಅವರ್ ಇಷ್ಟಲಿಂಗ ದೇರ್ ಇಸ್ ನೋ ಬಾಂಡೇಜ್ ಆಫ್ ಸ್ಪೇಸ್ ಅಂಡ್ ಟೈಮ್ ಅಂತ. ಸ್ಥಳ, ಯಾವ ಸ್ಥಳದಲ್ಲಿ ಮಾಡ್ಬೇಕು, ಇಂಥ ಸ್ಥಳ ಹಾಗೆ ಅಂತೇನಿಲ್ಲ. ಅದಕ್ಕೆ ಶರಣರು ಏಕಾಂತದಲ್ಲಿ ಮಾಡಿದ್ರು ಅದನ್ನು. ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ದೇವನ ನೆನೆಯಲರಿಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಒಂದು ಮನವಿಟ್ಟು ಮನಸ್ಸಿಟ್ಟು ಅವನು ನೆನೆದ್ರೆ ಮನೆಯೇನು ಮಠವೇನು. ಇವತ್ತಿನ ಕಾಲದಲ್ಲಿ 12ನೇ ಶತಮಾನದ ಶರಣರು ಗವಿಗಳು ಮಾಡ್ಕೊಂಡ್ರು, ನಮಗವು ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಅವುಗಳನ್ನ ನಾವು ಅಟ್ಲೀಸ್ಟ್ ನಮ್ಮ ಪೂಜೆಯ ಕೋಣೆ ಒಂದು ಏಕಾಂತದಲ್ಲಿ ಇರುವಂತೆ
ನಾವು ನಮ್ಮ ಮನೆಯಲ್ಲಿ ಇವತ್ತು ರೂಲ್ಸ್ ಮಾಡ್ತಾ ಇದೀವಿ. ನಾವು ಕೂಡ ಈ ಒಮ್ಮೊಮ್ಮೆ ಸಲ ಪೂಜೆ ಮಾಡುವಾಗ ಇಲ್ಲೆಲ್ಲ ನಮಗೂ ಡಿಸ್ಟರ್ಬ್ ಆಗುತ್ತೆ. ಈಗ ನಮ್ ಸರ್ವಜ್ಞ, ಬಸವಶ್ರೀ, ಚಿತ್ಕಳೆ ಇವರೆಲ್ಲರೂ ಸೇರಿ ಬರೀ ಚಿತ್ಕಳೆ ಎಲ್ಲರೂ ಒಂದು ರೂಲ್ಸ್ ಮಾಡ್ಬಿಡೋಣ ಇವತ್ತು ನಾವೆಲ್ಲರೂ ಸೇರಿ. ಏನ್ ರೂಲ್ಸ್ ಅಂದ್ರೆ, ಒಬ್ಬರು ಪೂಜಾ ರೂಮ್ ಅಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ರೆ ಹೊರಗಡೆ ಯಾರು ಮಾತಾಡಬಾರ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು, ಸೌಂಡ್ ಮಾಡಬಾರ್ದು, ಟಿವಿ ಹಚ್ಚಬಾರ್ದು. ಅವ್ರವ್ರ ರೂಮ್ಗಳಲ್ಲಿ ಅವ್ರವ್ರು ಇದ್ದು ಅವ್ರದ್ದು ಯೋಗಾಸನ, ಪೂಜೆ ಏನೇನು ಅವ್ರ ಕಾರ್ಯ ಇದೆ ಅವ್ರು ಮಾಡ್ಬೇಕು. ಎಲ್ಲರೂ ಪೂಜೆ ಮುಗಿದ್ಮೇಲೆನೆ ಮಾತನಾಡ್ಬೇಕು ಅಂತಕ್ಕಂಥ ರೂಲ್ಸ್ ನಾವು ಮಾಡ್ಕೊಳ್ತಾ ಇದೀವಿ ಇವತ್ತು ನಮ್ಮ ಮನೆಯಲ್ಲಿ. ಅದಕ್ಕಾಗಿ ನಾವೇನು ಅಂದ್ರೆ, ಈಗ ನಾವು ಹೋಗಿ ಗವಿಗಳಲ್ಲಿ ಕೂತ್ಕೊಳ್ಳಿಕ್ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಪೂಜಾ ಕೋಣೆಗಳನ್ನ ನಾವು ಅವುಗಳನ್ನ ಏಕಾಂತ ಅಲ್ಲಿ ಸೌಂಡ್ ಲೆಸ್ ಆಗುವಂತೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ರೆ, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ಶಿವನ ನೆನೆಯಲರಿಯದವನು, ದೇವನ ನೆನೆಯಲರಿಯದವನು, ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ ಹೇಳ್ಬಿಟ್ಟೆ ಸರ್ವಜ್ಞ ಕವಿ ಹೇಳ್ತಾರೆ. ಅದಕ್ಕಾಗಿ ನಾವು ಇಂಥ ಲಿಂಗದೇವನನ್ನ ಸದಾಕಾಲ ಮನದಲ್ಲಿ ನೆನಿಬೇಕು, ನಮ್ಮ ಕರಸ್ಥಲದಲ್ಲಿ ಇಟ್ಕೊಂಡು ನೆನಿಬೇಕು. ನೆನೆದು ಅಂಥ 12ನೇ ಶತಮಾನದ ಶರಣರು ಪಡೆದಿರುವಂತಹ ಒಂದು ಆತ್ಯಂತಿಕ ಸಿದ್ಧಿಗಳನ್ನ ನಾವು ಕೂಡ ಪಡಿಲಿಕ್ಕೆ ಸಾಧ್ಯ ಇದೆ. ಇನ್ನ ಒಂದು ವಿಚಾರ ಮಾಡ್ರಿ, ನಾನು ಒಂದು ಏನ್ ಹೇಳ್ತೇನೆ ಅಂತಂದ್ರೆ, ನಾನು ಮಾತಾಜಿಯವ್ರ ಧರ್ಮ ಗ್ರಂಥ ಬರೀತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾನು ಈ ವಿಚಾರ ಹೇಳಿದ್ದೆ. ಅವರಿಗೆ ಅವರು ಅದನ್ನ ಆಗ್ಲಿ, ನಾನು ಅದರಲ್ಲಿ ಅಳವಡಿಸ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ರು. ಏನು ಅಂತಂದ್ರೆ, ಈ ಮೂಢ ಭಕ್ತರನ್ನು ನೀವು ನೋಡ್ತಿರಲ್ಲ, ಅನೇಕ ಜನ ಮೂಢ ಭಕ್ತರು ಒಂದು ಧನುರ್ಮಾಸ ಅಂತ ಮಾಡ್ತಾರೆ. ಧನುರ್ಮಾಸ ಅಂತ ಮಾಡಿದಾಗ ಅವರು ನಸ್ಕಿನಲ್ಲಿ ಎದ್ದು ಗಿಡ ಸುತ್ತಕ್ಕಂಥದ್ದು ನಾವೆಲ್ಲರೂ ನೋಡಿದೇವೆ ಅನೇಕ ಬಾರಿ. ಅವ್ರು ನಸ್ಕಿನಲ್ಲಿ ಹೇಳ್ತಾರೆ 3 ಗಂಟೆಗೆ, 3:30ಗೆ, 4:30 1 ತಿಂಗಳ ಧನುರ್ಮಾಸ ಮಾಡ್ತಾರೆ. ಮೌಢ್ಯತೆಯನ್ನು ಆಚರಣೆ ಮಾಡೋರೆ ಅಷ್ಟು ನಿಷ್ಠೆಯಿಂದ ಎದ್ದು ಪೂಜೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ನಮಗ್ ಇಡೀ ವರ್ಷ ನಮಗೆ ಗಾಂಧಾರಿ ಮಾಂಧಾರಿ ಅಂತಕ್ಕಂಥ ಅಹೋರಾತ್ರಿಯಲ್ಲಿ ಲಿಂಗ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ನಮ್ಮ ಶ್ರಾವಣ ಮಾಸ, ನಮ್ಮ ಧರ್ಮದ ಪವಿತ್ರ ಮಾಸ ಅಂತ ನಾವೇನ್ ಕರಿತೇವೆ, ಅಂತ ಶ್ರಾವಣ ಮಾಸದಲ್ಲಾದ್ರೂ ಕೂಡ ಒಂದ್ಸಲ ಮನಸ್ಸು ಗಟ್ಟಿ ಮಾಡ್ಕೊಂಡು ನಾವು ಆ ಒಂದು ತಿಂಗಳು ಈ ರೀತಿ ಏಕಾಂತದಲ್ಲಿ ನಾವು ಅಂತ ಇಷ್ಟಲಿಂಗಾರ್ಚನೆಯನ್ನ ನಾವು ಮಾಡ್ಬೇಕು. ಅವಾಗ ನಮಗ್ ಸಿದ್ಧಿಸುತ್ತೋ ಇಲ್ಲೋ ಅಂತಕ್ಕಂಥದ್ದು ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮೂಢ ಭಕ್ತರು ಧನುರ್ಮಾಸ ಆಚರಣೆಗೆ ಅವರು ನಸ್ಕಿನಲ್ಲಿ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡಿ, ಅದು ಮತ್ತೆ ಚಳಿಗಾಲದಲ್ಲಿ ಬರುತ್ತೆ. ಆ ಟೈಮ್ ಥಂಡಿ ಇನ್ನೂ ಬಹಳ ಇರುತ್ತೆ ಧನುರ್ಮಾಸ ಟೈಮಲ್ಲ, ತುಂಬಾ ಚಳಿ ಇರ್ತದೆ ಆ ಟೈಮಲ್ಲಿ. ಆದ್ರೆ ನಮ್ಮ ಶ್ರಾವಣ ಮಾಸ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅಷ್ಟು ಚಳಿ ಇರಲ್ಲ. ಇದು ಟ್ರಾನ್ಸಿಷನ್ ಪೀರಿಯಡ್, ಈ ಕಡೆ ಮಳೆಗಾಲ ಚಳಿಗಾಲದ ಮಧ್ಯ ಸಮಯ, ಅಷ್ಟು ಚಳಿ ಇರೋದಿಲ್ಲ. ಹಂಗಾಗಿ ನಾವು ನಸ್ಕಿನಲ್ಲಿ ಎದ್ದು ಪೂಜೆ ಮಾಡೋದ್ರಲ್ಲಿ ಏನ್ ತೊಂದರೆ ಆಗೋದಿಲ್ಲ. ಜಡವಾದ ಒಣಗುವ ಮರವನ್ನು ಸುತ್ತುತ್ತಾರೆ. ಆದರೆ ಸಾಕ್ಷಾತ್ ಲಿಂಗದೇವನನ್ನ ನಮ್ಮ ಕರಸ್ಥಲದಲ್ಲಿ ಇಟ್ಕೊಂಡು ಅರ್ಚಿಸ್ತಕ್ಕಂಥ ನಾವೇಕೆ 4 ಗಂಟೆಗೆ ಹೇಳಬಾರದು? ಮತ್ ನಾನು ಈ ಮಾತನ್ನ ಪ್ರಶ್ನೆ ಬಸವ ಚಿಂತನ ಪ್ರಭೆಯ ಶರಣರಿಗೆ ಕೇಳ್ತಾ ಇಲ್ಲ. ತಾವೆಲ್ಲರೂ ಕೂಡ ಬಸವ ಚಿಂತನ ಪ್ರಭೆಯಲ್ಲಿ ವೀರಣ್ಣನವ್ರ ಜೊತೆ ಏನ್ ಸೇರ್ಕೊಂಡು ಪೂಜೆ ಮಾಡ್ತಾ ಇರ್ತಿರಲ್ಲ, ಅವರೆಲ್ಲರೂ ಎದ್ದು ಪೂಜೆ ಮಾಡ್ತಕ್ಕಂಥದ್ದು ತಮ್ಗೆ ಅಳವಟ್ಟಿದೆ. ಆದ್ರೆ ಇನ್ನುಳಿದವರಿಗೆ ಮತ್ತೆ ಈ ವಿಡಿಯೋ ನೋಡೋರಿಗೆ, ನಂತರ ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡೋರಿಗೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಮೌಢ್ಯತೆಯನ್ನು ಆಚರಣೆ ಮಾಡೋರೆ 4 ಗಂಟೆಗೆ ಎದ್ದು ಊರೆಲ್ಲ ಸುದ್ದಿ ಮಾಡ್ಕೊಂಡು ಅವ್ರು ಇದು ಮಾಡುವಾಗ ನಾವ್ಯಾಕೆ ಹೇಳ್ಬಾರ್ದು? ನಾವ್ಯಾಕೆ ಆ ಆತ್ಯಂತಿಕ ಶಕ್ತಿಯನ್ನ ಪಡ್ಕೋಬಾರ್ದು ಅಂತ ಅವಕಾಶ ನಮಗಿರುವಾಗ, ಅದಕ್ಕೆ ವರ್ಷವಿಡೀ ಸಾಧ್ಯ ಇದ್ರೂ ಕೂಡ ನಮ್ಮ ಪವಿತ್ರ ಮಾಸವಾದ ಒಂದು ಈ ಶ್ರಾವಣ ಮಾಸದಲ್ಲಿ 4 ಗಂಟೆಗೆ ಎದ್ದು ಇಷ್ಟಲಿಂಗಾರ್ಚನೆ, ಇಷ್ಟಲಿಂಗ ಯೋಗ ಮಾಡಿ ಆಧ್ಯಾತ್ಮಿಕ ಶಕ್ತಿಯನ್ನ ನಾವೆಲ್ಲರೂ ಪಡೆದುಕೊಳ್ಳೋಣ. ಸುಪ್ರಭಾತದಲ್ಲಿ ಅಂತಹ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದುಕೊಂಡು ಇನ್ನು ಸಾಯಂಕಾಲದಲ್ಲಿ ಇಂಥ ಒಂದು ಅನುಭವ ಗೋಷ್ಠಿಯಲ್ಲಿ ನಾವು ಭಾಗಿಗಳಾಗಿ ನಾನು ಪಡೆದಿರ್ತಕ್ಕಂಥ ಸುಖದ ಅನುಭವವನ್ನ ನಾವು ಅನುಭವಿಸ್ಬೇಕಿಲ್ಲಿ. ಗುರು ಚನ್ನಬಸವಣ್ಣವರು ಹೇಳಿದ ವಚನ ಹೇಳಿದ್ನಲ್ಲ ನಾನು ಹಿಂದೆ, ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು? ಅಲ್ಲಿ ಸುಖ ಲಿಂಗ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಆಗಿರ್ತಕ್ಕಂಥ ಆ ಒಂದು ನಿತ್ಯ ಸುಖಿ ಆಗಿರ್ತಕ್ಕಂಥ ಆ ನಿತ್ಯ ಸುಖವನ್ನ ಹೊಂದಿರುವಂತಹ ಲಿಂಗದೇವನೇ ಸುಖ. ಸುಖಿ ಯಾರು? ಅಂತಹ ಸುಖವನ್ನ ಪಡೆದಿರುವಂತಹ ಶರಣನೇ ಸುಖಿ. ಸುಖದ ಅನುಭವ, ನಾನು ಸುಖವಾಗಿದ್ದೀನಿ, ಆನಂದವಾಗಿದ್ದೀನಿ ಅಂತ ಈಗ ನನಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಇಡೀ ಜೀವನ ನನ್ನ ಕಾಯಕ ಸಂಸಾರ ಜಂಜಾಟ ಅಲ್ಲಿ ಇಲ್ಲಿನೇ ಇದ್ರೆ ಅದು ಜೀವನ ಭಾರ ಆಗ್ಬಿಡುತ್ತೆ. ಎದಕ್ ಬೇಕು ಈ ಜೀವನ ಅನ್ಸ್ಬಿಡುತ್ತೆ. ಆದ್ರೆ ಈ ಶರಣರ ಸಂಘದಲ್ಲಿ ಬೆರೆತು ಈ ಸುಖದ ಸಂಭಾಷಣೆ ಮಾಡುವಾಗ, ಇಲ್ಲ ನಾನು ಸುಖವಾಗಿದ್ದೀನಿ, ಆನಂದವಾಗಿದ್ದೀನಿ, ನನ್ನಂತ ಭಾಗ್ಯಶಾಲಿ ಯಾರು? ದಿನನಿತ್ಯ ಬೆಳಿಗ್ಗೆ ಸುಪ್ರಭಾತದಲ್ಲಿ ಹೇಳುವೆ, ಕಾಯಕವನ್ನ ಮಾಡುವೆ, ದಾಸವನ್ನ ಮಾಡುವೆ, ಬಸವ ತತ್ವವೇ ಹೇಳುವೆ, ಗುರು ಬಸವ ಪ್ರಿಯ ಲಿಂಗದೇವನ ಕೂಡುವೆ.
ಇಂಥ ಭಾವನೆ ಅವಾಗ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಸುಖವಾಗಿದ್ದೀವಿ, ಆನಂದವಾಗಿದ್ದೀವಿ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ಶರಣರ ಸಂಘದಲ್ಲಿ ಬೆರೆತು ಸುಖದ ಸಂಭಾಷಣೆ ಮಾಡಿದಾಗ ಇದಾಗುತ್ತೆ. ಅದಕ್ಕಾಗಿ ಈ ರೀತಿ ಲಿಂಗದೇವನ ದಿವ್ಯಾನುಭವವನ್ನ ಪಡೆದುಕೊಳ್ಳೋಣ, ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದುಕೊಳ್ಳೋಣ, ನಿರ್ಲಿಪ್ತ ಮನಸ್ಸಿನಿಂದ ಅನುಭಾವಿಗಳಾಗೋಣ. ಅಪ್ಪ ಗುರು ಬಸವಣ್ಣನವರ, ಅವ್ವೆ ನೀಲಾಂಬಿಕೆಯವರ, ಅಕ್ಕ ಮಹಾದೇವಿ ತಾಯಿಯವರ, ಗುರು ಚನ್ನಬಸವಣ್ಣನವರ, ಗುರು ಸಿದ್ದರಾಮೇಶ್ವರರ ಮಮತೆಯ ಮಕ್ಕಳಾಗೋಣ ಅಂತ ಹೇಳ್ಬಿಟ್ಟು ನಾನು ಹಾರೈಸಿ, ಅಂತಹ ಇಷ್ಟಲಿಂಗ ಯೋಗ, ಇಂಥ ಧರ್ಮ ತತ್ವ, ಈ ಇಷ್ಟಲಿಂಗ ಯೋಗ ಸಿದ್ಧಿ ತಮ್ಮೆಲ್ಲರಿಗೂ ಸಿದ್ಧಿಸಲಿ, ಇಷ್ಟಲಿಂಗ ಪೂಜೆಯ ಒಲವು ತಮ್ಮೆಲ್ಲರಲ್ಲೂ ಮೂಡಲಿ, ಅಂತ ಇಷ್ಟಲಿಂಗ ಯೋಗದ ಸಿದ್ಧಿ ಎಲ್ಲರಿಗೂ ಸಿದ್ಧಿಸಲಿ ಅಂತಕ್ಕಂಥ ಒಂದು ಸದಾಶಯ ವ್ಯಕ್ತಪಡಿಸ್ತಾ ಅಂತಹ ಶಕ್ತಿ ಸಾಮರ್ಥ್ಯಗಳನ್ನ ಆ ಇಷ್ಟಲಿಂಗ ಯೋಗವನ್ನ ಮಾಡಿ ಅಂತ 12ನೇ ಶತಮಾನದ ಶರಣರಂತಹ ಸುವಿಧಾನವನ್ನ ಪಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಮ್ಮೆಲ್ಲರಿಗೂ ಆದಿ ಶರಣರು ತಮ್ಮ ಒಡನೆ ನಮ್ಮನ್ನ ಹಿಡಿದುಕೊಂಡು ಪ್ರಯಾಣ ಮಾಡಿಸಿರುವಂತ ಆದಿ ಶರಣರು ನಮಗೆ ಆ ಎಲ್ಲಾ ಶಕ್ತಿ ಕರುಣಿಸ್ಲಿ ಅಂತ ಅನುಗ್ರಹ ನಮಗೆ ನೀಡ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತಾ ನನ್ನ ಈ ಮಾತುಗಳನ್ನ ಗುರು ಬಸವಣ್ಣನವರ ಪಾದ ಅರ್ಪಿಸ್ತೇನೆ. ಇನ್ನ ನಾಳೆ ದಿವಸ ಇನ್ನು ಈ ಇಷ್ಟಲಿಂಗ ಯೋಗದ ವಿಚಾರ ಇನ್ನು ಮುಂದುವರಿತದೆ. ಇಷ್ಟಲಿಂಗ ದೀಕ್ಷೆ ಯಾವ ವಯಸ್ಸಿಗೆ ಒಂದು ಪಡ್ಕೊಳ್ಬೇಕು, ಆ ಇಷ್ಟಲಿಂಗ ದೀಕ್ಷೆಯಲ್ಲಿ ಯಾವ್ಯಾವ ವಿಧ ಯಾರು ಪಡ್ಕೊಳ್ಬೇಕು, ಹೆಂಗ್ ಪಡ್ಕೊಳ್ಬೇಕು ಅಂತ ವಿಚಾರಗಳನ್ನ ಮತ್ತೆ ನಾಳೆ ದಿವಸ ಇದನ್ನು ಮುಂದುವರಿಸ್ತೇನೆ. ಈ ಅಷ್ಟಾವರಣಗಳ ದಿಗ್ದರ್ಶನ ಅಂದ್ರೇನೆ ಇದು. ದಿಗ್ದರ್ಶನ ಅಂದ್ರೆ ಏನ್ ಗೊತ್ತಾ? ಎಲ್ಲಾ ದರ್ಶನ, ಅದರಲ್ಲಿರ್ತಕ್ಕಂಥ ಎಲ್ಲಾ ತತ್ವಗಳನ್ನ ವಿಚಾರಗಳನ್ನ ಒಟ್ಟಿಗೆ ತಿಳ್ಕೊಳ್ತದೆ ದಿಗ್ದರ್ಶನ. ಒಂದೇ ದಿನದಲ್ಲೂ ಹೇಳ್ಬೋದು, ಒಂದೇ ತಾಸಿನಲ್ಲೂ ಇಷ್ಟಲಿಂಗದ ಬಗ್ಗೆ, ಈ ಇಷ್ಟಲಿಂಗ ಪೂಜೆ ಬಗ್ಗೆ ಹೇಳ್ಬೋದು, ಅಷ್ಟಾವರಣಗಳ ಬಗ್ಗೆ ಹೇಳ್ಬೋದು. ಆದ್ರೆ ಅವುಗಳನ್ನು ಸುದೀರ್ಘವಾಗಿ ಈ ನಾವು ದೊಡ್ಡ ಕಾರ್ಯಕ್ರಮಗಳು ಮಾಡಿದಾಗ ಅಲ್ಲಿ ಸಮಯದ ಅಭಾವ ಇರ್ತದೆ. ಅವಾಗ ಒಂದೇ ದಿನದಲ್ಲ ಎಲ್ಲ ಹೇಳ್ಬಿಡ್ಬೇಕಾಗುತ್ತೆ, ಸ್ವಲ್ಪ. ಅದಕ್ಕಾಗಿ ಮಾತಾಜಿ ಹೇಳ್ತಾ ಇದ್ರೆ ಯಾವಾಗ್ಲೂ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾ ಇದ್ರಂತೆ, ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತ. ಆ ಮಜ್ಜಿಗೆಯನ್ನ ಕೇಳಲಿಕ್ಕೆ ರಾಮಾಯಣ ಹೇಳ್ತಿದ್ರಂತೆ ಬಂದಲ್ಲಿ. ಅದಕ್ಕೆ ಹೆಂಗ್ ಹೇಳಿದ್ ಏನಂದ್ರೆ, ರಾಮ ಬಂದ, ರಾವಣನ ಕೊಂದ, ಸೀತೆಯನ್ನು ತಂದ ಅಂತ ಅಷ್ಟೇ ಹೇಳ್ತಿದ್ರಂತೆ. ಅಷ್ಟೇ ಹೇಳೋದು, ಮಜ್ಜಿಗೆ ತಗೊಂಡು ಅವಳ ಹತ್ರ ಕೊಡೋದು, ಈ ರೀತಿ ಹೇಳ್ತಿದ್ರು. ಸಂಪೂರ್ಣ ರಾಮಾಯಣ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ತತ್ವ ಸಿದ್ಧಾಂತ, ಅವರ ಒಂದು ಆದರ್ಶಗಳು, ರಾಮನ ಆದರ್ಶ ಆಗಿರ್ಬೋದು, ಅವನ ಒಂದು ಮರ್ಯಾದ ಪುರುಷೋತ್ತಮ ಅಂತ, ಅವನ ತಂದೆ ತಾಯಿಯ ಜೊತೆ ಅವನ ಬಿಹೇವಿಯರ್ ಹೇಗಿತ್ತು, ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತಿದ್ದ, ಅಣ್ಣ ತಮ್ಮಂದಿರಿಗೆ ಎಷ್ಟು ಗೌರವ ಕೊಡ್ತಿದ್ದ, ಪ್ರಜೆಗಳನ್ನ ಹೆಂಗ್ ನೋಡ್ಕೊಳ್ತಿದ್ದ, ಜೀವನ ಹೆಂಗ್ ಸಾಗಿಸ್ತಿದ್ದ, ಮಾತು ಎಷ್ಟು ಮೃದು ಇತ್ತು, ಇವೆಲ್ಲ ಸಂಪೂರ್ಣ ರಾಮಾಯಣ ಹೇಳಿದ್ರೆ ಒಂದ್ ರೀತಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಬರೀ ಮಜ್ಜಿಗೆಯನ್ನು ಇಸ್ಕೊಳ್ಳಿಕ್ಕೋಸ್ಕರ ರಾಮ ಬಂದ, ರಾವಣನ ಕೊಂದ, ಸೀತೆಗೆ ತಂದ ಇಷ್ಟ ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೆ. ನಮ್ಮ ಮಠಾಧೀಶರು ಇದೇ ಮಾಡಿರೋದು ಇಷ್ಟು ವರ್ಷಗಳ ಕಾಲ. ಮಠಾಧೀಶರು ಎಂಥ ತತ್ವ ಹೇಳಿದ್ರು ನಮಗೆ? ಮಜ್ಜಿಗೆ ಪೂರ್ತಿ ರಾಮಾಯಣ. ಕಾಲಿಗೆ ಬೀಳೋದು, ಕಾಲಿಗೆ ಬೀಳಿಸ್ಕೊಳ್ಳೋದು, ಕಾಣಿಕೆ ಇಸ್ಕೊಳ್ಳೋದು, ಪ್ರಸಾದ ಮಾಡೋದು, ನಡೆಯೋದು, ಮುಂದಿನ ಮನೆಗೆ ನಡೆಯೋದು. ಮತ್ತೆ ಇನ್ನು ದೀರ್ಘವಾದ ರಾಮಾಯಣ ಎಲ್ಲಿ ಹೇಳಿದ್ರು ನಮ್ಗೆ? ಅದಕ್ಕಾಗಿ ಇದು ದೀರ್ಘವಾಗಿರ್ತಕ್ಕಂಥ ತತ್ವ. ಅದಕ್ಕೆ ನಾನು ಅಷ್ಟಾವರಣಗಳ ದಿಗ್ದರ್ಶನ ಅಂತ ಹೆಸರಿಟ್ಟು ಗುರು ಬಸವಣ್ಣನವರ ದರ್ಶನವನ್ನ ಹಲವಾರು ವಿಧದಲ್ಲಿ ತಮಗೆ ನಾನು ಮಾಡಿಸಿದ್ದೇನೆ. ಈಗ ಇದು ಲಿಂಗ ದರ್ಶನ. ಮತ್ತೆ ನಾಳೆ ದಿವಸವೂ ಕೂಡ ಈ ಲಿಂಗ ದರ್ಶನ ಮುಂದುವರಿತದೆ. ಅದಕ್ಕಾಗಿ ತಾವು ಶರಣ ಬಂಧುಗಳು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗಿಗಳಾಗಿ ಆ ಲಿಂಗ ದರ್ಶನವನ್ನ ಮಾಡ್ಲಿಕ್ಕೆ ತಮ್ಮವರನ್ನ ಕೂಡ ಕರೆದುಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾರ ಬೇರೆ ಹೇಳ್ತೀರಾ ಅಕ್ಕ? ಯಾರ? ನಮ್ಮ ಅಶೋಕ್ ಮುದಗೌಡರ್ ಸರ್, ನಾನು ಹೇಳಿದ್ನಲ್ಲ, ಈಗ ನಮ್ಮ ಹಿರಿಯ ರೈಲ್ವೆ ಅಧಿಕಾರಿಗಳು, ಅವರು ಗೆಜೆಟೆಡ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಈಗ ಅವರ ಸ್ಥಾನಕ್ಕೆ ನಾನ್ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇತ್ತು. ಅದೇ ಆಗ್ತಾ ಇದೆ. ಅದಕ್ಕಾಗಿ ಅವರು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಇವರು ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಶೋಕ್ ಸರ್, ಧಾರವಾಡದ ಶರಣರು ಇವರು. ನಿಜಗುಣಾನಂದ ಸ್ವಾಮೀಜಿಯ ಬಗ್ಗೆ ಅಪಾರ ಅಭಿಮಾನ. ಅವ್ರ ಪ್ರವಚನ ನಡೆಯುವಾಗೆಲ್ಲ ನನಗೆ ಅವ್ರು ಹೇಳ್ಕೊಡ್ತಾರೆ ವಚನಗಳು, ಕೆಲವೊಂದೆಲ್ಲ ಕೋಟುಗಳು, ವಚನ ಕೋಟ್ ಎಲ್ಲ ಕಳಿಸ್ತಿರ್ತಾರೆ ನಮ್ಗೆ. ಅವ್ರ ಆತ್ಮೀಯ ಶರಣರು. ದಯವಿಟ್ಟು ತಾವು ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಪ್ರವಚನ ನಡೆಸಿಕೊಟ್ಟಂತ ಸಚ್ಚಿನಂದ ಅವ್ರಿಗೆ, ಇಲ್ಲಿ ಇವತ್ತು ಸೇರಿದ ಎಲ್ಲ ಶರಣರಿಗೂ ಅನಂತ ನಮಸ್ಕಾರಗಳು. ಈ ಕಾರ್ಯ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ಮ ಸಚ್ಚಿದಾನಂದ ಅವರು
ಅವಾಗಲೂ ಅವರು ಈ ಮಾರ್ಗದಲ್ಲೇ ಬಂದಿದ್ದಾರೆ. ನಾನು ಅವರು ಬೆಂಗಳೂರಲ್ಲಿ ಇದ್ದಾಗಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಹುಬ್ಳಿಗೆ ಬಂದ ನಂತರ ಕೂಡ ನಾನು ನೋಡ್ತಾ ಇದ್ದೀನಿ. ಅವರ ಗಾಯಕ ಯಾವಾಗಲೂ ಇಷ್ಟೇ ಸರಳವಾಗಿ ನಡೀತಾ ಇದೆ, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಸೇವೆ ಅವ್ರದ್ದು ಹೀಗೆ ಮುಂದುವರಿಲಿ, ಅದರಲ್ಲಿ ನಾವುಗಳೆಲ್ಲ ಭಾಗಿಯಾಗುವುದು ಕಾರ್ಯ ಕೂಡ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ 12 ಮಾತುಗಳನ್ನು ಮುಗಿಸ್ತೀನಿ. ತಮ್ಮ ಈ ಪ್ರೋತ್ಸಾಹದಾಯಕ ಮತ್ತು ಆಶೀರ್ವಾದ ಪೂರ್ವಕವಾದ ನುಡಿಗಳಿಗೆ ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು ಸರ್. ನಮಸ್ತೆ ರೀ, ನಮಸ್ತೆ. ಮತ್ತೆ ಶರಣರು ಯಾರಾದ್ರೂ ತಮ್ಮ ವಿಚಾರ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನಾ ಡೌಟ್ಸ್ ಗಳೆಲ್ಲ ಒಂದು ಬರ್ಕೊಂಡಿರ್ತೀನಿ. ಇನ್ನೊಂದಿನ ಒಂದು ದಿವಸ ಪೂರ್ತಿ ಒನ್ಲಿ ಕ್ವಶನ್ ಅಂಡ್ ಆನ್ಸರ್ಸ್, ಎಲ್ಲಾ ಶರಣರು ಪ್ರಶ್ನೆ ಕೇಳಬೇಕು, ಉತ್ತರ ಅಂತ ಒಂದು ಸೆಷನ್ಸ್ ಮಾಡೋಣ. ಇನ್ನು ಡೌಟ್ ಗಳಿದ್ರೆ ಬರ್ಕೊಡ್ರಿ. ತಾವು ಕೇಳುವಂತ ಡೌಟ್ ಗಳು ಇವತ್ತೇ ಹೇಳಿಕಾದ್ರೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ಮತ್ತೊಂದಿನೂ ಕೂಡ ಹೇಳುವ ಪ್ರಯತ್ನ ಮಾಡ್ತೀನಿ. ಯಾರಾದ್ರೂ ಪ್ರತಿಕ್ರಿಯೆ ನೀಡೋದಾಗಿರ್ಬೋದು ಅಥವಾ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಶರಣಾರ್ಥಿ ಸಚ್ಚಿದಾನಂದ ಅಣ್ಣವರಿಗೆ ಅದು ಅಂತರಂಗದಲ್ಲಿ ಅರಿವಾದಡೆನಯ್ಯ ವಚನ ಹಾಡಾಡಿದ್ರಲ್ಲ ಅಣ್ಣವ್ರೆ, ಅದು ಕೂಡಲ ಚೆನ್ನ ಸಂಗಯ್ಯ ಅಂತಿದೇನಾ ಅಥವಾ ಕೂಡಲ ಸಂಗಮ ದೇವ ಬಸವಣ್ಣನವ್ರದ ಅಥವಾ ಚೆನ್ನ ಬಸವಣ್ಣ ಸ್ವಲ್ಪ ತಿಳಿಸ್ತಾರೆ. ಅದು ಚೆನ್ನ ಬಸವಣ್ಣವ್ರ ವಚನ ಇದೆ ಅವರೇ. ಆದ್ರೆ ಅನೇಕ ಕಡೆ ಏನಾಗಿವೆ, ಸಂಪುಟಗಳಲ್ಲಿ ಕೆಲವೊಂದು ವಚನಗಳು ಅವ್ರ ಹೆಸರಲ್ಲೂ ಇವ್ರ ಹೆಸರಲ್ಲೂ ಪ್ರಿಂಟ್ ಆಗಿವೆ. ರಿಪೀಟೆಡ್ ವಚನ ನಾನು ನೋಡಿದೀನಿ. ಗುರು ಚೆನ್ನ ಬಸವಣ್ಣವ್ರ ಸಂಪುಟದಲ್ಲೂ ಕೆಲವೊಂದು ಸೇಮ್ ವಚನ ಇದಾವೆ, ಗುರು ಬಸವಣ್ಣವ್ರ ವಚನಗಳಲ್ಲೂ ಕೆಲವೊಂದು ಸೇಮ್ ವಚನ ಇದೆ. ಆದ್ರೆ ಅದು ಒಂದು ಅಧಿಕೃತವಾಗಿ ಗುರು ಚೆನ್ನ ಬಸವಣ್ಣವ್ರ ವಚನ ಇದೆ ಅದು. ಸರಿ ಅಣ್ಣ, ಶರಣ ಶರಣಾರ್ಥಿ ಅಪ್ಪ. ನಂದು ಒಂದು ಸಂದೇಹ ಅಪ್ಪರ. ಈಗ ನಾವು ಇಷ್ಟಲಿಂಗ ಪೂಜೆ ನಾವು ಮಾಡ್ತೀವಲ್ಲ ಅಪ್ಪರ, ನಾವು ಇಷ್ಟಲಿಂಗ ಪೂಜೆ ಮಾಡ್ಬೇಕಾದ್ರೆ ಅದು ನಮಗ ಪ್ರಾಣಲಿಂಗ ಮತ್ತೆ ಭಾವಲಿಂಗಕ್ಕೂ ಸಂಬಂಧ ಪಡುತ್ತಾ ಅಪ್ಪರ ಅದು, ಅಥವಾ ಅದಕ್ಕೆ ನಾವು ಬೇರೆ ತರ ಮಾಡ್ಬೇಕಂತ ಕೇಳ್ತಿದ್ದೀವಿ. ಈ ಇಷ್ಟಲಿಂಗ ಪೂಜೆ ಮೊದಲು ಮಾಡಿದ್ರೇನೆ ನಂತರ ಅದು ಪ್ರಾಣಲಿಂಗ ಭಾವಲಿಂಗ ಪೂಜೆಗೆ ಅದನ್ನು ಕರ್ಕೊಂಡು ಹೋಗುತ್ತೆ. ಅದು ನಾನು ಈಗ ಈ ಅಷ್ಟಾವರಣಗಳ ದಿಗ್ದರ್ಶನ ಹೇಳೋದ್ರಲ್ಲಿ ಒಂದು ನಮ್ಮ ಇದರಲ್ಲಿ ಅಂತರಂಗದ ಅಷ್ಟಾವರಣಗಳು ಮತ್ತು ಬಹಿರಂಗದ ಅಷ್ಟಾವರಣಗಳು ಅಂತ ಇರ್ತವೆ. ಆ ಗುರುವಿನ ಸಂಕೇತವಾಗಿ ಸದಾಕಾಲ ನಮ್ಮ ಅರಿವೇ, ಆ ಗುರು ನೀಡಿರ್ತಕ್ಕಂಥ ಅರಿವು ನಮ್ಮ ಗುರುವಾಗಿ ಸದಾಕಾಲ ನಮಗೆ ಮಾರ್ಗದರ್ಶನ ಮಾಡ್ಬೇಕು. ಅದು ಅಂತರಂಗದ ಅಷ್ಟಾವರಣ ಅಂತ ಹೇಳಿದ್ದೆ. ಅದೇ ರೀತಿ ಈ ಬಾಹ್ಯದಲ್ಲಿ ಇಷ್ಟಲಿಂಗವನ್ನು ಧರಿಸಿ ಅದನ್ನು ಪೂಜೆ ಮಾಡುವುದರ ಜೊತೆಗೆ ಅಂತರಂಗದಲ್ಲಿ ಪ್ರಾಣಲಿಂಗ ಭಾವಲಿಂಗಗಳ ಪೂಜೆ ಕೂಡ ನಡಿಬೇಕು. ಅದು ಅಂತರಂಗದ ಅಷ್ಟಾವರಣ ಅಂತ, ನಿರುಪಾಧಿಕ ಅಷ್ಟಾವರಣ ಅಂತಾನು ಕರೀತಾರೆ ಅವುಗಳನ್ನ. ಮತ್ತೆ ನಾನು ನಾಳೆ ನಾಡಿದ್ರಲ್ಲಿ ಹೇಳೋಣಿದ್ದೀನಿ ಅಣ್ಣವ್ರೆ. ವಿಸ್ತಾರವಾಗಿರ್ತಕ್ಕಂಥ ವಿಚಾರ ಇದೆ, ಅದು ಮತ್ತೆ ಹೇಳ್ತೀನಿ. ಅದು ಇದ್ರ ಜೊತೆಗೆ ನಡೀತಿರ್ತದೆ, ಆದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿನೂ ಇದೆ, ಹೇಳ್ತೀನಿ. ಶರಣಾರ್ಥಿ ಚೈತನ್ಯ ತುಂಬಿಟ್ರಿ, ಮಲಿ ಇದ್ದನ್ನ ಬಿಟ್ಬಿಟ್ರಿ, ಅಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ರಿ. ಇದು ಎಷ್ಟು ಅದ್ಭುತ, ಬಹಳ ಆಶ್ಚರ್ಯ ಆಯ್ತು. ಈ ತರ ಯಾರು ಹೇಳದ್ರಿ? ಈ ಎಂತ ಜ್ಞಾನ ಪಡ್ಕೊಂಡ್ರಿ ಮಾರ್ಯ ನೀವು, ಹೇಗ್ ಪಡ್ಕೊಂಡ್ರಿ? ಬಹಳ ಆಶ್ಚರ್ಯ ಆಗ್ತದೆ. ಅಂತ ಚೈತನ್ಯ ತುಂಬಿಡ್ತು, ಎಲ್ರಿಗೂ ಕೇಳ್ತಾ ಇರ್ವಿ. ನಿಜವಾಗ್ಲು ಇದು ಮಲಗಿದ್ದ ಎದ್ದು ಬಿಟ್ರಿ. ಅಷ್ಟು ಚೆನ್ನಾಗಿ ವಿಷಯ ಕೊಟ್ಟಿದ್ರಿ. ಬಹಳ ನಿಮಗೆ ಥ್ಯಾಂಕ್ಸ್ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಖಂಡಿತವಾಗ್ಲು ಬಹಳ ವಿಶೇಷವಾಗಿದೆ. ಇದನ್ನು ಮುಂದುವರಿಸ್ರಿ, ಎಲ್ರಿಗೂ ಬಹಳ ಉಪಯೋಗ ಆಗ್ತದೆ. ಇದನ್ನ ಯಾರು ಹೇಳಲ್ಲ, ದಯವಿಟ್ಟು ಇದನ್ನ ಮುಂದುವರಿಸಿ. ಈ ತರದ ನಮ್ಮ ಪೂಜಾ ಕ್ರಿಯೆ ಹೇಗಿರ್ಬೇಕು ಅದೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾ ನಾನು ತಮಗೆ ಬಹಳ ಧನ್ಯವಾದಗಳು ಹೇಳ್ತೀನಿ. ತಾವು ಹಿರಿಯ ಜೀವ, ತಮ್ಮ ಈ ಅಭಿಮಾನಕ್ಕೆ ಮತ್ತು ಆಶೀರ್ವಾದದ ನುಡಿಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ನಮ್ದೇನಿಲ್ಲ, ಅಷ್ಟೇನೆ. ಇಲ್ಲಿ ಕಾಯಕ ಮತ್ತು ಧರ್ಮ ಇವೆರಡು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಗಳು. ನಮ್ಮ ಅಶೋಕ್ ಸರ್ ಮಾತಾಡಿದ್ರಲ್ಲ, ಅವರು ಬಹಳ ದೊಡ್ಡ ಕಾಯಕ ಜೀವಿ. ಅವ್ರಿಗೆ ಒಂದು ದೊಡ್ಡ ಕಾರ್ಯಕ್ರಮ, ಮೊನ್ನೆ ಫೇರ್ವೆಲ್ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅವರ ಸಾಧನೆಯನ್ನ ಹಾಡಿ ಕೊಂಡಾಡಿದಾಗ ಅವರ ಎಲ್ಲ ಆದರ್ಶಗಳನ್ನ ತೆಗೆದುಕೊಂಡು ಕಾಯಕ ಮಾಡುವಂಥದ್ದು. ಇಲ್ಲಿ ಇದು ದೇಶ ಸೇವೆಯ ಭಾವನೆಯಲ್ಲಿ ಕಾಯಕ ಮಾಡ್ತೀವಿ ನಾವು ಪ್ರತಿಯೊಬ್ರು ಕೂಡ. ಹಾಗೆ ಅಲ್ಲಿ ಮತ್ತೆ
ಈ ಧರ್ಮದಲ್ಲಿರುವ ವ್ಯಕ್ತಿ ಕಾಯಕದಲ್ಲಿ ಚ್ಯುತಿ ಹೊಂದುತ್ತಾನೆ ಅನ್ನೋದಿಲ್ಲ. ನಮ್ಮ ಅಶೋಕ್ ಸಾರೇ ಅದಕ್ಕೆ ಉದಾಹರಣೆ. ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು. ನಾನಾದ್ರೂ ಅಷ್ಟೇ, ನಮ್ಮ ಆಫೀಸಲ್ಲಿ ನಮಗೆ ಒಂದು ನಿಮಿಷ ಕೂಡ ಬಿಡುವಿರೋದಿಲ್ಲ, ಒಂದು ನಿಮಿಷ ಕೂಡ ಬಿಡುವಿರೋದಿಲ್ಲ. ಅಷ್ಟು ನಾವು ನಾವು ಒಂದು ದಿನ ನಾವೇನಾದ್ರೂ ಲೇಟ್ ಮಾಡಿದರೆ, ಇಲ್ಲಿ ನಮ್ಮ ಒಂದು ರೈಲ್ವೆ ಲೈನ್ಗಳು ಆಗಿರ್ಬೋದು ಅಥವಾ ಬ್ರಿಡ್ಜ್ ಗಳಾಗಿರ್ಬೋದು, ಅವು ಕಟ್ಲಿಕ್ಕೆ ನಾವು ಒಂದು ದಿನ ಲೇಟ್ ಮಾಡಿದ್ರೆ ಅವು ನಿರ್ಮಾಣ ಆಗ್ಲಿಕ್ಕೆ 1 ತಿಂಗಳು ಲೇಟ್ ಆಗ್ತವೆ, ಕೆಲವೊಮ್ಮೆ 6 ತಿಂಗಳು ಲೇಟ್ ಆಗ್ತವೆ. ಅದಕ್ಕಾಗಿ ಅಂತಹ ಒಂದು ಕಾಯಕವನ್ನು ನಾವು ಮಾಡ್ತಾ ಈ ಧರ್ಮ ಪ್ರಚಾರವನ್ನು ಕೂಡ ನಾವು ಮಾಡ್ಬೇಕು. ಯಾಕೆಂದ್ರೆ ಇದು ಧರ್ಮ ನಮಗೆ ನಮ್ಮ ಭಾರತ ದೇಶದ ಸಂವಿಧಾನವು ಕೊಟ್ಟಿರೋದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ಅದು ಈ ಕಾಯಕಕ್ಕೆ, ಈಗ ಒಂದು ಶರಣರು ಹೇಳ್ತಾರಲ್ಲ, ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯನು ತ್ರಿಕರಣಗಳಿಂದ ಆಗಿದ್ದಾನೆ, ದೇಹ, ಮನಸ್ಸು ಮತ್ತು ಆತ್ಮ. ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ. ಈ 3 ಆಹಾರ ಸಿಕ್ಕರೆ ಮಾತ್ರ ಆ ವ್ಯಕ್ತಿ ಪರಿಪೂರ್ಣನಾಗ್ತಾನೆ. ಅವನು ವ್ಯಕ್ತಿತ್ವ ರೂಪುಗೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಈ ದೇಹಕ್ಕೆ ಅನ್ನವನ್ನ ಪಡಿಬೇಕು ಅಂತಂದ್ರೆ ಅಲ್ಲಿ ಕಾಯಕವನ್ನ ಮಾಡ್ಬೇಕು. ಮನಸ್ಸಿಗೆ ಜ್ಞಾನವನ್ನ ಪಡಿಬೇಕಂದ್ರೆ ಅಧ್ಯಯನ ಮಾಡ್ಬೇಕು. ಆತ್ಮಕ್ಕೆ ಧ್ಯಾನ ಪಡಿಬೇಕಂದ್ರೆ ನಾವು ಇಷ್ಟಲಿಂಗ ಯೋಗವನ್ನ ಮಾಡ್ಬೇಕು. ಅದಕ್ಕಾಗಿ ಈ ದೇಹ, ಮನಸ್ಸು, ಆತ್ಮಕ್ಕೆ ನಾವು ಶಕ್ತಿಯನ್ನ ಒದಗಿಸ್ತಕ್ಕಂಥ ಕಾರ್ಯವನ್ನ ನಾವು ಮಾಡ್ಬೇಕು. ಕಾಯಕ ವ್ರತ ತಪ್ಪಲು ಸೈರಿಸಬಾರದು, ಕಾಯಕ ತಪ್ಪಲು ಸೈರಿಸಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ವೇಳೆ ನಾವು ಒಂದು ದಿನ ಪೂಜೆ ತಪ್ಪಿದ್ರೆ ತಪ್ಪಿಸಬಹುದು. ಕಾಯಕದಲ್ಲಿ ನಿರತನಾಡ ಗುರುಲಿಂಗ ಜಂಗಮವಾದರೂ ಮರೆಯಬೇಕು. ನಮ್ಮ 12ನೇ ಶತಮಾನದ ಶರಣರು ಯಾರಾದರೂ ಮಧ್ಯದಲ್ಲಿ, ನನಗೆ ಯಾರಾದರೂ ಮಧ್ಯಾಹ್ನ ಹೊತ್ತಲ್ಲಿ ಯಾರಾದ್ರೂ ನಿಮ್ಗೆ ಅನುಭವ ಆಗಿರ್ಬೇಕು, ಫೋನ್ ಮಾಡಿದ್ರೆ ದಯವಿಟ್ಟು ಸಂಜೆ ಮಾತಾಡಿ, ನಾನು ಫ್ರೀ ಆಗಿರ್ತೀನಿ ಅಂತ ಹೇಳಿರ್ತೀನಿ ನಾನು. ಅಂದ್ರೆ ಅಷ್ಟು ಬಿಜಿ ಇರ್ತೀವಿ. 12ನೇ ಶತಮಾನದಲ್ಲಿ ಶರಣರು ಕೂಡ ಮಧ್ಯಾಹ್ನ ಹೊತ್ತಲ್ಲಿ ಕಾಯಕದಲ್ಲಿ ಯಾರಾದ್ರೂ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಬಂದ್ರೆ, ಧರ್ಮ ಹೇಳು, ತತ್ವ ಹೇಳು ಅಂತ ಬಂದ್ರೆ, ಅವ್ರು ಸಾಯಂಕಾಲ ಬರ್ರಿ, ಅನುಭವ ಮಂಟಪ ಬರ್ರಿ ಅಂತಿದ್ರು. ಆ ರೀತಿ ನಮ್ಮ ಕಾಯಕವಾದ ನಂತರ ನಮ್ಮ ಅಕ್ಕಮ್ಮ ತಾಯಿ ಕೂಡ ಹೇಳ್ತಾ ಇದ್ದಾರೆ, ಒಂದು ತಾ ಮಾಡುವ ಕೃಷಿ ಮಾಡುವನ್ನ ಬರ ಮಾಡಿ, ಕೃಷಿ ತೀರಿದ ಬಳಿಕ ಮತ್ತೆ ಗುರುದರ್ಶನ, ಲಿಂಗ ಪೂಜೆ, ಶರಣರ ಸಂಘ ಕೃತ್ಯವಿರಬೇಕು. ನಮ್ಮ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನಾವು ಈ ಸಾಮಾಜಿಕ ಜವಾಬ್ದಾರಿಯನ್ನ ನಾವಾಗೆ ಹೊತ್ತುಕೊಂಡಿರ್ತಕ್ಕಂಥದ್ದು, ಈ ಮರ್ತ್ಯಲೋಕವನ್ನ ಸುಂದರಗೊಳಿಸ್ತಕ್ಕಂಥ ಕಾರ್ಯ ಗುರು ಬಸವಣ್ಣವ್ರು ಮಾಡಿದ್ರು, ಆದಿಶರಣರು ಮಾಡಿದ್ರು. ಅವರ ಪರಂಪರೆಯ ಬಳ್ಳಿಗಳಾಗಿರ್ತಕ್ಕಂಥ ನಾವುಗಳೆಲ್ಲವೂ ಕೂಡ ಅವರು ಬ್ರಹ್ಮಾಂಡದಷ್ಟು ಅವರು ಮಾಡಿರ್ಬಹುದು. ಆದ್ರೆ ನಾವು ಒಂದು ಸಣ್ಣ ನಮ್ಮಿಂದ ಆದಷ್ಟು ನಾವು ಮಾಡಿಲ್ಲ ಅಂತಂದ್ರೆ ನಾವು ಕೃತಜ್ಞರಾಗ್ತವೆ. ಆದಿಶರಣರು ನಮಗೆ ನೀಡಿರ್ತಕ್ಕಂಥ ಈ ಆತ್ಮಬಲ, ಈ ಜ್ಞಾನ, ನಾವು ಅದನ್ನು ಮತ್ತೆ ಸಮಾಜಕ್ಕೆ ಕೊಡಬೇಕು. ಆ ಮೂಲಕ ನಮ್ಮ ಜ್ಞಾನವೂ ಕೂಡ ವೃದ್ಧಿ ಆಗುತ್ತೆ. ನಮ್ಮ ಜ್ಞಾನ, ನಮ್ಮ ಆತ್ಮಬಲ, ನಮ್ಮ ಒಂದು ಕೆಪಾಸಿಟಿ, ನಮ್ಮ ಎಫಿಷಿಯನ್ಸಿ ಇದೆಲ್ಲ ಹೆಚ್ಚಿಗಾಗುತ್ತೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇಂಥ ಸೇವೆಯಲ್ಲಿ, ತಾವು ಕೂಡ ಇಂತಹ ಒಂದು ಸೇವೆಯಲ್ಲಿ ತೊಡಗಿ ತಮ್ಮ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಕೂಡ ತಮ್ಮ ಹಿರಿಯ ಚೇತನ, ತಮ್ಮ ಆಶೀರ್ವಾದ ನುಡಿಗಳಿಗೆ ಶರಣಾರ್ಥಿಗಳು. ಇನ್ನೊಂದ್ ದಿವಸ ನನಗೆ ಡೈಲಿ 3:30-4 ಗಂಟೆಗೆ ಎಚ್ಚರ ಆಗ್ತಿತ್ತು. ಏನ್ ಇಷ್ಟು ಬೇಗ ಎಚ್ಚರ ಏನಪ್ಪ ಮಾಡೋದು, ನನಗೆ ಬಹಳ ನೋವಾಗ. ಮತ್ ನಿದ್ರೆ ಬರ್ಬೇಕು ಅಂತಂದ್ರೆ 1 ಗಂಟೆ ಆಗೋದು. ನಾನು ರೆಗ್ಯುಲರ್ 5 ಗಂಟೆಗೆ ಹೇಳ್ತೀನಿ. ಅಲ್ಲಿಯೂ 1.5 ಗಂಟೆ ಸುಮ್ನೆ ವೇಸ್ಟ್ ಆಯ್ತು. ಇಲ್ಲಿ ಇನ್ಮೇಲೆ ನಾನು ನಿಜವಾಗ್ಲೂ 3:30 ಎಚ್ಚರ, ಅವಾಗಲೇ ಎದ್ದೇಳ್ತೀನಿ, ಅವಾಗಲೇ ಪೂಜೆ ಮಾಡ್ತೀನಿ. ಖಂಡಿತವಾಗ್ಲೂ 4 ಗಂಟೆಗೆ ಎಚ್ಚರ. ನನಗೆ ರೆಗ್ಯುಲರ್ 3:30-4 ಎಚ್ಚರ ಆಗುತ್ತೆ. ಯಾಕೆ ಅಂತ ನನಗೆ ಬಹಳ ನೋವಾಗ್ತಿತ್ತು. ಏನ್ ಹಿಂಗಾದ್ರೆ ನಿದ್ದೆ ಮಾಡೋದು ಯಾವಾಗ? 5 ಗಂಟೆ ಮಾಮೂಲು ರೆಗ್ಯುಲರ್. 5 ಗಂಟೆಗೆ ಎದ್ದು ನಾನು ಸ್ನಾನ ಪೂಜೆ ಮಾಡ್ಕೊಂಡು ಅದು ರೆಗ್ಯುಲರ್ ನನ್ನ ಜೀವನದ ಇದು ಪದ್ಧತಿ ಇತ್ತು. ಈಗ 3:30 ಎಚ್ಚರದ ಅವಾಗಲೇ ಎದ್ದೇಳ್ತೀನಿ, ಅವಾಗಲೇ ಪೂಜೆ ಮಾಡ್ತೀನಿ. ಬಹಳ ಥ್ಯಾಂಕ್ಸ್ ಅಪ್ಪ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ. ಒಂದು ಹೊಸ ಇದನ್ನ ಕಲ್ಸ್ಕೊಟ್ಟೆ ನನಗೆ, ಹೊಸ ವಿಚಾರವನ್ನ, ಹೊಸ ಇದನ್ನ ಅನುಭವವನ್ನ ಹೇಳಿದಿರಿ. ಬಹಳ ಸಂತೋಷ. ಇದಕ್ಕಿಂತ ಸಾರ್ಥಕತೆ ಏನ್ ಬೇಕು? ಈಗ ನಮ್ಮ ಅನುಭವದ ಅಡಿಗೆ ಕಾರ್ಯಕ್ರಮ ಒಂದು ಸಾರ್ಥಕತೆಯನ್ನ ಹೊಂದಿತು, ಇಲ್ಲಿ ರಿಸಲ್ಟ್ ಕೊಟ್ಟು ಬಿಡ್ತು ಅಂತಕ್ಕಂತ ಒಂದು ಆನಂದ ಭಾವ ನಮ್ಮಲ್ಲಿದೆ. ತಮಗೆ ಅನಂತ ಶರಣಾರ್ಥಿಗಳು. ಅನ್ಸೂಯಾಕವ್. ಅಣ್ಣ ಟೈಮ್ ಆಯ್ತು. ಎಲ್ಲ ವಿಷಯ ತುಂಬಾ ಚೆನ್ನಾಗಿತ್ತಣ್ಣ. ಇವತ್ತು ಎಲ್ಲದನ್ನು ತುಂಬಾ ಜನನು ಸೇರಿದ್ರು, ಖುಷಿ ಆಯ್ತು. ಯಾಕಂದ್ರೆ ಎಲ್ಲವನ್ನು ಎಳೆಯಾಗಿ ಬಿಡಿಸ್ಕೊಟ್ರಿ. ಯಾಕ ಸುಪ್ರಭಾತ ಸಮಯ ಅಂದ್ರೆ ಅಕಸ್ಮಾತ್ ಗಾಂಧಾರಿ ಮಂದಾರಿ ಮಾಡೋದು ಸಮಯ ಸಿಕ್ಕಂತವ್ರು ಸಿಗ್ಲಿಲ್ಲ, ನಿಮ್ಮಂತ ಡ್ಯೂಟಿ ಮಾಡೋರು ನಿಜವಾಗ್ಲು ಅದು ನೋಡಿ ಹೇಳಿದ್ರಿ. ಮಾತಾಜಿನೂ ನಮಗೆ ನೆನಪಿದೆ, ಹೇಳೋರು ಒಟ್ಟು 9 ಗಂಟೆ ಒಳಗೆ ಯಾವಾಗಾರ ಪೂಜೆ ಮಾಡ್ಕೊಳ್ರಿ. ಯಾಕಂದ್ರೆ ಅಷ್ಟೊಳಗೆ ಒಳತ್ರ ಮಾಡ್ಕೊ. ಯಾಕಂದ್ರೆ ಕಾಯಕ ಜೀವಿಗಳು ಎಲ್ಲರೀಗ ನಮ್ ಪ್ರಿಯರ ಅಂತಾರು. ಈಗ ಅಣ್ಣಾರು ಹೇಳಿದ್ರು, ಅವ್ರಿಗೆ ಡ್ಯೂಟಿ
ರಿಟೈರ್ಡ್ ಆಗಿದೆ, ಈಗ ನಮ್ದು ರಿಟೈರ್ಡ್ ಆಗಿದೆ. ನಮ್ಮಂತರ ಏನಪ್ಪಾ ಅಂದ್ರೆ ಕಾಯಕ ನಮಗೆ ಕಡಿಮೆ ಇರುತ್ತೆ. ನಮ್ಮಂತರು ಎಷ್ಟೊತ್ತಿ ಬೇಕಾದ್ರೂ ಮಾಡ್ಕೋಬಹುದು. ನಿಮ್ಮಂತ ಇನ್ನು ಯುವಕರು ಕೆಲ್ಸಕ್ಕೆ ಹೋಗೋ ಅಂತರ್ಗೆ ಏನಪ್ಪಾ ಅಂದ್ರೆ ಆ ಒಂದು ಎಲ್ಲದೂ ಮಾರ್ಗನೂ ಹಾಕೊಟ್ಟಿದ್ದಾರೆ. ಯಾಕಂದ್ರೆ ಬರೀ ಪೂಜೆಗೆ ಒತ್ತು ಕೊಟ್ಟಿಲ್ಲ ಅಪ್ಪ ಬಸವಣ್ಣವ್ರು, ಕಾಯಕನು ಅಷ್ಟೇ ಜೀವನದಲ್ಲಿ ಮುಖ್ಯ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಲಿಂಗ ಪೂಜೆ ಅಂದ್ರೆ ಅದಂಗ್ ಮರಿಬೇಕು ಅಂತಲ್ಲ, ಆ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ಸತತವಾಗಿ ಎದ ಮೇಲೆ ಲಿಂಗ ಇರುತ್ತೆ. ನೀವ್ ಹೇಳಿದ್ರಿ ನೋಡ್ರಿ, ಎಷ್ಟೆಷ್ಟು ಡ್ಯೂಟಿ ಒಳಗೆ ಎಲ್ಲೆಲ್ಲ ಇರ್ತೀರಂತ. ಅವ್ರು ಯಾವಾಗ ಬೇಕಾದ್ರೂ ಪರಮಾತ್ಮನ ಪೂಜೆ ಮಾಡಕ್ ಟೈಮ್ ಇಲ್ಲ. ನಮ್ಮಂತ ಈ ಜಂಜಾಟದೊಳಗಿರೋರಿಗೆ ಸ್ವಲ್ಪ ಆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಂಥ ಕಾಯಕ ಜೀವಿಗಳು ಯಾವಾಗ ಬೇಕಾದ್ರೂ ಅವ್ರಿಗೆ ಅನುಕೂಲ ಆದಾಗ ಸದಾ ಪರಮಾತ್ಮನ ನೆನಪಲ್ಲೆಲ್ಲೇ ಇರ್ತಾರೆ. ಕೊಳ್ಳಲಿರುತ್ತೆ, ಎಲ್ಲಿ ಸಿಗುತ್ತೆ ಅಲ್ಲಿ ಮುಖ ತಕೊಂಡಾಗ ಅವ್ರನ್ನ ಭಸ್ಮ ಇಟ್ಕೊಂಡ್ಬಿಟ್ಟು ಭಸ್ಮ ಹಚ್ಕೊಂಡ್ಬಿಟ್ಟು ಅದು ಮಾತಾಜಿ ನಮ್ಮನ್ನಂತ ಅಷ್ಟು ಶಿಸ್ತಾಗಿ ಹಾಕೊಟ್ಟಿದ್ದಾರೆ. ಎಲ್ಲ ಮೇಕಪ್ ಸಾಮಾನು ಇಟ್ಕೊಂಡು ಈಗ ಹೋಗ್ತಾರಲ್ಲ, ನಿಜವಾಗ್ಲೂ ನಾವ್ ಎಲ್ಲೇ ಹೋದ್ರು ಪೂಜೆ ಸಾಮಾನ ಸೆಟ್ಟು ಅದು ಮಾತಾಜಿಯಿಂದನೇ ಪಡ್ಕೊಂಡ್ವಿ. ಯಾಕಂದ್ರೆ ನೀವ್ ಹೇಳಿದ್ರಿ ಎಷ್ಟೋ ಮಠಾಧಿಪತಿಗಳು ನೋಡ್ರಿ ಮುಚ್ಕೊಂಡ್ ಮಾಡ್ತಿದ್ರು. ಆ ಮುಸುಕಂದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರ್ಲಿಲ್ಲ. ನನಗೆ ಅನಿಸ್ತದೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಲಿಂಗ ಪೂಜೆ ಏನು ಅಂತ. ಪ್ರಪ್ರಥಮವಾಗಿ ತೋರಿಸಿದಾರೋ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಬಿಟ್ರೆ ನೆಕ್ಸ್ಟ್ ಅಪ್ಪಾಜಿ ಮಾತಾಜಿನೇ. ಅದನ್ನು ಪಬ್ಲಿಕ್ ಆಗಿ ಸ್ಟೇಜ್ ಮೇಲೆ ಪ್ರಾತ್ಯಕ್ಷಿಕೆ ತೋರಿಸಿದಾಗ ಎಷ್ಟು ಜನ ಮಾತಾಡಿದ್ರು. ಇವಾಗ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಂತ್ರನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಅದರ ಮನೆ ಬರಲ್ಲ ಹೆಣ್ಮಕ್ಳಿಗೆ ಮೆಚ್ಚಾಡೋದು ದೀಕ್ಷೆ ಕೊಡ್ಬೇಕಾರ ಆ ಮುಚ್ಕೊಂಡ್ ಲಿಂಗ ಕೊಡಿ ಏನ್ ಹೇಳ್ಕೊಡ್ತಾರ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಹಂಗನ್ನೋರು ಮುಚ್ಕೊಂಡ್ ಕೊಡ್ತಾರತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾನೆ ನಮ್ಗೆ ಗೊತ್ತಾಗ್ತೈತೆ. ಯಾಕಂದ್ರೆ ಅವ್ರು ಅಧ್ಯಯನ ಮಾಡಂಗಿಲ್ಲ, ನಮ್ ಧರ್ಮದ ಬಗ್ಗೆ ತಿಳ್ಕರಂಗಿಲ್ಲ. ಧರ್ಮದ ಗುರು ಯಾರು ಅನ್ನೋದೇ ಗೊತ್ತಿಲ್ಲ, ಅಷ್ಟಾವರಣ ಅನ್ನೋದೇ ಏನು ಅನ್ನೋದೇ ಗೊತ್ತಿಲ್ಲ. ನಾವೇ ಈಗೇನು ಮಾತಾಜಿ ಏನೋ ಒಂದು ಹಿಂದಿನ ಜನ್ಮದ ಸುಕೃತ ಸಿಕ್ಕದಕ್ಕೋಸ್ಕರ ಇಷ್ಟೆಲ್ಲ ಪಡ್ಕೊಂಡಿವಲ್ಲ, ಇಷ್ಟೆಲ್ಲ ಇವಾಗ ನಾವು ಮಾತಾಡ್ತೇವೆ ನಮ್ಮ ಧರ್ಮದ ಬಗ್ಗೆ ಇದ್ರ ಬಗ್ಗೆ. ಹಂಗಾಗಿ ಆ ಒಂದು ಮಠ ನೋಡ್ರಿ, ಆ ಕಾಲದಲ್ಲಿ ಅವರೊಂದು ಜಾತಿ ಭೇದ ಇಲ್ಲದೆ ಅವ್ರಿಗೆ ಗೊತ್ತಾಗಿದ್ರೆ ಅಷ್ಟು ಜನ 50,000 ಜನ ಅಂಬೇಡ್ಕರ್ ಎಲ್ಲಾ ಜನಾಂಗದರು ಹೆಂಗ್ ಹೋದ್ರು. ಆಮೇಲೆ ಅದು ಗೊತ್ತಾತಪ್ಪ ಬಸವಣ್ಣನವ್ರದಂತ ನಾವು ಸುಮಾರು ಸತಿ ಮಾತಾಜಿಯರ ಹತ್ರನ ಕೇಳೇವಿ. ಅಂತ ಒಂದು ನಮ್ಮ ಧರ್ಮ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ಅವಾಗ ಅವ್ರಿಗೆ ದೀಕ್ಷೆ ಕೊಟ್ಬಿಟ್ಟಿದ್ರೆ. ಆ ತರ ಇತ್ತು. ಅದೇನೋ ನಮ್ಮ ಸುಕೃತ ಮತ್ತೆ ಈ ತರ ಒಂದು ಮುಚ್ಚಿ ಹೋಗ್ಬಾರ್ದು ಅಂತ ಹೆಂಗ ಪಾವಗಾಳ ಕಟ್ಟಿಯವರು ಮತ್ತೆ ಮಾತಾಜಿ ಅಪ್ಪಾಜಿ ಬಂದು ಈ 3 ವ್ಯಕ್ತಿಗಳಿಂದ ನೋಡ್ರಿ, ಗುರುಲಿಂಗ ಜಂಗಮ ಹಿಂಗ್ 3, ಇಷ್ಟಲಿಂಗ ಪ್ರಾಣಲಿಂಗ 3, ಆಮೇಲೆ ಸ್ಥೂಲ ಸೂಕ್ಷ್ಮ ಕಾರಣ ತನ್ನ 3 ಅಂತ ಹೆಂಗ್ 3 ಅನ್ನಕ್ ನಮ್ ಧರ್ಮ 3 ಎಳೆ ಭಸ್ಮ ಆ ಒಂದು ಅಷ್ಟು 3 ಬಹಳ ಆ 3 ಜ್ಯೋತಿಗಳಾಗಿ ನಮ್ಮ ಧರ್ಮವನ್ನು ಬೆಳಗಿದ್ರು. ಆ ಒಂದು ಧರ್ಮದ ತಿರುಳನ್ನ ನೀವು ಎಳೆಯಾಗಿ ಆ ಬೆಳಗ್ಗೆ ನಮ್ಮ ವೀರಣ್ಣನ ಹೇಳ್ಕೊಟ್ಟಂಗೆ ನೀವು ಗಾಂಧಾರಿ ಮಾಂಧಾರ್ಯಾಗ ಸುಪ್ರಭಾತದಲ್ಲಿ ಆಮೇಲೆ ಸಮಯ ಸಿಕ್ಕಾಗ ಎಲ್ಲವನ್ನು ಮಾಡ್ಕೊಂಡು ಕೇಳಿದ್ರೆ 15 ದಿನ ಮೂಡು ಪೂಜೆ ಅಂತ ಅದನ್ನಂತೂ ನೋಡ್ತಾ ಇದೀವಿ ನಾವು. ಅಯ್ಯೋ ಏನ್ ಗೊತ್ತಾ, 15 ದಿನ ಆ ಪೂಜೆ ಹೆಣ್ಮಕ್ಳದಾದ್ರೆ ಈ ಅಯ್ಯಪ್ಪ ಸ್ವಾಮಿದು ಒಂದು 15 ದಿನ ಇರುತ್ತೆ, ಅವ್ರದ್ದು ಒಂದು 15 ದಿನ ಆರ್ಭಟ ಇರುತ್ತೆ. ಪರಮಾತ್ಮನ 15 ದಿನ 20 ದಿನ ಎಲ್ಲ ಇಟ್ಕೊಂಡ್ ಮತ್ತೆ ಅವ್ರನ್ನ ವಾಪಸ್ ಕಳ್ಸೋದು. ಗಣಪತಿ ತಂದ್ ಮತ್ತೆ ವಾಪಸ್ ಕಳಿಸ್ತಾರ ಅವತ್ತಿನ ದಿನ 4 ದಿನ ಹಂಗಾಕತಿ. ಅದು ಆ ತರ ಒಂದು ಇದ್ದಂತಾರ ನಮ್ನ ಎಲ್ಲರನ್ನ ಬಿಡಿಸಿ ಪರಿಪೂರ್ಣ ನೋಡ್ರಿ. ಪರಮಾತ್ಮ ಅಂದ್ರೆ ಯಾವಾಗ ಬೇಕಾದ್ರೂ ಪೂಜೆ ಮಾಡಿ ಸತತವಾಗಿ ಪೂಜೆ ಮಾಡಕ್ಕಾಗಿಲ್ಲ ಅಂದ್ರೆ ಸತತವಾಗಿ ಒಳ್ಳೆ ವಿಷಯ ಒಂದು ವಚನ ಹಾಕ್ಯಂದು ಇಡೀ ದಿನ ನಮ್ಮನ್ನ ಈ ಶರಣರ ಸಂಘ ನೀವು ಹೇಳಿದ್ರೆ 2 ಸುಖಿ ಯಾರು ಸುಖಿ ಅಂತೇಳಿ, ನಿಜವಾಗ್ಲೂ ಆ ಪರಮಾತ್ಮನೇ ಸುಖಿ. ಆದ್ರೆ ನಾವು ಈ ಶರಣರ ಸಂಘದಲ್ಲಿದ್ದ ನಿಜವಾಗ್ಲೂ ಈ ನೋಡ್ರಿ ಎಷ್ಟು ಟೈಮು ಎಲ್ಲವನ್ನು ಬಿಟ್ಟು ಮುಗ್ಧರಾಗಿ ಇದ್ರೊಳಗೆ ಮುಳುಗಿದ್ವಿ ನಾವು. ಯಾರಿಗುಂಟು ಯಾರಿಗಿಲ್ಲ ನಿಜವಾಗ್ಲು. ಅಂತ ಒಂದು ಸುಖಿಗಳು ಯಾರಪ್ಪ ಅಂದ್ರೆ ಈ ಶರಣರ ಸಂಘದಲ್ಲಿ. ಈ ಶರಣರ ಸಂಘ ಕಾರಣ ಏನಪ್ಪಾ ಅಂದ್ರೆ ಮಾತಾಜಿ ಅಪ್ಪಾಜಿ ಪಾವಗಳ್ಕಟ್ಟೆಯವರು. ಅವ್ರಿಗೆ ನಾವು ಯಾವತ್ತು ಚಿರಋಣಿಯಾಗಿ. ನಿಮ್ಮಂತ ಒಂದು ತಯಾರಿ ಮಾಡೋದ್ರಲ್ಲ ಎಲ್ಲ ಮಕ್ಕಳನ್ನೆಲ್ಲ ಬೆಳೆಸಿದ್ರು. ಆ ಮಕ್ಕಳು ಇವತ್ತೆಲ್ಲ ನಮಗೆಲ್ಲ ಬೋಧನೆ ಮಾಡಂಗಾದ್ರು. ನಾವು ಅಂತ ಒಂದು ಬೋಧನೆಯನ್ನು ಕೇಳ್ತಾ ಕೇಳ್ತಾ ನಮ್ಮ ಜೀವನವನ್ನ ಪಾವನ ಮಾಡ್ಕೋಬೇಕು. ಶ್ರವಣ ಮನನ ನಿಧಿಧ್ಯಾಸ ಅಂತಂದೇಳಿ ಬರ್ತತ್ತಲ್ಲ, ಅದನ್ನ ನಾವು ಪರಿಪೂರ್ಣವಾಗಿ ಈಗ ಒಂದು 4-5 ದಿನದಿಂದ ಹೇಳ್ತಾ ಇದ್ದೀರನ್ನ. ಈ ತಿಂಗಳು ಪೂರ್ತಿ ಇದು ಒಂದು ವಿಶೇಷವಾಗಿ 2 ಗಂಟೆ ನಾವು ಈ ಒಂದು ಒಳ್ಳೆ ವಿಚಾರದ ಕೇಳಿ ಮಲ್ಕೊಂಡಾಗ ಒಂದು ಸಾರ್ಥಕತೆ ಜೀವನ ಬೇಗ ಪೂಜೆ ಮಾಡ್ಬೇಕು. ಹಂಗಾಗಿ ಬೇಗ ಇದನ್ನ ಮಾಡ್ಬೇಕು ಅನ್ನೋ ಒಂದು ಈ ಒಂದು ತುಡತದಲ್ಲೇ ನಮ್ಮ ಜೀವನವನ್ನ ಸವಿಸ್ತಾ ಇದೀವಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಹೇಳಿದ್ರೆ ಅಣ್ಣ. ಶರಣಾರ್ಥಿಗಳು, ಅನಂತ ಶರಣಾರ್ಥಿಗಳು. ಅನಂತ ಶರಣಾರ್ಥಿಗಳು. ತಮ್ಮ ಈ ಒಂದು ಅಭಿಮಾನದ ಮಾತುಗಳಿಗೆ, ತಮ್ಮ ಅನುಭವಕ್ಕೆ ನಮ್ಮ ಶರಣ ಮಾಶೆಟ್ಟಿ ಅಣ್ಣವರು ಬಹಳ ಗಮನ ಕೊಟ್ಟು ಬಹಳ ಇದರಿಂದ ಕೇಳ್ತಾ ಇದಾರೆ ಈ ಕಾರ್ಯಕ್ರಮವನ್ನು. ಅವ್ರು ಆಸ್ಟ್ರೇಲಿಯಾಗ ಹೋಗಿದ್ರು, ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ್ರ ಏನ್ ಆಸ್ಟ್ರೇಲಿಯಾದಲ್ಲಿ ಇದ್ಕೊಂಡೇ ಕೇಳ್ತಾ ಇದಾರೋ ಗೊತ್ತಾಗಿಲ್ಲ. ದಯವಿಟ್ಟು ತಮ್ದೇನಾದ್ರು ನಮ್ಮ ಒಂದು ಅನಿಸಿಕೆ ಮಾತಾಡೋಣ ನೋಡಿ. ತಮ್ಮ ದರ್ಶನ ಆಗಿರ್ಲಿಲ್ಲ, ಬಹಳ ದಿನ ಆಯ್ತು. ದರ್ಶನ ಆಗಿ ಬಹಳ ಸಂತೋಷ ಆಯ್ತು. ನಾನು ಫೋನ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ ನಿಮ್ಗೆ. ಆಸ್ಟ್ರೇಲಿಯಾದ ಬಂದ್ರೋ ಇಲ್ಲೋ ಗೊತ್ತಾಗ್ಲಿಲ್ಲ. ಮಾತಾಡ್ರಿ ದಯವಿಟ್ಟು. ಅಲ್ಲಿ ಮೈಕ್ ಆನ್ ಮಾಡ್ಬೇಕು, ನೀವು ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಒಂದು ಮೊಬೈಲ್ ಹತ್ರ ಕೆಳಗಡೆ ಒಂದು ಮೈಕ್ ಬಟನ್ ಇರುತ್ತೆ ನೋಡ್ರಿ, ಆ ಮೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೀವು ಮಾತಾಡ್ರಿ.
ಮೈಕ್ ಬಟನ್ ಇರುತ್ತೆ ನಿಮ್ ಮೊಬೈಲ್ ಕೆಳಗಡೆ, ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ನೋಡ್ರಿ ಮೊಬೈಲ್ ಅಲ್ಲಿ ಎಲ್ಲಕ್ಕಿಂತ ಕೆಳಗಡೆ. ಗೊತ್ತಾಗ್ತಾ ಇಲ್ಲ ಮೈಕ್ ಆನ್ ಮಾಡ್ಲಿಕ್ಕೆ. ಯಾರ ಇದ್ರೆ ಕರೀರಿ, ಅಲ್ಲಿ ಮನೆಯಲ್ಲಿ ಯಾರ ಇದ್ರೆ ಕರೀರಿ, ಅವ್ರು ಆನ್ ಮಾಡ್ಕೊಡ್ತಾರೆ, ತೋರಿಸ್ತಾರೆ. ಇಲ್ಲ ಮೈಕ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ನಿಮ್ ಮೈಕೇ ಆನ್ ಆಗಿಲ್ಲ. ಬಸವಶ್ರೀ ಕಟಾಳೆ ಅವರು. ಇವಾಗ ಆಯ್ತು ಮಾತಾಡಿ. ನಾವು ಮನೆಯಲ್ಲಿ ಗುರುಗಳೇ, ನಾವು ನಮ್ಮ ಹೆಂಡತಿ ಇಬ್ಬರೇ, ಮತ್ತಾರಿಲ್ಲ ಕರೀಲಿಕ್ಕೆ. ನನಗೂ ಇದರಾಗ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ಇದು ಹಂಗ ಈಗ ಗೊತ್ತಾಗ್ತಾ ಇದೆ ಆನ್ಲೈನ್. ಈಗ ಕಾಲ ಬದಲಾಗಿದೆ, ಮತ್ತೆ ಎಲ್ಲೂ ಹೊರಗಡೆ ಹೋಗಿ ಪ್ರವಚನ ಕೇಳಿಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಇವೆಲ್ಲ ತಿಳ್ಕೊಂಡು ಈಗ ಇಲ್ಲಿ ಕೇಳಲೇಬೇಕಾಗುತ್ತಪ್ಪರೆ, ತಿಳ್ಕೊಬೇಕಾಗುತ್ತೆ. ಸತ್ಯ ಅದು ಏನ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ನೀವು ನೆಸೆಸಿಟಿ ಇತ್ತಂದ್ರೆ ತಾನೇ ಗೊತ್ತು ಮಾಡಿಸ್ಕೊತದ, ಗೊತ್ತು ಬಿ ಆಗ್ಬೇಕ ಕಾಲಕ್ಕ ಅನುಗುಣವಾಗಿ. ಆಸ್ಟ್ರೇಲಿಯಾದಿಂದ ಬಂದ್ರ ವಾಪಸ್ಸು? ಬಂದಿವಿ. ಎಲ್ಲಿದ್ರು ನನಗ ಅದೇ ಅನಿಸ್ತಾ ಇತ್ತು, ನನಗೆ ದೇವ್ರು ಈಗ 68 ವರ್ಷ ನಡೀತಾ ಇದೆ, ಆರೋಗ್ಯವಾಗಿಟ್ಟಿದ್ದಾನೆ, ಯಾವ್ದು ಶುಗರ್ ಗಿಗರ್ ಏನು ಮತ್ ಯಾವ್ದು ಜಂಜಟ್ ಇಲ್ಲ, ಸುಮ್ಮನೆ ದಿನ ನಡೆದವಲ್ಲ. 8 ವರ್ಷ ಹೋಯ್ತು. ಸಚ್ಚಿದಾನಂದವರು ಜಾಬಿನಾಗ ಇದ್ದು ಹಿಂಗ್ ಮಾಡ್ತಾರ, ನಾ ಏನು ಮಾಡ್ತಾ ಇಲ್ಲ ದೇವ್ರೆ, ಎಲ್ಲವೂ ಕೊಟ್ಟಿನಾಗ ನಾ ಕಳ್ಕೊತಾ ಇದ್ದೆ ಇಲ್ಲ ಅಂತ ನನಗ ಒಳಗ ನುಡಿಸ್ತಾ ಇತ್ತು ನೋಡ್ರಿ. ನನಗ ಯಾರಿಗಾರ ಇಟ್ಟಿದಾನೋ ಇಲ್ಲೋ, ಆದ್ರ ನನಗ ದೇವ್ರು ಯಾವ ತರದ ಕಷ್ಟನೇ ಅನ್ನೋದೇ ಇಲ್ಲ. ಈಗ ನಾಳಿಗೆ ಹೆಂಗ ಆಗ್ತದ ಅನ್ನಕ್ಕೆ ಅದು ರಿಸಲ್ಟ್ ಓರಿಯೆಂಟೆಡ್. ಯಾವುದೂನು ನನಗೆ ಎಂದೂ ತ್ರಾಸೆ ಆಗಿಲ್ಲ ನೋಡ್ರಿ. ಈಗ 68 ವರ್ಷದಾಗ ಬಿದ್ದೆ ನಾನು. ಮೊನ್ನೆ ಜುಲೈದಾಗ 67 ಮುಗಿದು 67 ಆಗಿ ಅದ್ರ ನಾನು ಏನೂ ಮಾಡ್ತಾ ಇಲ್ಲ. ದೇವ್ರು ನನಗೆ ಇಷ್ಟೊಂದು ಕೊಟ್ಟಿದಾನ. ಆದ್ರೆ ಇಲ್ಲೇ ಸಂಘನೇ ಬೀದರ್ದ ಬ್ಯಾರಿನೆಲ್ಲ ಸಚ್ಚಿದಾನಂದ ಅವರು ಇದ್ರ ನಾ ಶಿಷ್ಯ ಆಯ್ತದಲ್ಲಪ್ಪ ಬೀದರ್ ಇದ್ರ ಅನಿಸ್ಲತ್ತದ ಮನುಷ್ಯನಾಗ. ಈಗ ನಾನು ಇನ್ವಾಲ್ವ್ ಆಗ್ಬೇಕು, ಹಿಂಗ ಹೇಳಿಕೆ ಕೇಳಕ್ಕೆ ಈಗ ಸುಮ್ಮನೆ ದಿನ ಹೋಗ್ತಾ ಇದೆ. ಇದು ಗಳಿಸ್ಕೋಬೇಕು ಪುಣ್ಯ ಅಂತಂತ ಅದರಿ. ಅದಕ್ಕೆ ಬಸವ ತಂದೆ ಏನ್ ಮಾಡ್ತಾರೋ ನೋಡ್ಬೇಕು. ಈ ಅನುಭವದ ಅಡಿಯಲ್ಲಿ ತಾವ್ ಜೊತೆಲಿ ಇದ್ದೀರಲ್ಲ, ಇದೆಲ್ಲ ತಮ್ಗೆ ತಂದು ಕೊಡುತ್ತೆ. ಇದು ತಾನೇ ಮತ್ತ ಹಂಬಲ ಇದೆಲ್ಲ ಅಷ್ಟು ಸಾಕು ಆಕ್ಚುಲಿ. ಇದೆ ರೀ. ಸುಮ್ಮನೆ ಎಲ್ಲವೂ ಕೊಟ್ಟಾಗ್ನು ನಾವು ಕಳ್ಕೊತಾ ಇದ್ದೇವಲ್ಲ. ಈ ಜಗತ್ತಿನಲ್ಲಿ ಎಲ್ಲಕ್ಕ ಶ್ರೇಷ್ಠವಾದಂತ ಧರ್ಮ ನಮ್ ಲಿಂಗಾಯತ ಧರ್ಮ ಅದ. ಎಲ್ಲಾ ಧರ್ಮದಲ್ಲಿ ಏನೇನು ತಪ್ಪಿತ್ತೋ ಅವೆಲ್ಲ ತೆಗೆದು ನಮ್ಗೆ ಸೋಸಿ ಅಪ್ಪು ಕೊಟ್ಟಾರ. ಇದು ಸೆರಗ್ ಹಿಡ್ಕೊಂಡು ಹೋಗ್ರು ನಿಮ್ಗ ಅಂತಂದ್ರ ನಮ್ಗೆ ಲಿಂಗಾಡಿ ದಿಂಗಾಡಿ ಇನ್ನ ಅಲ್ಲಿ ಹೋದು ಇಲ್ಲಿ ಹೋದು ಇವಕ್ಕೆ ಎಂದ್ ಬುದ್ಧಿ ಬರ್ತದೋ. ಅವು ಏನ್ ಪಾಪ ಅವ್ರು ಹಿಂದಕ್ಕೆ ಹೊಲೆಯರ್ ಅಂತಿದ್ರು, ಅವ್ರು ಬೌದ್ಧರಾಗ್ಯಾರ. ಮಾದಿಗರಂಬ ಕ್ರಿಶ್ಚಿಯನ್ ಅವ್ರು ಕೂಕಮ್ ಎಲ್ಲ ತೆಗೆದಾಕಾರ. ಆದ್ರ ನಮ್ ಲಿಂಗಾಡಿ ದಿಂಗಾಡಿದಾಗ ಏನೂ ತೆಗಿತಾ ಇಲ್ಲ, ಬದಲಾವಣೆನೇ ಇಲ್ಲ. ಏನ್ ಹೇಳಿ ನಮ್ಗಾರ ಬಹಳ ತ್ರಾಸ ಅನಿಸ್ತಾ ಇದೆ. ಕನ್ನೇರಿಯ ಸ್ವಾಮಿ ಆಗ್ತಿರಲ್ಲ ಹೋಗ್ಯದ ಅವ್ರಿಗೆ ಕೇಳ್ರಿ ಅವ್ರಿಗೆ. ಕನ್ಯರಿ ಹೆಂಗ ಅವೆಲ್ಲ ಮಾಡಿ ಅವ್ ಮತ ಇಷ್ಟೆಲ್ಲ ಬ್ರಾಹ್ಮಣ. ಆ ಕನ್ಯರಿ ಸ್ವಾಮಿಗೆ RSS ಸಪೋರ್ಟ್ ಅದ ರೀ ಸಚ್ಚಿದಾನಂದ ಅವ್ರೆ. ಅದಕ್ಕ ಅವ್ರು ಮಾಡ್ತಾ ಇದ್ದಾರ. ಅದಕ್ ಪಾಪ ಹತ್ತದ. ಅವ್ರು ತಿಳಿದಾರ ನಾ ಹಂಗ್ ಮಾಡೀನಿ ಹಿಂಗ್ ಮಾಡೀನಿ. ಮತ್ತ ನಾವು ಮಾಡೋರ್ ಯಾರು ಇಲ್ಲ. ಸ್ವತಂತ್ರ ಅವನೇ ನಾವೆಲ್ಲ ಅಸ್ವತಂತ್ರರು. ಆ ಪರಮಾತ್ಮನೇ ಸ್ವತಂತ್ರ ಅವನೇ ಮಾಡಿಸ್ತಾನ. ನಾವು ಮಾಡೋರ್ ಯಾರು ಇಲ್ಲ. ಆದ್ರೆ ನಮ್ ಕೊಟ್ಟಿದ್ದಾನೆ, ಹಿಂಗ್ ನಡಿಯಪ್ಪ, ಹಿಂಗ್ ನಡಿ, ಒಳ್ಳೆ ಮಾರ್ಗದಾಗ ನಡಿ, ಹಿಂಗ್ ಮಾಡ್ರಿ ಹಿಂಗ್ ರಿಸಲ್ಟ್ ಅದ, ಹಿಂಗಾದ್ರೆ ಹಿಂಗದ ಅಂತ ಹೇಳದ. ಅದಕ್ಕ ಅವ್ರದ ಕಡಿಕಾಲ ಅದ. ಅದಕ್ಕೆಲ್ಲ ಅಪ್ಪ ಬಸವಣ್ಣವ್ರಿಗೆ ಓಡಿಸಿನವ್ರೆ, ಗಡಿಪಾರ್ ಮಾಡಿನವ್ರೆ ಬ್ರಾಹ್ಮಣರು. ಈಗ ಅವ್ರಿಗೆ ಮತನು ಈಗ ಕೈ ತೊಳ್ಕೊಂಡು ಕುಂತಾರ. ಅದೆಲ್ಲ ಹಿಂದಕ್ಕ ಅವ್ರದ್ದು RSS ಅದ. ಅದು ಅವ್ರು ಬ್ರಾಹ್ಮಣರು ಡೈರೆಕ್ಟ್ ಆಗಿ ಬರಲ್ರು. ಅವ್ರ ಕಡೆಗಾಗಿ ನಮ್ ಡೈಮಂಡ್ಸ್ ಆರ್ ಕಟ್ ಬೈ ದ ಡೈಮಂಡ್ಸ್ ಅಂತ ಲಿಂಗಾಯತಿಗೆ ಜಗಳ ಹಚ್ಚಲತ್ತಾರ. ಹಚ್ಲಕ್ ಹಿಂದ ಬ್ರಾಹ್ಮಣರದೇ ಪುಷ್ಟಿ ಅದ. ಆ ಸ್ವಾಮಿಗ್ ತಿಳಿತಾ ಇಲ್ಲ. ಒಂದು ಸಾಮಾನ್ಯ ಮನುಷ್ಯ ತಿಳಿತಾ ಇದ್ರೆ ಈ ತಟ್ಟು ಬರೀ ಅದಕ್ಕೆ ನಮಗ ಇವಕ್ಕೆ ಎಂದ್ ಬುದ್ಧಿ ಬಂದತು. ಅಪ್ಪ ಬಸವಣ್ಣವ್ರಿಗೆ ಎಷ್ಟ್ ಕೈ ತೊಳ್ಕೊಂಡು ಹಚ್ಚಿನಾಗೆ ಬಿಟ್ಟು ಅವರು ಪದವಿ ಬಿಟ್ಟರು. ಇನ್ನ ಇವಕ್ ತಿಳಿತಾ ಇಲ್ಲ. ಇನ್ನ ಬ್ರಾಹ್ಮಣರದಾಗೆ ಹೋಗಿ ಸ್ವಾಮಿ ಹಿಂಗ್ ಮಾಡತನ ಸಿಕ್ಕಂಗ ಅಂತಾನ. ಇಲ್ಲ ಇದು ನಮ್ದು ರುದ್ರಾಕ್ಷಿ ಕೊಡ್ರಿ, ನಮ್ ಹಿಂದುದೇ ಕಾಲಾಗಿಂದ ಮೆಟ್ಟಲು ಸ್ವಾಮಿಗಳು ಹಾಕದ ಅದೆಲ್ಲ ನಮ್ದೇ ಅದ
ಬಸವಣ್ಣ ಎಲ್ಲಿ ಧರ್ಮ ನಮ್ದೇ ಹಿಂದೂ ಧರ್ಮನೇ ಪಾಲಿಸ್ಯಾರ ಅಂತಂದು ಶುರು ಮಾಡ್ಯಾನ. ಇವು ಏನು ಇವು ನಮ್ಗ ನಿರಂತರವಾಗಿ ಇಲ್ಲಿ ಜೊತೆಗಿದ್ದು ನಾವ್ ಹಿಂಗೆ ನಮ್ ಧರ್ಮ ಈಗ ಅವರೆಲ್ಲರೂ ಸನಾತನವಾದಿಗಳು RSS ಅವರು ಇಂಥ ಒಂದು ಮೀಟ್ಗಳು ಗೂಗಲ್ ಮೀಟ್ಗಳು ಗ್ರೂಪ್ಗಳು ಸಾಕಷ್ಟು ಮಾಡಿ ಈ ಒಂದು ಇದ್ರ ಮೂಲಕನೂ ಬಹಳ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ರೀತಿ ಇದ್ದು ನಾವು ಈ ಧರ್ಮ ತತ್ವ ತಿಳ್ಕೊಂಡಿದ್ರಲ್ಲ ಆನಂದ ಹೊಂದೋಣ. ನೀವು ನಿಮ್ಮ ಸಂತೃಪ್ತಿಯಿಂದ ಇದ್ದೀರಿ, ಬಹಳ ಆನಂದವಾಗಿದ್ದೀನಿ ಅಂತ ಹೇಳಿ ಇಟ್ಟಿದಾನ್ರಿ ಸಚ್ಚಿದಾನಂದ ಅವ್ರೆ. ಬೀದರ್ ಬಂದ್ರೆ ಈ ಒಂದು ಬೀದರ್ ಬಂದ್ರೆ ಭೇಟಿಯಾಗ ಗುರು ಬಸವ ತಂದೆ ಇಟ್ಟಿದ್ದಾನೆ. ನಂದು ಸಮಯ ಸುಮ್ಮನೆ ಕಳೀತಾ ಇದ್ದೆ ಅಲ್ಲಪ್ಪ, ನಾನು ಏನು ಸಮಾಜಕ್ಕೆ ಏನು ಕೊಡ್ತಾ ಇಲ್ಲ ಅಂತ ನನ್ಗ ಅನ್ಸ್ಲತ್ತದ. ಎಲ್ಲ ಆಗುತ್ತೆ, ನಿಮ್ಮಿಂದ ಎಲ್ಲ ಆಗುತ್ತೆ, ಆ ಶಕ್ತಿ ಇದೆ. ಮತ್ ಸುಖದ ಸಂಭಾಷಣೆ ಅಂದ್ರೆ ಇದೆ. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳೋದೇ ದೊಡ್ಡ ಸುಖದ ಸಂಭಾಷಣೆ. ಇಲ್ಲ ತಂದೆ ಬಹಳ ಯಾರಿಗ ಏನಾರ ಒಂದ್ ಕಷ್ಟ ಇರ್ತದ. ನನಗೆ ಏನು ಇಟ್ಟಿಲ್ಲ ಇಲ್ವರೆಗೆ 68 ವರ್ಷ ನಡೀತಾ ಇದೆ, ಎಂದು ಬಂದಿಲ್ರಿ. ನಾಳೆ ಹೆಂಗ್ ಮಾಡ್ಲಿ ಅನ್ನಕ್ಕೆ ಅದು ತಾನೇ ಸಾಲ್ವ್ ಆಗ್ಯಾವ ನಾನು ಹಿಂಗ ಅನೇಕ ನನ್ನ ಜೀವನದಲ್ಲಿ. ಅದಕ್ಕೆ ದಯವಿಟ್ಟು ಮಾತಾಡಿ. ಮತ್ತ ನಮ್ಮ ಮನೆಯಲ್ಲಿ ಹಿಂಗ ದೇವ್ರ ಮನೇನು ಸಪರೇಟ್ ಇಲ್ಲ, ಅವ ಇಲ್ದ ಜಾಗ ಎಲ್ಲ ಅಂತ ಅದು ಜಗಲಿ ಗಿಗ್ಲಿ ಮಾಡಿಲೆ. ನಾನು ಮೊದಲಿನಿಂದ ಒಂದೇ ಒಂದು ಲಿಂಗ ಮತ್ತು ಬಸವಣ್ಣವ್ರದ್ದು ಫೋಟೋ ಗ್ರೇಟ್ ಜಗ್ಲಿ ಇಲ್ಲ ಅಂದ್ರ ಆ ದೇವ್ರೇ ಮಾಡ್ಸ. ಮತ್ ನನಗೆ ಎಂದೂ ಕೈ ಬಿಟ್ಟಿಲ್ಲವ ನೋಡ್ರಿ. ನಾ ಹೇಳ್ತೀನಿ, ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ. ಇದು ಬೇಕು ಅಂತನೂ ಕೇಳಿಲ್ಲ. ನಾ ಕೇಳಲ್ದೆ ನನ್ನ ಮನುಷ್ಯನಾಗ ಏನಿತ್ತು ಎಲ್ಲ ಕೊಟ್ಟಿದ್ದಾನೆ ತಂದೆ ಬಸವ. ಹಿಂಗೆ ಶರಣ ಬಸವಶ್ರೀ ಅವ್ರು ಮಾತಾಡ್ರಿ. ರೈಟ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಯದ ಅಭಾವ ಆಗಿದೆ, ಆದ್ರೆ ಇವತ್ತಿನ ಒಂದು ಅನುಭವದೆಡೆಗೆ ಪ್ರವಚನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ಒಂದೇ ಒಂದು ವಚನ ಹೇಳಿ ನಾನು ಮುಗಿಸ್ತೀನಿ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತೆ ಕಾಣ ರಾಮನಾಥ. ಈ ವಚನ ಇವತ್ತು ತುಂಬಾನೇ ಅರ್ಥಪೂರ್ಣವಾಗಿ ನನಗೆ ಕಾಣಿಸ್ತಾ ಇದೆ. ಇಷ್ಟನ್ನೇ ಹೇಳಿ ಇನ್ನೂ ಹೇಳಕ್ಕೆ ಹೆಚ್ಚಿನ ಹೇಳೋದಕ್ಕೆ ನನಗೆ ಅಷ್ಟು ಖುಷಿ ಆಗ್ತಿದೆ. ಅದು ಹೇಳಕ್ ಯಾವ್ದು ವರ್ಡ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಶರಣಾರ್ಥಿಗಳು ಇಂಥ ಸಹೋದರನ್ನು ಪಡೆದಿದ್ದಕ್ಕೆ ತುಂಬಾ ಅದೃಷ್ಟ ಮಾಡಿದೀವಿ ಅಂತ ನಾನು ಅನ್ಕೋತೀನಿ. ಶರಣಾರ್ಥಿ. ಶರಣಾರ್ಥಿ ಆತ್ಮೀಯ ಸಹೋದರಿ ಬಸವಶ್ರೀ ಅವರಿಗೆ ಸಂಶೆಟ್ಟಿ ಅಣ್ಣವ್ರು ದಯವಿಟ್ಟು ಮಾತಾಡ್ರಿ. ತಮ್ಮ ಪ್ರೋತ್ಸಾಹದ ನುಡಿಗಳಿಗೆ ಶರಣಾರ್ಥಿ ಸಹೋದರಿ. ಸಚ್ಚಿನಾದ ತಮ್ಗ ಎಷ್ಟು ಹೊಗಳ್ಕೊಡ್ರಿ ಕಡಿಮೆ ಅದರಿ. ಸಚ್ಚಿನದವ್ರನ್ನ ಇಷ್ಟು ಯಾರೋ ಇಷ್ಟಲಿಂಗ ವಿಧಾನ ಯಾರನ್ನೂ ಕೊಟ್ಟಿಲ್ಲ, ಕೊಡಂಗ್ ಬಿ ಇಲ್ಲ. ಅಷ್ಟು ಆಳವಾಗಿ ನಿಧಾನವಾಗಿ ಎಲ್ಲರಿಗೆ ಮುಟ್ಟಪ್ಲೆ ಇಷ್ಟಲಿಂಗ ವಿಧಾನ ಕೊಟ್ರಿ. ಯಾವ ಮಠವೂ ಕೊಡಲ್ಲ, ಹಿಂದಿಗೂ ಕೊಡಲ್ಲ, ಮುಂದಿಗೂ ಕೊಡಲ್ಲ. ಹಿಂಗೆ ನಿರಂತರವಾಗಿ ನಡಿ ವಿಶ್ವರ ಬಸವಣ್ಣನ ಆಶೀರ್ವಾದದಿಂದ ನಡೀತಾ ಇರ್ಲಿ. ನಿಜ ಅಣ್ಣವ್ರೆ, ನೀವು ಅಲ್ಲಿ ನಮ್ಮ ಶಿವಕುಮಾರ್ ಅಂತಿದಾರಲ್ಲ, ಒಬ್ರು ಶಿವಕುಮಾರ್ ಅಲ್ಲಿ ವಿದ್ಯಾನಗರ ಗಣಪತಿ ದೇವಸ್ಥಾನದ ಹತ್ರ ಮನೆ ಇದೆ ಶಿವಕುಮಾರ್ ಅವರು. ಅವ್ರ ಮನೆಯಲ್ಲಿ ನಾನು ಬಾಡಿಗೆಗಿದ್ದೆ ಅವಾಗ ಕಾಲೇಜ್ ಓದುವಾಗ. ನನ್ನ ಕಾಲೇಜ್ ದಿನಗಳಲ್ಲಿ ನಿರಂತರವಾಗಿ ನಾನು ಸಂಪೂರ್ಣವಾಗಿ ನಸ್ಕಿನಲ್ಲಿ ಫಸ್ಟ್ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ 5 ಗಂಟೆಗೆ ನಾನು ಭೂಮರೆಡ್ಡಿ ಕಾಲೇಜ್ ಗ್ರೌಂಡ್ ಅಲ್ಲಿ ವಾಕಿಂಗ್ ಹೋಗ್ತಿದ್ದೆ ಅಣ್ಣವ್ರೆ ಬೀದರಲ್ಲಿ. ನಿರಂತರವಾಗಿ ಅಲ್ಲಿ ಶರಣರ ಸಂಘ ಬೀದರಲ್ಲಿ ಏನ್ ಅಲ್ಲಿ ಅವತ್ತು ಆಗಿನ ಕಾಲದಲ್ಲಿ ಪ್ರಾರ್ಥನೆ ನಡೀತಿತ್ತು, ಬಸವ ಜ್ಯೋತಿ ಕಾರ್ಯಕ್ರಮಗಳು ನಡೀತಿತ್ತು. ಇದೆಲ್ಲ ಶರಣರ ಸಂಘ. ಮತ್ತೆ ಈ ರೀತಿ ಇಷ್ಟಲಿಂಗಾರ್ಚನೆ ಯಾವತ್ತೂ ಕೂಡ 4 ಗಂಟೆಗೆ ಪೂಜೆ ತಪ್ಸೇ ಇಲ್ಲ. ನಮ್ಮ ಯಂಗ್ ಏಜ್ ಅಲ್ಲಿ ಸಂಪೂರ್ಣ ಸಮಯನ ನಾವು ಅದರಲ್ಲಿ ಕಳೆದೀವಿ. ಹಿಂಗಾಗ ಗುರು ಬಸವಣ್ಣವರು ನಮಗೂ ಕೂಡ ಎಲ್ಲಾ ಕೊಟ್ಟಿದ್ದಾರೆ. ನಮ್ಮ ಮಾಶೆಟ್ಟಿ ಅಣ್ಣವ್ರಂತೆ ನಮ್ದು ಜೀವನ ಸಂತೃಪ್ತ ಜೀವನ, ಯಾವ ಕೊರತೆ ಅನ್ನೋದೇ ಇಲ್ಲ. ನನ್ನ ಜೀವನದಲ್ಲಿ ಇಂಥದ್ ಬೇಕು ಅನ್ನೋ ಬಯಕೆನೂ ನನಗಿಲ್ಲ ಇವಾಗ. ಆನಂದ ಕೊಟ್ರ ಆನಂದವ ಮತ್ತೇನ್ ಬೇಕು ಇದಕ್ಕಿಂತ. ಈಗ ಅದಾದ್ಮೇಲೆ ನಿಮ್ಮಂತ ಎಲ್ಲಾ ಶರಣರ ಸಂಘನೂ ಈ ರೀತಿ ಈಗ ಆನ್ಲೈನ್ ಮೂಲಕ ಸಿಗ್ತಾ ಇದೆ. ಅದನ್ನು ನಮ್ಮ ಒಂದು ಭಾಗ್ಯನೇ ಅಂತ ನಾವು ಭಾವಿಸ್ಕೊಂಡಿದೀವಿ. ತಮಗೆ ಶರಣಾರ್ಥಿ ಸಂಶೆಟ್ಟಿ ಅಣ್ಣವರಿಗೆ. ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ರ 2 ನಿಮಿಷ ಮತ್ತೆ ಮುಗಿಸ್ಬಿಡೋಣ. ಇಲ್ಲಾಂದ್ರೆ ಶರಣಾರ್ಥಿ ಸಚ್ಚಿದಾನಂದ ಒಳ್ಳೆ ಪಾಯಿಂಟ್ ಕೊಟ್ರಿ. ಲಿಂಗ ಪೂಜೆ ಒಳಗ್ ಕೂಡಕ್ಕೆ ಹೊರಗ್ ಡಿಸ್ಟರ್ಬ್ ಆಗ್ಲಾರ್ದಂಗ ಎಲ್ಲಾರು ಫಸ್ಟ್ ಸ್ಟಿಕ್ ಮಾಡ್ಬೇಕು. ಎಷ್ಟೇ ಜನ ಇರ್ಲಿ ಸೈಲೆಂಟ್ ಆಗಿ ಏನ್ ಮಾತಾಡಿದ್ರು ಗುಸು ಮಾತಾಡ್ಬೇಕು. ಇಲ್ಲಾಂದ್ರೆ ನಮ್ ಗಮನ ಅಲ್ಲಿ ಹೋಗುತ್ತೆ. ಯಾರೀಗ ಸಪೋಸ್ ನಾನ್ ಪೂಜೆ ಮಾಡ್ಕೊಳ್ಳುವಾಗ ಅಲ್ಲಿ ನಮ್ ಸರ್ವಜ್ಞ ಅವ್ರ ಅಮ್ಮನಿಗೆ ಅವ್ರ ಅಕ್ಕನಿಗೆ ಏನಾರ ಮಾತಾಡ್ತಾ ಇದ್ರೆ ಅವನಿಗೆ ಏನ್ ಬೇಕಾಗಿದೆಯೋ ಅಂತ ನನ್ ಮನ್ಸು ಅವನಾಗ್ತಾ ಹೋಗ್ತದ. ಕೆಲವೊಮ್ಮೆ ಪೂಜೆ ಕುಂತಲ್ಲೇ ಏನಪ್ಪಾ ಅಂದ್ ಬಿಟ್ಟಿರ್ದೀನಿ 1-2 ಸಲ. ಅದಕ್ಕೆ ಈಗ ನಾವು ಸ್ಟ್ರಿಕ್ಟ್ ಆಗಿ ರೂಲ್ ಮಾಡಿದೀವಿ, ಒಬ್ಬರು ಪೂಜೆ ಕುಂತ್ರೆ ಒಬ್ರು ಮಾತಾಡಬಾರ್ದು ಯಾರು ಕೂಡ. ಮಾತಾಡ್ತಾ ಇದ್ರೆ ಪೂಜೆ
ಪೂಜೆ ಮಾಡೋರ್ ಗಮನ ಆ ಕಡೆ ಹೋಗುತ್ತೆ, ಅದು ನಾವು ಬೇಡ ಅಂದ್ರೂ ಹೋಗುತ್ತೆ ಸೌಂಡ್ ಬಂದ ತಕ್ಷಣ. ಆಮೇಲೆ 5 ಗಂಟೆ ಒಳಗೆ ಮಾಡೋದ್ ಬಹಳ ಬೆಸ್ಟ್. ಅದ್ರ ಅನುಭವ ನನಗಾಗಿದೆ, ತೃಪ್ತಿ ಸಿಕ್ಕಿದೆ ನನಗೆ. 3:45ಗಂತೂ ಎದ್ದಿರ್ತೀನಿ, 4:45ಗಂತೂ ಪೂಜೆ ಮಾಡ್ಕೊಂತೀನಿ. 1 ತಾಸು ಟೈಮ್ ಸಿಗುತ್ತೆ, ಯಾವ ಡಿಸ್ಟರ್ಬ್ ಇರಲ್ಲ, ಯಾವ ನಿಶಬ್ದತೆ ಇರುತ್ತೆ, ಯಾರು ಎದ್ದೇ ಇರಲ್ಲ. ಆ ರೀತಿ ಪೂಜೆ ಮಾಡ್ಕೊಳ್ಳೋದೈತಲ್ಲ, ಅದ್ರ ಅನುಭವ ನನಗಾಗಿದೆ, ತೃಪ್ತಿ ಸಿಕ್ಕಿದೆ. ಅಲ್ಲಿ 6 ಗಂಟೆ